ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ಮಾತಿನ ಮಂಟಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇವರಿಗೆ ಏನು ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾಳೆ, ಅಲ್ಲಿಯೂ ಆಕೆಗೊಂದು ಕ್ರಮ. ಈಗಿನ ಸಾಮಾಜಿಕ ಪರಿಸ್ಥಿತಿ ಮತ್ತೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಹಬ್ಬದ ಆಚರಣೆಯೇ ಒಂದು ಶ್ರಮ ಆಗಿದೆ. ಒಂದು ಕ್ರಮಬದ್ಧವಾಗಿ ಅದನ್ನ ಪೂಜಾ ಕೈಂಕರ್ಯ ಆಗಿರ್ಬೋದು, ಹಬ್ಬವನ್ನ ಆಗಿರ್ಬೋದು, ಅದು ಮಾಡಿದ್ರೆ ಮಾತ್ರ ಅದು ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತೆ. ಮಾಮ ಹೆಂಡತಿಗೆ ಚೆನ್ನಾಗಿ ಅಡ್ಗೆ ಮಾಡಕ್ ಬಂದ್ರೆ ಮನೇಲಿ ಸುಗ್ಗಿ, ಹೆಂಡತಿಗೆ ಅಡ್ಗೆನೇ ಮಾಡಕ್ ಬರ್ಲಿಲ್ಲ ಅಂದ್ರೆ ಒಂದೇ ಸ್ವಿಗ್ಗಿ ಇಲ್ಲ 2 ಮಿನಿಟ್ಸ್ ಮ್ಯಾಗಿ. ನಮಗೆ ಈ ಕ್ರಮ ಅನ್ನುವಂಥದ್ದು ಬಂದದ್ದೆಲ್ಲಿಂದ? ಯಸ್ಮಿನ್ ದೇಶೆ ಯ ಆಚಾರ ಪಾರಂಪರ್ಯ ಕ್ರಮಾಗತಃ ಅಂತ ನಮ್ಮ ಸ್ಮೃತಿಗಳು ಹೇಳುವುದೇ ಹಾಗೆ. ಇನ್ನು ಹಬ್ಬನ ನಾನು ಯಾವಾಗಲೂ ಕೂಡ ಶ್ರಮದಿಂದಲೇ ನೋಡಿದವನು. ಶ್ರಮಯೇವ ಜಯತೆ. ನಿಮಗೆ ಕ್ರಮ ಬೇಕೋ, ನಮ್ಮ ಶ್ರಮ ಬೇಕೇ ಬೇಕು. ಮಾತಿನ ಮಂಟಪದ ಮುತ್ತಿನಂತಹ ಮಾತಿಗೆ ಮಾತು ಸೇರಿದರೆ ನುಡಿ, ಇಲ್ಲಿ ಯಾರೂ ತಾಕಿಸಿಲ್ಲ ಕಿಡಿ. ಇದನ್ನು ಕೇಳಬೇಕೆ? ನೀವು ಕೇಳುವುದಕ್ಕಾಗಿ ಆಸಕ್ತಿ ತೋರುತ್ತಾ ಕುಳಿತುಕೊಳ್ಳಿ. ಭೂಮಿಕಾ ಚಾನೆಲ್ ಮೂಲಕ ಮಾತಿನ ಮಂಟಪದ ಪ್ರಸಾರ ನಿಮಗಾಗಿ. ನಮಸ್ಕಾರ. ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ಚಿಕ್ಕಮಗಳೂರಿನ ಜನಪ್ರಿಯ ಭೂಮಿಕಾ ಟಿವಿ ಅವರ ಮೂಲಕ ಹಬ್ಬಕ್ಕೆ ಸಂಭ್ರಮಕ್ಕೆ ಸಂಭ್ರಮ ಸಂಘಟಿಸಿತೆಂಬಂತೆ ಮಾತಿನ ಮಂಟಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರೀ ಮಂಟಪವೇ ಕಟ್ಟುತ್ತೀರಾ ತಿಳಿದರೆ, ಇಲ್ಲ ಮಾತಾಡುತ್ತೀರಾ? ಮಾತಿನ ಮಂಟಪದ ಮೂಲಕ ನಾವು ಮಮತ್ವವನ್ನು, ಹಬ್ಬದ ಮಹತ್ವವನ್ನು ತಿಳಿಸುವುದಕ್ಕಾಗಿ ಮಲ್ಲಮಲ್ಲಯ್ಯರು ವೇದಿಕೆ ಮೇಲೆ ಸಿದ್ಧರಾಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಭೂಮಿಕಾ ಚಾನಲ್ ಮೂಲಕ ನೀವು ಗಮನಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹಬ್ಬದ ಮೂಲಕ ಶುಭಾಶಯವನ್ನು ಕೋರುತ್ತಾ, ಬನ್ನಿ ಬನ್ನಿ ಬನ್ನಿ, ಎವೆಯಿಕ್ಕದೆ ಕಣ್ತೆರೆದು ಕಿವಿ ತೆರೆದು ಮಾತಿನ ಮಂಟಪದ ಮಲ್ಲಮಲ್ಲಮಿಯರ ಮಾತುಗಳನ್ನು ಕೇಳೋಣ. ಎಲ್ಲ ಸರಿ. ನಾಮಕರಣ ಏನು? ಹರಟೆಗೆ ನಾಮಕರಣ, ಮಾತಿನ ಮಂಟಪಕ್ಕೆ ನಾಮಕರಣ ಏನು? ಹಬ್ಬ ಕ್ರಮವೋ ಶ್ರಮವೋ? ನಿಮಗೂ ಹಾಗೆ ಅನ್ಸತ್ತಲ್ವಾ? ಆದರೆ ನೋಡಿ, ಹಬ್ಬ ಕ್ರಮ ಅದಿದ್ದರೆ ಜೀವನ ವಿಕ್ರಮ, ಹಾಗಾದಾಗ ಮಾತ್ರ ಸಕ್ರಮ ಅನ್ನುವುದಕ್ಕೆ ನಮ್ಮ ಚಿಕ್ಕಮಗಳೂರಿನ ಮೂಲಕ ಚಿಕ್ಕಮಗಳೂರು ಟು ಚಿಕಾಗೋ ಕೃತಿಯನ್ನು ಬರೆದು ಈಗಾಗಲೇ ಜನಮಾನಸದಲ್ಲಿ ಸಾಹಿತ್ಯ ಸ್ಪಂದನವನ್ನು ಉಂಟು ಮಾಡಿರತಕ್ಕಂಥ ನಮ್ಮ ಪುಟ್ಟಮ್ಮ ನಾಗಶ್ರೀ ತ್ಯಾಗರಾಜ್ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹೌದು, ಕ್ರಮವೇ ಅಂತ ಕ್ರಮದಲ್ಲಿ ಹಬ್ಬ ಆಚರಿಸಿದರೆ ಮನಸ್ಸು ಶಾಂತವಾಗಿರುತ್ತೆ, ಮನೆಯಲ್ಲಿ ಪ್ರಶಾಂತವಾಗಿರುತ್ತೆ, ಹೊಳೆ ಹರಿದಾಗೆ ಮನಸ್ಸು ಹರಿಯುತ್ತೆ, ಅದು ಹೊನ್ನೂರಾಗುತ್ತೆ, ಅದು ಪನ್ನೀರಾಗುತ್ತೆ, ಕಣ್ಣೀರಾಗಲ್ಲ ಅನ್ನುವುದಕ್ಕೆ ಮಾತನಾಡುವುದಕ್ಕಾಗಿಯೇ ಲೇಖಕರೂ ಆಗಿರುವ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಉದ್ಯೋಗಸ್ಥರು ಆಗಿರ್ತಕ್ಕಂಥ ಹೊಳೆ ಹೊನ್ನೂರು ಪ್ರಶಾಂತ್ ಜಿಯವರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸಿಕೊಳ್ತಿದ್ದೇನೆ. ಏನೇ ಹೇಳಿದರೂ ಹಬ್ಬಗಳು ಕ್ರಮಬದ್ಧವಾದರೂ ಕೂಡ ಅದಕ್ಕೆ ಒಂದು ಕ್ರಮ ಒಳಗೆ ಇನ್ನೊಂದು ಕ್ರಮ ಇದೆ. ಯಾವುದು ಹೇಳಿ? ಹಬ್ಬ ಬರುವುದೇನೋ ಯೋಗ, ಆದರೆ ಯೋಗವನ್ನು ಯೋಗ್ಯವಾಗಿ ಇರಿಸಿಕೊಳ್ಳಬೇಕಾದರೆ ಆಗ ಮಾತ್ರ ಹಬ್ಬದ ಮೂಲಕ ನಮಗೆ ಕ್ಷೇಮ. ಹಾಗಾಗಿ ನಾನು ಯೋಗ ಶಿಕ್ಷಕಿಯೂ ಹೌದು, ಯೋಗಕ್ಷೇಮದ ಶಿಕ್ಷಕಿಯೂ ಹೌದು. ನನ್ನ ಹೆಸರೇ ನಿಮಗನಿಸಬಹುದು. ಏನು ಗೊತ್ತಾ? ಅನನ್ಯ ಅನ್ನುವಂತಹ ಚಿಕ್ಕಮಗಳೂರಿನ ಅನನ್ಯ ಬಾದಾಮಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಬರೀ ಕ್ರಮ ಆದರೆ ಸಾಲದು ಸ್ವಾಮಿ, ಶ್ರಮನೂ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವುದಕ್ಕೆ ನಾನು ಕನ್ನಡ ಪೂಜಾರಿ, ದೇವರಿಗೇನೋ ಅಭಿಷೇಕ ಮಾಡುತ್ತೇನೆ, ನಾನು ಜೈ ಅನ್ನುತ್ತೇನೆ. ಆದರೆ ಮಾತಿನ ಮೂಲಕ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರಮ ಅನ್ನುವುದು ಏನು ಅನ್ನುವುದಕ್ಕೆ ನಾನು ಮಾತಿನಲ್ಲಿ ಅಭಿಷೇಕ ಮಾಡುತ್ತೇನೆ ಬನ್ನಿ ಅಂತ ಹೇಳಿ ಬ್ಯಾಂಕಿನಲ್ಲಿರುವ ಅದರ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಎಫ್ಡಿಯಲ್ಲಿಡ್ತಕ್ಕಂಥ ನನ್ನ ಆತ್ಮೀಯ ಅಭಿಷೇಕ ಪೈ ಇಲ್ಲಿ ಬಂದಿದ್ದಾರೆ. ಅವನ್ನ ಸ್ವಾಗತಿಸ್ಕೊಳ್ತಿದ್ದೇನೆ. ನೀವು ಏನೆಲ್ಲ ಸ್ವಾಗತಿಸಿ ಸ್ವಗತದಿಂದ ಹೇಳಿದರೂ ಕೂಡ ಯಾವುದೇ ಮಾತುಗಳು ಪಲ್ಲವಿಸಬೇಕು. ಪಲ್ಲವಿಸುತ್ತಿದ್ದರೆ ಪ್ರಯೋಜನ ಇಲ್ಲ. ಅದಕ್ಕೆ ಶ್ರುತಿ ಸ್ಮೃತಿ ಧೃತಿ ಇವೆಲ್ಲವೂ ಕೂಡ ಪಲ್ಲವಿಸಿದಾಗ ಆಗ ನೋಡಿ ಕುಸುಮ ವಿಕಸಿತಗೊಂಡಂತೆ, ಪುಲ್ಲ ಕುಸುಮ ವಿಕಸಿತಗೊಂಡಂತೆ. ಆದ್ದರಿಂದ ನಾನು ಕಾಲೇಜಿನ ಪ್ರಾಂಶುಪಾಲನೆಯೂ ಹೌದು. ಆದ್ದರಿಂದ ನಾನು ಹೇಳುತ್ತೇನೆ ಕೇಳಿ, ಹಬ್ಬಗಳು ಯಾವತ್ತೂ ಕೂಡ ಕೇವಲ ಕ್ರಮವಲ್ಲ, ಶ್ರಮವೂ ಕೂಡ ಅನ್ನುವುದಕ್ಕೆ ಇವತ್ತು ನಮಗೆ ಪಲ್ಲವಿ ಗೌಡ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸ್ಕೊಳ್ತಿದ್ದೇನೆ. ನೀವೇನೆಲ್ಲ ಮಾತಿನ ಕಥೆಗಳಲ್ಲಿ 28 ಹೇಳಿದರು, ಮಾರ ಅಂತ ಕರೀತಾರೆ. ಮಾರ, ಹಬ್ಬದಲ್ಲಿ ಗಂಡ ಹೆಂಡತಿ ಮಾರಾಮಾರಿ ಆಗಬಾರ್ದಲ್ಲ, ಅದರಿಂದ ಕುಮಾರ ಅನ್ನಿಸ್ಕೊಳ್ಬೇಕು. ಅದರಿಂದ ನಾನಿರೋದೇ ಉದ್ಯೋಗ ಎಲ್ಲಿ ಗೊತ್ತಾ? ಏಂಜಲ್ ಅನ್ನಿಸ್ಕೊಳ್ಳುವಂಥ ಸಾಯಿ ಏಂಜಲ್ ಅನ್ನುವ ಶಾಲೆಯಲ್ಲಿರೋನು. ಯಾವತ್ತೂ ಹಬ್ಬಗಳಲ್ಲಿ
ನಾವು ಮಾತಾಡ್ತಾ ತಾಯಿಯ ಮೂಲಕ ಏಂಜಲ್ ಅಂದರೆ ತಾಯಿ ಅನ್ನುವುದಕ್ಕೆ ಏನು ಗಮನ ಕೊಡ್ತೀವೋ ಆಗ ತಾಯಿ ಅದವಳು ಕುಮಾರ ಬಾರಪ್ಪ ಅಂತಾರೆ. ಹಾಗಾಗಿ ನಾನು ಈ ಎಲ್ಲ ಸಾಹಿತ್ಯದ ಮಧ್ಯೆ ನೆಡುಗಟ್ಟದವನು ಕುಮಾರ. ನನ್ನ ಹೆಸರೇ ಕುಮಾರ, ನನಗೆ ಕುಮಾರಸ್ವಾಮಿ ಅಂತಲೂ ಕರೀತಾರೆ. ತುಂಬ ಸಂತೋಷ. ನಾನು ಮಾತಾಡಕ್ಕೆ ಬಂದಿದ್ದೇನೆ ಎನ್ನುವ ನಮ್ಮ ಕುಮಾರಸ್ವಾಮಿ ನೆಡುಗಟ್ಟವನ್ನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನೇರವಾಗಿ ಒಂದು ಮಾತು ನಮ್ಮ ಪುಟ್ಟಮ್ಮನಿಗೆ. ಮರೆತ ಕವಿತೆಯ ಸಾಲು ಮರಳಿ ನೆನಪಾದಂತೆ ಒಲಿದವರ ಮುದಮಿಲನ ಸುಖ ತರುವುದೆಮಗೆ ತರದ ಸಂತಸ ಹನಿಯ ಶ್ರಾವಣದ 4 ಹನಿ ತೆರೆದ ಮನ ಸಂಗೀತ ಮುದ್ದು ರಾಮ. ಒಂದು ಹಬ್ಬ ಅಂತ ಹೇಳಿದರೆ ಒಲಿದವರ ಮುದಮಿಲನದ ಸಮ್ಮಿಲನ. ಇಂಥ ಒಂದು ಸಮ್ಮಿಲನದ ಈ ಹಬ್ಬ ಅದು ಕ್ರಮಬದ್ಧವಾಗಿ ನಡೆಯಬೇಕು ಅಂತಕ್ಕಂಥದ್ದು ಯಾವ ಅರ್ಥದಲ್ಲಿ ಇವತ್ತಿನ ಪಾರಮಾರ್ಥಿಕ ಸ್ಥಿತಿಯಲ್ಲಿ ಅರ್ಥವ್ಯವಸ್ಥೆಯ ಮೂಲಕ ನೀವು ವಿಶ್ಲೇಷಣೆ ಮಾಡ್ತೀರಿ? ಎಲ್ರಿಗೂ ನಮಸ್ಕಾರ. ಮಾಮ, ತೆರೆದ ಮನ ಸಂಭ್ರಮ ಅಂತಂದ್ರಿ, ಅದ್ರ ಜೊತೆಗೆ ಇನ್ನೊಂದು ಮಾತಿದೆ, ತೆರೆದ ಮನ ಸಂಕ್ರಾಂತಿ ಮುದ್ದುರಾಮ ಅಂತ ಕೂಡ ಒಂದು ಮಾತು ಬರುತ್ತೆ. ಆ ಸಂಕ್ರಾಂತಿ ಆಗಬೇಕು ಅಂತಂದಾಗ ಹಬ್ಬ ಕ್ರಮಯುತವಾಗಿ ನಡೆದ್ರೆ ಮಾತ್ರ ಅಲ್ಲಿ ಒಂದು ಸಂಕ್ರಾಂತಿ ಮೂಡೋವಂಥದ್ದು. ಶ್ರಮ ಅಂತಂದ್ರೆ ಅಯ್ಯೋ ಅಪ್ಪ ಅನ್ಕೊಂಡೆ ಗೋಳಾಡ್ಬೇಕಾಗತ್ತೆ. ಮಾಮ, ಇವತ್ತು ನಾವು ಗೌರಿ ಗಣೇಶ ಹಬ್ಬ ಆಚರಿಸ್ತಾ ಇದೀವಿ, ಎದುರುಗಡೆ ನಾವು ಗಣಪನನ್ನ ಕೂರಿಸ್ಕೊಂಡಿದೀವಿ. ಅದು ಗಣೇಶ ಹಬ್ಬ ಅಂತ ಹೇಳಿ ಮಾತ್ರ ಅನ್ನಿಸ್ಕೊಳ್ಳಲ್ಲ, ಗೌರಿ ಗಣೇಶ ಹಬ್ಬ ಅನ್ಸ್ಕೊಳ್ತೀವಿ. ಈಗ ನೋಡಿ, ನಗರ ಪ್ರದೇಶದಲ್ಲಾಗ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಾಗ್ಲಿ ಹಬ್ಬ ಅಂದ್ರೆ ಎಲ್ಲಿಂದ ಆರಂಭ ಆಗತ್ತೆ? ಮನೆ ಶುಚಿತ್ವದಿಂದ ಆರಂಭ ಆಗತ್ತೆ. ಹಬ್ಬದ ದಿನ ಬೆಳಿಗ್ಗೆ ಎದ್ದ ಕೂಡ್ಲೆ ಮನೆಯ ಹೆಣ್ಮಗಳು ಮನೆಯ ಹೊಸಲನ್ನ ಸಾರಿಸಿ ರಂಗೋಲಿಯನ್ನ ಬಿಡೋದ್ರಿಂದ ಆರಂಭ ಆಗತ್ತೆ. ಅಲ್ಲಿ ಯಾವತ್ತಾದ್ರೂ ಯಾವ್ದಾದ್ರು ಹೆಣ್ಮಗಳು ಅಯ್ಯೋ ರಂಗೋಲಿ ಬಿಡ್ಬೇಕಲ್ಲಪ್ಪ, ಅಯ್ಯೋ ಮನೆ ಹೊಸಲು ಸಾರಿಸ್ಬೇಕಲ್ಲಪ್ಪ ಅಂತ ಯಾವ್ದಾದ್ರು ಹೆಣ್ಮಗಳು ಹೇಳೋದನ್ನ ಕೇಳಿದೀವ ಮಾಮ? ಖಂಡಿತ ಇಲ್ಲ. ಅಲ್ಲಿಂದ ಸಾರಿಸಿ ಆಕೆ ಒಳಗ್ ಬಂದ ಕೂಡ್ಲೆ ತೋರಣವನ್ನ ಕಟ್ತಾಳೆ. ಮನೆಗೆ ತೋರಣ ಕಟ್ಟಿ ಮನೆಯ ಒಂದು ದೇವರ ಮನೆಯನ್ನ ಶುಚಿತ್ವ ಮಾಡಿ ಮನೆಯ ಎಲ್ಲ ದೇವರ ಸಾಮಗ್ರಿಗಳನ್ನ ಓರಣವಾಗಿ ಜೋಡಿಸಿ ಆ ನಂತರ ಅಡುಗೆಗೆ ತೆರಳ್ತಾಳೆ. ಅಲ್ಲಿ ದೇವರಿಗೆ ಏನು ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾಳೆ ಅಲ್ಲಿಯೂ ಆಕೆಗೊಂದು ಕ್ರಮ. ಯಾವ ವಸ್ತುಗಳನ್ನ ಎಲ್ಲಿಡ್ಬೇಕು, ಹೂಗಳನ್ನ ಹೆಂಗ್ ಜೋಡಿಸ್ಬೇಕು, ಅಕ್ಷತೆಯನ್ನ ಎಲ್ಲಿಡ್ಬೇಕು, ಪಂಚಪಾತ್ರೆಯನ್ನ ಎಲ್ಲಿಡ್ಬೇಕು, ಅದೆಲ್ಲವೂ ಕೂಡ ಒಂದು ಕ್ರಮ. ನಾನು ಇಲ್ಲಿ ಇಡ್ಬೇಕಾ ಅಂತಾನೆ ಶ್ರಮ ಅಂತೇಳಿ ಹೇಳ್ತಾರ ಹೆಣ್ಮಕ್ಳು. ಆ ನಂತರ ಅಲ್ಲಿಂದ ಅಡಿಗೆ ಮನೆಗ್ ಬರ್ತಾರೆ. ಅಡಿಗೆ ಮನೆಗ್ ಬಂದ ಕೂಡ್ಲೆ ಅವತ್ತಿನ ಹಬ್ಬ ಯಾವ್ದಿದ್ಯೋ ಆ ಹಬ್ಬಕ್ಕೆ ತಕ್ಕುದಾದ ಅಡಿಗೆಯನ್ನ ಆರಂಭಿಸ್ತಾಳೆ. ಇವಾಗ ಗೌರಿ ಗಣೇಶ ಹಬ್ಬ ಅಂದ್ರೆ ಕಡುಬು ಮಾಡೋದೇ ನಮ್ ಕಡೆಗೆ ಒಂದ್ ದೊಡ್ಡ ಸಂಭ್ರಮ. ಯುಗಾದಿ ಹಬ್ಬ ಅಂದ ಕೂಡ್ಲೆ ಹೋಳಿಗೆ ಮಾಡ್ಬೇಕು. ದೀಪಾವಳಿ ಹಬ್ಬ ಅಂದ ಕೂಡ್ಲೆ ಮತ್ತಿನ್ಯಾವುದೋ ಮನೆಯ ನೈವೇದ್ಯ ಮಾಡ್ಬೇಕು. ಸಂಕ್ರಾಂತಿ ಅಂದ ಕೂಡ್ಲೆ ಅಲ್ಲಿ ಎಳ್ಳು ಬೆಲ್ಲವನ್ನ ಮಾಡ್ಬೇಕು. ಇನ್ನ ಯುಗಾದಿ ಬಂದ್ರೆ ಒಬ್ಬಟ್ಟಿನ ಜೊತೆಗೆ ನಾವು ಬೇವು ಬೆಲ್ಲವನ್ನ ನಿರ್ಮಾಣ ಮಾಡ್ಬೇಕು. ಅದೆಲ್ಲ ಒಂದೊಂದು ಕ್ರಮ. ಈಗ ಡಿಸೆಂಬರ್ ಬಂತು ಅಂತಂದ್ರೆ ನಾವಲ್ಲಿ ಪೊಂಗಲ್ ಹಬ್ಬ ಮಾಡ್ತೀವಿ. ಅದೆಲ್ಲ ಒಂದು ಕ್ರಮ, ಯಾವ್ಯಾವ ಅಡಿಗೆ ಯಾವ್ಯಾವಾಗ ಮಾಡ್ಬೇಕು ಅಂತೇಳಿ. ಯಾವತ್ತಾದ್ರೂ ಹೆಣ್ಮಗಳು ಅಯ್ಯೋ ನಾನು ಅಡಿಗೆ ಮಾಡ್ಬೇಕಲ್ಲಪ್ಪ ಅಂತ ಶ್ರಮದಿಂದ ಮಾಡ್ತಾಳ? ಖಂಡಿತ ಇಲ್ಲ. ಹಾಗಾಗಿ ಹಬ್ಬ ಅನ್ನೋದು ಯಾವತ್ತಿದ್ರೂ ಒಂದು ಕ್ರಮನೇ. ಈಗ ಗೌರಿ ಗಣೇಶ ಹಬ್ಬಕ್ಕೆ ಬರೋಣ. ಗೌರಿ ಗಣೇಶ ನೀವು ಮೂರ್ತಿ ಯಾವತ್ತಾದ್ರೂ ಗಮನಿಸಿದೀರಾ? ಒಂದ್ಸಲ ಯೋಚನೆ ಮಾಡಿ. ಎಲ್ಲ ಒಂದ್ ಕಡೆ ಗೌರಿ ಗಣೇಶ ಮೂರ್ತಿಯನ್ನ ನೋಡಿದಾಗ ಗಣೇಶನ್ ಮೂರ್ತಿ ದೊಡ್ಡದಾಗಿರುತ್ತೆ, ಗೌರಿ ಮೂರ್ತಿ ಮಾತ್ರ ಎಲ್ಲೋ ಸಂದಿಯಲ್ಲಿ ಸಣ್ಣದಾಗಿರುತ್ತೆ. ಹಾಗಿದ್ರೆ ನೀವು ಆ ಕಡೆಗೆ ನೀವು ಮೈಕ್ ಕೊಟ್ರೆ ಆಮೇಲೆ ಹೇಳ್ತಾರೆ ನೋಡಿ ಪಾಪ ಕುಂಬಾರನ್ಗೆ ಗಣಪನ್ ಮಾಡಿ ಮಾಡಿ ದೊಡ್ಡದಾಗಿ ಮೂರ್ತಿ ನಿರ್ಮಾಣ ಮಾಡಿ ಮಾಡಿ ಸಾಕಾಗೋಯ್ತು, ಸುಸ್ತಾಗೋಯ್ತು, ಅದಕ್ಕೆ ಇನ್ನೇನ್ ಗೌರಿನ್ ದೊಡ್ಡದಾಗಿ ಮಾಡೋದಪ್ಪ ಅಂತೇಳಿ ಸಣ್ಣದಾಗಿ ಮಾಡಿಟ್ಟ ಅಂತೇಳಿ ಹೇಳ್ಬೋದು. ಖಂಡಿತ ಅದಲ್ಲ. ಅದಕ್ಕೊಂದು ತುಂಬಾ ದೊಡ್ಡ ಅರ್ಥ ಇದೆ. ಯಾವತ್ತಿದ್ರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಯಾದವಳು ಯಾವತ್ತಿದ್ರೂ ಚಿಕ್ಕದಾಗಿ ಪರದೆಯ ಹಿಂದೆನೇ ಇರ್ತಾಳೆ. ತನ್ನ ಮಗ ಇಡೀ ಲೋಕಕ್ಕೆ ಬೆಳಕಾಗಿ ಇಡೀ ಲೋಕಕ್ಕೆ ದೊಡ್ಡ ಮನುಷ್ಯನಾಗಿ ಬೆಳಿಬೇಕು ಅನ್ನೋ ಒಂದು ಸಾಂಕೇತಿಕ ಅರ್ಥದಲ್ಲಿ ಗಣಪ ದೊಡ್ಡದಾಗಿ ಮೂರ್ತಿಯನ್ನ ನಿರ್ಮಾಣ ಮಾಡಿರ್ತಾರೆ. ಗೌರಿ ಎಲ್ಲೋ ಚಿಕ್ಕದಾಗಿ ಮರೆಯಾಗಿರ್ತಾಳೆ. ಆದ್ರೆ ಗೌರಿನೇ ಆ ಗಣಪನನ್ನ ಸೃಷ್ಟಿ ಮಾಡಿರೋಳು, ಗೌರಿಯೇ ಗಣಪನನ್ನ ಜನನವನ್ನ ಕೊಟ್ಟಿರೋಳು. ಆದ್ರೆ ವಿಘ್ನ ವಿನಾಶಕ ಅಂತ ಹೇಳಿ ನಾವು ಗಣಪನನ್ನ ಕರಿತೀವಿಯೇ ಹೊರತು ಗೌರಿಯನ್ನ ಕರೆಯಲ್ಲ. ಆದ್ರೆ ಆ ವಿಘ್ನ ವಿನಾಶಕನ ಏನು ಒಂದು ವರ ಇದೆ, ಆ ವರವನ್ನ ದಯಪಾಲಿಸಿದವಳೇ ಗೌರಿ. ಎಲ್ಲರ ವಿಘ್ನಗಳನ್ನ ಎಲ್ಲರ ಸಂಕಷ್ಟಗಳನ್ನ ನಿವಾರಣೆ ಮಾಡಬೇಕು ಅಂತೇಳಿ ಗಣಪನಿಗೆ ವರ ಕೊಟ್ಲು. ಆದ್ರೆ ಆತನ ಮೂರ್ತಿಯನ್ನೇ ನಾವು ದೊಡ್ಡದಾಗಿ ಮಾಡಿ ಆತನನ್ನ ಆರಾಧಿಸ್ತೇವೆ. ಆದ್ರೆ ಗೌರಿಯನ್ನೆಲ್ಲೋ ಚಿಕ್ಕದಾಗಿರ್ತೀವಿ. ಹಾಗಂದ ಮಾತ್ರಕ್ಕೆ ಶ್ರಮ ಅಂತ ಗೌರಿ ಚಿಕ್ಕವಳಾಗ್ಲಿಲ್ಲ. ಅದ್ರ ಹಿಂದೆ ಅಲ್ಲೊಂದು ಕ್ರಮ ಇದೆ. ಆ ಕ್ರಮಕ್ಕೆ ಸಾಂಕೇತಿಕವಾಗಿ ಒಂದು ಅರ್ಥವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಗಳನ್ನ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಯಾವತ್ತಿದ್ರು ಗೌರಿ ಅಂತಂದ್ರೆ ಅದು ಹೆಣ್ಣು ಮಕ್ಕಳ ಹಬ್ಬ, ಗಣಪ ಅಂತಂದ್ರೆ ಗಂಡು ಮಕ್ಕಳ ಹಬ್ಬ. ಈ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಸಮ್ಮಿಲನ ಈ ಒಂದು ಹಬ್ಬ ಏನಿದೆ, ಆ ಹಬ್ಬ ಎಲ್ಲರ ಮನೆಗಳಲ್ಲಿ ಒಂದು
ಸನ್ಮಂಗಳವನ್ನೇ ಉಂಟು ಮಾಡ್ಲಿ, ಜೊತೆಗೆ ಎಲ್ಲ ಬಾಳಿಗೆ ಒಂದು ಸದಾಶ್ರಯದ ಕಂಗಳನ್ನೇ ಕೊಡ್ಲಿ ಅಂತೇಳಿ ಹೇಳ್ತಾ ಹಬ್ಬ ಯಾವತ್ತಿದ್ರೂ ಕ್ರಮವೇ ಹೊರತು ಅದು ಶ್ರಮ ಅಲ್ಲ ಅನ್ನೋದು ನನ್ನ ಪ್ರತಿಪಾದನೆ. ಅಭಿಷೇಕ್ ಅವ್ರ ಮಾತು ಗಮನಿಸಿದ್ರ? ಹೌದು. ಏನು ಹೇಳಿದ್ರು ಹೇಳಿ? ಹಬ್ಬ ಅಂತ ಹೇಳಿದರೆ ರಂಗೋಲಿ ಹಾಕಬೇಕು, ಹೌದಾ? ಹೌದು. ಕ್ರಮ ಅಂದರು. ರಂಗೋಲಿ ಹಾಕೋದು ಕ್ರಮ. ರಂಗೋಲಿ ಪುಡಿ ಇಟ್ಕೊಂಡಿರೋರಿಗೆ ಅದು ಸುಮ್ಮನೆ ಶ್ರಮ. ಅವ್ರಿಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ಅದಕ್ಕೆ ಹಬ್ಬದಲ್ಲಿ ಹೋಗಿ ಎದುರು ಮನೆಯವ್ರು ಕೇಳಿದಂತೆ, ರೀ ನಮ್ಮ ಮನೇಲಿ ಫೆಸ್ಟಿವಲ್ ಡೇ, ಆ್ಯಕ್ಚುಲಾಗಿ ನೀವೇನು ಅನ್ಕೋಬೇಡಿ, ನಿಮಗೆ ರಂಗೋಲಿ ಹಾಕಕ್ಕೆ ಬರುತ್ತೆ, ಪೌಡ್ರ್ ಸಿಕ್ಕಲಿಲ್ಲ, ಡೋಂಟ್ ಮಿಸ್ಟೇಕ್ ಮೀ, ನೀವು ಪೌಡ್ರ್ ಕೊಟ್ಟಿರ್ತೀರಾ, ನಿಮ್ಮ ಹತ್ರ ಇದೆಯಲ್ಲ, ನಾನು ನಿಮಗೆ ವಾಪಸ್ ಕೊಡ್ತೀನಿ. ಅವಳೇನು ಹೇಳಿದ್ಲು ಗೊತ್ತಾ? ಛೇ ವಾಪಸ್ ಯಾಕೆ ಮಾಡ್ತಾರೆ, ರಿಟರ್ನ್ ಏನು ಮಾಡಬೇಡಿ, ತಗೊಂಡೋಗಿ ಪೌಡ್ರು. ಬಟ್ ಆದರೆ ನೀವು ರಂಗೋಲಿ ಹಾಕಿದ್ಮೇಲೆ ಸ್ಪಾನ್ಸರ್ಡ್ ಬಾಯ್ ಅಂತ ನಮ್ಮ ಹೆಸರು ಹಾಕಿದ್ರೆ ಸಾಕು. ಕ್ರಮದ ಜೊತೆಗೆ ಶ್ರಮವಿಲ್ಲದಲ್ಲೇ ಪಡೆಯುವಂತಹ ಹೆಸರಿನ ಒಂದು ಸಾಧನೆಯ ಅಥವಾ ಕರ್ಮಯೋಗದ ಮೂಲಕ ಜ್ಞಾನಯೋಗದ ಸಮೀಕರಣವ, ಅದಕ್ಕೆ ಅಭಿಷೇಕ ಮಾಡತಕ್ಕಂತಹ ಸಂದರ್ಭಗಳಲ್ಲಿ ಹಾಲು ಮೊಸರು ತುಪ್ಪ ಎಲ್ಲವನ್ನ ಸೇರಿಸಿ ದೇವರಿಗೆ ಮಾಡಿದ ಮೇಲೆ ಪಂಚಾಮೃತವನ್ನು ಸ್ವೀಕರಿಸಿ ಜೈ ಎನ್ನುವಂತಹ ರುಚಿಕಟ್ಟಾದ ಆ ಒಂದು ಸನ್ನಿವೇಶದ ವಾತಾವರಣವ, ಇದು ಕ್ರಮವೇ ಆದ ಪಕ್ಷದಲ್ಲಿ ಇದಕ್ಕೆ ಹಾಕುವಂತಹ ಶ್ರಮ ಎಷ್ಟು ಅನ್ನೋದಕ್ಕೆ ನಿಮ್ಮ ಮಾತೇನು? ನಮಸ್ಕಾರ. ಭೂಮಿಕಾ ಟಿವಿಯ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಹಬ್ಬಗಳ ಆಚರಣೆಗಳ ಬಗ್ಗೆ ಹೇಳೋದಾದ್ರೆ ಕಣ್ಣನ್ ಮಾಮ, ನೀವು ಹೇಳಿದ್ದು 100ಕ್ಕೆ 100 ನಿಜ. ಹಬ್ಬಗಳಂದ್ರೆ ಶ್ರಮ. ಸೊ ನಾವು ಒಂದು 20 ವರ್ಷದ ಮುಂಚೆ ಇದ್ದಂತ ಅಭಿಷೇಕ್ 100ಕ್ಕೆ 100 ನಿಜ ಅಂದ್ರೆ ಈ ಕಡೆಗೆ 50 ಕೊಡ್ಬೇಕಾಗುತ್ತೆ. ಅದರಿಂದ 50 ನಿಜ, ಇನ್ನು 50 ಮಾಮ ಇದಕ್ಕೊಂದು ಮಾತಿದೆ, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು, ಹಾಗೆಲ್ಲ ಒಂದೇ ಕಡೆಗೆ ಹೇಳೋ ಹಾಗಿಲ್ಲ. ಹೆಣ್ಣು ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದು ಸರಿಯಾಗಿ ಕೊಡದಿದ್ರೆ ಅದು ಆಲ್ಕೋಹಾಲ್ ಆಗಿ ಹೋಗ್ಬಿಡುತ್ತೆ. ಸಮಪಾಲ ಆಗಬೇಕು. ಸರಿ. ಒಂದು 20 ವರ್ಷದ ಮುಂಚೆ ಇದ್ದಂತ ಹಬ್ಬದ ಪರಿಕಲ್ಪನೆ ಈಗಿನ ಕಾಲದಲ್ಲಿ ಇಲ್ಲ. ಈಗಿನ ಹಬ್ಬದ ಡೆಫಿನೇಷನ್ ಬೇರೆ ತರ ಆಗ್ಬಿಟ್ಟಿದೆ. ನಾನು ಚಿಕ್ಕ ವಯಸ್ಸಿನಿಂದನೂ ಹಬ್ಬ ನೋಡ್ಕೊಂಡು ಬಂದಿದ್ದೀನಿ, ಈಗ ಹಬ್ಬ ನೋಡ್ತಾ ಇದ್ದೀನಿ, ಬಹಳಷ್ಟು ಬದಲಾಗಿದೆ. ಸೊ ಈಗಿನ ಕಾಲದ ಹಬ್ಬದ ಆಚರಣೆ, ಈಗಿನ ಸಾಮಾಜಿಕ ಪರಿಸ್ಥಿತಿ ಮತ್ತೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಹಬ್ಬದ ಆಚರಣೆಯೇ ಒಂದು ಶ್ರಮ ಆಗಿದೆ. ಸೊ ಅದು ಹೇಗೆ ಅನ್ನೋದಕ್ಕೆ ನನ್ನ ಹತ್ರ ಒಂದಿಷ್ಟು ಉದಾಹರಣೆಗಳಿದೆ, ಅದನ್ನ ಹೇಳ್ತೀನಿ. ಹಾಗಂತ ನಾನು ಹಬ್ಬಗಳ ಆಚರಣೆಯ ವಿರೋಧಿ ಅಲ್ಲ, ಆದ್ರೆ ಹಬ್ಬಗಳ ಆಚರಣೆ ಎಷ್ಟು ಶ್ರಮ ಅಂತ ಹೇಳ್ತೀನಿ. ಸೊ ಇದು ಗೌರಿ ಗಣೇಶ ಹಬ್ಬದ ಸಂದರ್ಭ ಆಗಿರೋದ್ರಿಂದ ಅದರದ್ದೇ ಒಂದು ಉದಾಹರಣೆಯನ್ನ ಕೊಡ್ತೀನಿ. ನಮ್ಮ ಊರಿನಲ್ಲಿ ಒಂದು ಹಿರಿಯರ ಮನೆಯಲ್ಲಿ ಪ್ರತಿ ವರ್ಷ ಗಣಪತಿ ಮೂರ್ತಿಯನ್ನ ಜೇಡಿ ಮಣ್ಣಿನಿಂದ ಮಾಡಿ ಪ್ರತಿಷ್ಠಾಪನೆ ಮಾಡಿ ಹಬ್ಬದ ಟೈಮಲ್ಲಿ ಪೂಜೆ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸಿನಿಂದನೂ ಆಗ ಹಿರಿಯರೇ ಮನೆಯಲ್ಲಿ ಅವರೇ ಸ್ವತಃ ವಿಗ್ರಹ ಮಾಡ್ತಾ ಇದ್ರು. ಕಳೆದ ಒಂದು 2-3 ವರ್ಷದಿಂದ ನನ್ನ ಕಿವಿಗೆ ಏನು ವಿಷಯ ಬಿತ್ತಪ್ಪ ಅಂತಂದ್ರೆ, ಅವ್ರ ಹಿರಿಯರು ಮೂರ್ತಿ ಮಾಡೋದನ್ನ ನಿಲ್ಸಿದ್ದಾರೆ, ಈಗ ಹೊರಗಡೆಯಿಂದ ದುಡ್ಡು ಕೊಟ್ಟು ಮೂರ್ತಿ ತಂದು ಪೂಜೆ ಮಾಡ್ತಿದ್ದಾರೆ ಅಂತ. ಸೊ ಒಂದ್ ದಿವಸ ನಾನು ಆ ಹಿರಿಯರನ್ನ ಕೇಳಿದೆ, ಯಾಕೆ ನೀವು ವಿಗ್ರಹ ಮಾಡ್ತಾ ಇಲ್ಲ ಅಂತೆ ಚೌತಿ ಹಬ್ಬಕ್ಕೆ, ಚೆನ್ನಾಗಿ ಮಾಡ್ತಿದ್ರಿ ವಿಗ್ರಹ, ಏನಾಯ್ತು ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು, ಜೇಡಿ ಮಣ್ಣು ಸಿಗ್ತಾ ಇಲ್ಲ, ಗಣಪತಿ ವಿಗ್ರಹ ಮಾಡೋದಕ್ಕೆ ಜೇಡಿ ಮಣ್ಣು ಸಿಗ್ತಾ ಇಲ್ಲ, ನಮ್ಮೂರ್ನಲ್ಲಿ ಸಿಗ್ತಾ ಇಲ್ಲ ಅಂತ ಪಕ್ಕದೂರೇನೂ ತರಿಸ್ ನೋಡ್ದೆ, ಆದ್ರೆ ಆ ಮಣ್ಣು ಹದನೇ ಆಗಲ್ಲ, ಸುಮ್ನೆ ಯಾಕೆ ಕಿರಿಕಿರಿ, ರಗಳೆ ಆಗ್ತಾ ಇದೆ ನಂಗೆ, ಅದಕ್ಕೆ ನಾನು ದುಡ್ಡು ಕೊಟ್ಟು ತರ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಇದೊಂದು ರೀತಿಯ ಕತೆ. ಆದ್ರೆ ಇನ್ನೊಂದು ಕತೆ, ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣಪತಿಗೆ ಪ್ರಿಯವಾದ ಕಡುಬನ್ನ ನೈವೇದ್ಯ ಮಾಡ್ತಾರೆ. ಕಡುಬನ್ನ ಮಾಡೋದಕ್ಕೆ ಹಲಸಿನ ಎಲೆ ಬೇಕು. ಆದ್ರೆ ಈಗ ಯಾರ ಮನೇಲೂ ಹಲಸಿನ ಮರನೇ ಇಲ್ಲ, ಎಲೆನೇ ಸಿಗೋದಿಲ್ಲ, ಬಹಳ ಕಷ್ಟ. ಹೋದ ವರ್ಷ ಏನಾಯ್ತು ಅಂತಂದ್ರೆ, ನಮ್ಮಮ್ಮ ಹಬ್ಬದ ಟೈಮಲ್ಲಿ ಹಲಸಿನ ಎಲೆ ತಗೊಂಬಾ ಅಂತಂದ್ರು. ನಾನು ನಮ್ಮ ಊರಲ್ಲಿ ಇರುವಂತ ಒಂದು ರಾಧಕ್ಕನವ್ರ ಮನೆಯಿಂದ ಹಲಸಿನ ಎಲೆ ತಗೊಂಡ್ ಬರೋಣ ಕಡುಬು ಮಾಡಕ್ಕೆ ಅಂತ ಹೋಗಿದ್ದೆ. ನೋಡಿದ್ರೆ ಆಲ್ರೆಡಿ ಊರವ್ರು ತುಂಬಾ ಜನ ಬಂದು ಹಲಸಿನ ಎಲೆ ಕಿತ್ಕೊಂಡು ಮರನೇ ಬೋಳ್ಸಿಟ್ಟಿದ್ರು. ನಾನು ದೋಟಿ ಹಿಡ್ಕೊಂಡು ಎಳೆದು ಇದನ್ನ ತಗೊಂಡ್ ಬಂದೆ ಎಲೆನ. ಸೊ ಈ ರೀತಿಯಾಗಿ ಹಬ್ಬದ ಸಂದರ್ಭದಲ್ಲಿ ಕೆಲವೊಂದ್ಸಲ ಈ ತಯಾರಿ ಮಾಡೋದು ಅಥವಾ ಇದೆಲ್ಲ ನೋಡಿದಾಗ ಹಬ್ಬ ಸ್ವಲ್ಪ ಶ್ರಮ ಅಂತ ನನ್ನ ಅನಿಸಿಕೆ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು, ಹಬ್ಬದ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋದ್ರೆ ಸಿಕ್ಕಾಬಟ್ಟೆ ಕ್ಯೂ. ಸೊ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನದವರೆಗೂ ಆಗ್ಬಿಡುತ್ತೆ ಒಂದು ಅರ್ಚನೆ ಮಾಡಿಸೋದಕ್ಕೆ. ಅಭಿಷೇಕ್, ನಮ್ಮ ವೃತ್ತಿಗೆ ಕೈ ಹಾಕ್ಬಿಟ್ಟಿಯಲ್ಲಪ್ಪ. ಹಾಗೇನಿಲ್ಲ, ಇದು ಒಂದು ಹಬ್ಬದ ಒಂದು ಶ್ರಮ ಹೇಗೆ ಅಂತ ಸ್ವಲ್ಪ ಜನ ಜಾಸ್ತಿ ಬಂದ್ರೆ ಒಂದೆರಡು ಕಾಸು ಸಿಗತ್ತೆ. ನೀನು ಮಾಡ್ಬಿಟ್ರೆ ಹೇಗೆ? ಹಬ್ಬ ಶ್ರಮದಾಯಕ. ಆದರೆ ಅಭಿಷೇಕ್ ಹೇಳಿದಾಗೆ ಪ್ರಶಾಂತ್ ಮಾಮನ್ನ ಕೇಳ್ತಿದ್ದೀವಿ, ಶ್ರಮದಾಯಕ ಆಗದಿದ್ದರೆ ಕ್ರಮದಾಯಕವೇ ಆದ ಪಕ್ಷದಲ್ಲಿ ಸೃಜನಶೀಲತೆಗೆ ದಾರಿ ಇದೆಯೇ?
ಒಬ್ಬ ವ್ಯಕ್ತಿಯ ಅಮೂರ್ತವಾಗಿರ್ತಕ್ಕಂಥ ಕಲೆಯನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂತಹ ಒಂದು ಸಂಸ್ಕೃತಿ ಈ ಮಣ್ಣಿನ ಗುಣ. ಜೇಡಿ ಮಣ್ಣು ಸಿಕ್ಕಲಿಲ್ಲ ಅಂತಂದ್ರೂ ಅದಕ್ಕೆ ಅಂತೀನಿ ಅಭಿಷೇಕ್ ಬ್ಯಾಂಕಲ್ಲಂತೆ ಇರೋದು. ಎಲ್ಲರಿಗೂ ಸಾಲ ಕೊಟ್ಟು 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 ಕೆರೆ ಮೇಲೆಲ್ಲ ಮನೆ ಕಟ್ಸಿರೋದ್ರಿಂದ ಜೇಡಿ ಮಣ್ಣು ಎಲ್ಲರೂ ಸಿಗುತ್ತೆ, ಮಾಪನಾಳೆ ಸಿಗೋದಿಲ್ಲ. ಎಲ್ಲಿಗೆ ಕೊಡಬೇಕಿತ್ತು ಅಲ್ಲಿಗೆ ಕೊಡಬೇಕಿತ್ತು, ಯಾವುದು ಉಳಿಸ್ಬೇಕಿತ್ತು ಅದು ಉಳಿಸ್ಬೇಕಿತ್ತು. ಹಾಗಾಗಿ ಇವತ್ತು ಯಾಂತ್ರೀಕೃತ ಜಗತ್ತಿಗೆ ಹಣದ ಮೇಲಿನ ಆರ್ಥಿಕ ದೃಷ್ಟಿಕೋನ ಹೆಚ್ಚಾಗಿರೋದ್ರಿಂದ ಕರುಳಿನ ಕುಟುಂಬದ ಕಣ್ಣಿನ ಈ ಪರಂಪರೆಯ ಹಬ್ಬದ ನೈಜ ಚಿತ್ರಣ ಬದುಕಿಗೆ ನಗರದಲ್ಲಿರ್ತಕ್ಕಂಥವರಿಗೆ, ಹಳ್ಳಿಲಿರ್ತಕ್ಕಂಥ ತಂದೆ ತಾಯಿಗಳನ್ನ ಬಿಟ್ಟು ಬಂದವರಿಗೆ ಲಭ್ಯ ಆಗ್ತಾ ಇಲ್ಲ. ಆದರೆ ನೀವು ಹಳ್ಳಿಲೂ ಇದ್ದು ನೀವು ದಿಲ್ಲಿವರೆಗೂ ಅರ್ಥಾತ್ ನಗರಕ್ಕೂ ನೀವು ಕೊಂಡಿಯಾಗಿ ಸ್ನೇಹ ಸೇತುವೆಯಾಗಿರ್ತಕ್ಕಂತಹ ನಿಮ್ಮಲ್ಲಿ ಅವರ ಶ್ರಮ ಅಂತಕ್ಕಂಥದ್ದು ಶ್ರಮ ಅಲ್ಲ ಕ್ರಮ ಅನ್ನಕ್ಕೆ ನಿಮ್ಮ ಮಾತೇನು? ಎಲ್ಲರಿಗೂ ನಮಸ್ಕಾರ. ಒಂದು ಕಾವ್ಯಾನಂದರ ಒಂದು ಪದ್ಯದ ಮುಖಾಂತರ ನನ್ನ ವಾದವನ್ನ ನಾನು ಸಮರ್ಥನೆಯನ್ನ ಮಾಡ್ತೇನೆ ನಿಮ್ಮಮ್ಮ. ಕಾವ್ಯಾನಂದರು ಒಂದು ಹೇಳ್ತಾರೆ, ಬಾಳುವೆಯೇ ಹೋಳಿಗೆಯು ಬುದ್ಧಿ ಕಣಕವು, ಬಾಳುವೆಯೇ ಹೋಳಿಗೆಯು ಬುದ್ಧಿ ಕಣಕವು, ಭಾವ ಬೇಳೆ ಬೆಲ್ಲದ ಬೆರಕೆ, ಭಾವ ಬೇಳೆ ಬೆಲ್ಲದ ಬೆರಕೆ, ಹಾಳತಾಗಿರಬೇಕು ಎರಡರೊಳು ಪರಿಮಾಣ, ಹಾಳತಾಗಿರಬೇಕು ಎರಡರೊಳು ಪರಿಮಾಣ, ಹಾಳು ಹದ ತಪ್ಪಿದರೆ ಮರುಳ ಸಿದ್ಧ ಅಂತಂದೇಳಿ ಹೇಳ್ತಾರೆ. ಹಾಗಾಗಿ ಮಮ್ಮ ಯಾವುದೇ ಆದ್ರೂ ಕೂಡ ಒಂದು ಕ್ರಮಬದ್ಧವಾಗಿ ಇದ್ರೆ ಮಾತ್ರ ಆ ಒಂದು ಕಾರ್ಯದಲ್ಲಿ ಆಗಿರ್ಬೋದು, ಹಬ್ಬದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕೆಲಸದಲ್ಲೂ ಕೂಡ ನಾವು ಸಾರ್ಥಕತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ನಮ್ಮ ಪೂರ್ವಿಕರು ದಡ್ರಲ್ಲ ಮಾಮ. ಪ್ರತಿಯೊಂದು ಕೂಡ ಪೂಜಾ ಕೈಂಕರ್ಯಗಳು ಆಗಿರ್ಬೋದು ಮತ್ತೆ ಯಾವುದೇ ಹಬ್ಬಗಳನ್ನಾಗಿರ್ಬೋದು ಯಾವ ರೀತಿಯಾಗಿ ನಾವು ಅದನ್ನ ಆಚರಿಸಬೇಕು ಅಂತಂದೇಳಿ ಸರಿಯಾದ ರೀತಿಯಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ಹಿಂದೆ ನಾವು ಯುಗಗಳಿಂದಲೂ ಕೂಡ ನಾವು ನೋಡೋದಾದ್ರೆ ಈ ಕೃತಯುಗದಲ್ಲಿ ಪೂಜಾ ಕೈಂಕರ್ಯವನ್ನ ಹೇಗೆ ಮಾಡಬೇಕು ಅನ್ನೋದಾದ್ರೆ ಅವ್ರು ಹೇಳ್ತಾ ಇದ್ರು ಧ್ಯಾನದ ಮುಖಾಂತರ ನಾವು ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಈ ತ್ರೇತಾಯುಗದಲ್ಲಿ ಬಂದಾಗ ಯಜ್ಞಗಳ ಮುಖಾಂತರವಾಗಿ ಹಬ್ಬಗಳನ್ನ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ದ್ವಾಪರ ಯುಗದಲ್ಲಿ ಬಂದಾಗ ಅದನ್ನ ಅರ್ಚನೆ ಮುಖಾಂತರವಾಗಿ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಕಲಿಯುಗದಲ್ಲಿ ಬಂದಾಗ ಒಂದು ಸಂಕೀರ್ತನೆಗಳ ಮುಖಾಂತರ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಪುರಂದರ ದಾಸರು ಹೇಳಿದ್ದು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಹರಿನಾಮವನ್ನ ನೆನೆದರೆ ಕುಲಕೋಟೆಗಳು ಧರಿಸುವವು ಅಂತ ಹೇಳ್ತಾರೆ. ಹಾಗಾಗಿ ಯಾವುದಾದ್ರೂ ಕೂಡ ಒಂದು ಕ್ರಮಬದ್ಧವಾಗಿ ಅದನ್ನ ಪೂಜಾ ಕೈಂಕರ್ಯ ಆಗಿರ್ಬೋದು, ಹಬ್ಬವನ್ನ ಆಗಿರ್ಬೋದು, ಅದನ್ನ ಮಾಡಿದ್ರೆ ಮಾತ್ರ ಅದು ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತೆ ಮಾಮ. ಹಾಗೆ ಈ ಹಬ್ಬಗಳು ಅಂತಕ್ಕಂಥದ್ದನ್ನ ಅಷ್ಟು ಏನು ಒಂದು ಒಂದು ಕ್ರಮಬದ್ಧವಾಗಿ ಹೇಗೆ ನಮ್ಮ ಹಿರಿಯರು ಪೂರ್ವಿಕರು ಜೋಡಿಸಿದ್ದಾರೆ ಅನ್ನೋದ್ರ ತಿಳ್ಕೊಬೇಕು ಅನ್ನೋದಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಹಬ್ಬಗಳ ಮಹತ್ವ ಏನು ಅಂತಕ್ಕಂಥದ್ದು ಮತ್ತೆ ಅವುಗಳಿಗೆ ಇರ್ತಕ್ಕಂಥ ವೈಜ್ಞಾನಿಕ ಹಿನ್ನೆಲೆ ಏನು ಅಂತಕ್ಕಂಥ ತಿಳ್ಕೊಂಡ್ರೆ ಮಾತ್ರ ಈ ಹಬ್ಬಗಳು ಕ್ರಮಬದ್ಧವೋ ಅಥವಾ ಶ್ರಮವೋ ಅಂತಕ್ಕಂಥದ್ದು ತಿಳಿಯುತ್ತೆ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಈಗ ಸಂಕ್ರಾಂತಿ ಅಂತ ನಾವು ಹೇಳ್ತೀವಿ ಅಮ್ಮ. ಸಂಕ್ರಾಂತಿಯನ್ನು ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ? ನಾವು ಜನವರಿ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಜನವರಿ ತಿಂಗಳಲ್ಲಿ ಸಹಜವಾಗಿ ಚಳಿ ಹೆಚ್ಚಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು. ನಾವು ನೋಡಿ ಪ್ರತಿಯೊಂದು ಹಬ್ಬಗಳು ಕೂಡ ಹವಾಗುಣ ಮತ್ತೆ ನಮ್ಮ ಶಾರೀರಿಕ ಅವಶ್ಯಕತೆಗಳಿಗೆ ತಕ್ಕಂತೆ ಹಬ್ಬಗಳನ್ನ ನಮ್ಮ ಪೂರ್ವಿಕರು ಜೋಡಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ ಜನವರಿನಲ್ಲಿ ಬರ್ತಕ್ಕಂಥ ಚಳಿಗಾಲದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿಯ ದಿನ ನಾವು ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಬೀಜವನ್ನ ಸೇರಿಸಿ ಮಾಡಿರ್ತಕ್ಕಂಥ ಖಾದ್ಯ ಆಗಿರ್ತಕ್ಕಂಥ ಎಳ್ಳು ಬೆಲ್ಲವನ್ನ ನಾವು ಎಲ್ರಿಗೂ ಕೂಡ ನೀಡ್ತೀವಿ. ಏನಾದ್ರೆ ಅರ್ಥ, ಎಳ್ಳಿನಲ್ಲಿ ನಮ್ಮ ದೇಹಕ್ಕೆ ಚಳಿಗಾಲದಲ್ಲಿ ಜಿಡ್ಡಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆ ಸಂದರ್ಭದಲ್ಲಿ ಎಳ್ಳು ಮತ್ತೆ ಕೊಬ್ಬರಿಯಲ್ಲಿ ಇರ್ತಕ್ಕಂಥ ಕಡಲೆ ಬೀಜದಲ್ಲಿ ಇರ್ತಕ್ಕಂಥ ಆ ಜಿಡ್ಡು ನಮ್ಮ ದೇಹಕ್ಕೆ ಸೇರಿದ್ರೆ ನಮ್ಮ ದೇಹ ಸಮಶೀತೋಷ್ಣವನ್ನ ಕಾಯ್ದುಕೊಳ್ಳುತ್ತೆ ಅಂತಕ್ಕಂಥದ್ದು. ಹಾಗೆ ಯಾವುದು ಕೂಡ ಅತಿ ಆಗ್ಬಾರದು ಅನ್ನೋದು ಕೂಡ ಜೊತೆಗೆ ಬೆಲ್ಲವನ್ನು ಕೂಡ ಅಲ್ಲಿ ಸೇರಿಸ್ತಕ್ಕಂಥದ್ದು. ಸೊ ಹೀಗಾಗಿ ನಾವು ಹಬ್ಬವನ್ನ ಕ್ರಮಬದ್ಧವಾಗಿ ಆಚರಿಸಬೇಕು ಅಂತಕ್ಕಂಥದ್ದು ಹಿರಿಯರು ಕಟ್ಟಿಕೊಂಡಿರ್ತಕ್ಕಂಥದ್ದು. ಹಾಗೆ ಇದನ್ನ ನಾವು ಏನು ನಾವು ಪೂರ್ವಿಕರು ಕಟ್ಟಿಕೊಂಡಿರ್ತಕ್ಕಂಥ ಕ್ರಮಬದ್ಧತೆಯಿಂದ ಹಬ್ಬಗಳು ಮಾಡಿದ್ರೆ ನಮಗೆ ಶ್ರಮ ಆಗೋದಿಲ್ಲ. ಅದಕ್ಕೆ ನಾವು ಏನೆಲ್ಲ ಹೇಳಿದ್ರಲ್ಲ ಅದನ್ನ ಜೋಡಿಸ್ಕೋಬೇಕು ಇದನ್ನ ಜೋಡಿಸ್ಕೋಬೇಕು, ಅಷ್ಟೊಂದು ನಮಗೆ ಆಡಂಬರ ಬೇಕಾಗಿಲ್ಲ, ವೈಭವಗಳು ಹಬ್ಬಗಳಿಗೆ ಬೇಕಾಗಿಲ್ಲ. ಅಲ್ಲಿ ಹೇಳ್ತಾರೆ ಭಗವದ್ಗೀತೆನಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರೆ. ಅಂದ್ರೆ ಒಂದು ಬಿಲ್ವ ಪತ್ರೆ ಸಾಕು ಒಂದು ಪೂಜೆಯನ್ನ ಮಾಡ್ಲಿಕ್ಕೆ, ಹಬ್ಬವನ್ನ ಮಾಡ್ಲಿಕ್ಕೆ, ಅಥವಾ ಒಂದು ಹೂವಿನ ಕಟ್ಟು ಸಾಕು, ಹಾಗೆ ಒಂದು ತೊಟ್ಟು ನೀರು ಸಾಕು, ಹಾಗೆಯೇ ನಮಗೆ ಒಂದು ಹಣ್ಣು ಆದ್ರೂ ಸಾಕು. ಅದನ್ನ ಭಕ್ತಿಯಿಂದ ಒಂದು ನಿರ್ಮಲವಾದ ಮನಸ್ಸಿನಿಂದ ನಾವು ಅದನ್ನ ಪೂಜೆಯನ್ನ ಮಾಡಿದ್ರೆ ನಮಗೆ ಹಬ್ಬಗಳಲ್ಲಿ ಸಾರ್ಥಕತೆ ಸಿಗುತ್ತೆ. ಹಾಗೆಯೇ ಹಬ್ಬ ಅಂತ ಅಂದಿದ ತಕ್ಷಣ ಅಲ್ಲಿ ವಾತಾವರಣನೇ ಬದಲಾಗತ್ತೆ ಮಾಮ. ಹೇಗೆ ಅಂತ ಹೇಳಿದ್ರೆ
ಈಗ ಸಹಜವಾಗಿ ನಾವು ಮನೆಗಳಲ್ಲಿ ಸುಮ್ಮನೆ ಒಂದು ದಿನಗಳಲ್ಲಿ ಕೂರೋದಕ್ಕೂ ಹಾಗೆ ಹಬ್ಬದ ದಿನಗಳಲ್ಲಿ ನಾವು ವಾತಾವರಣ ಗಮನಿಸ್ಕೊಳ್ಳೋದಕ್ಕೂ ಕೂಡ ವ್ಯತ್ಯಾಸ ಇದೆ. ಅಲ್ಲಿ ನೋಡಿ, ಎಲ್ಲರ ಮುಖದಲ್ಲೂ ಕೂಡ ಉತ್ಸಾಹ ಇರುತ್ತೆ, ಎಲ್ಲರ ಮುಖದಲ್ಲೂ ಕೂಡ ಸಂತೋಷ ಇರುತ್ತೆ. ನಾನೇನ್ ಮಾಡ್ಲಿ ಅಂತಕ್ಕಂಥ ಒಂದು ಉತ್ಸಾಹ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಹಾಗೆ ಅಲ್ಲಿ ಬರ್ತಕ್ಕಂಥ ಮಂಗಳ ದ್ರವ್ಯಗಳು ನಮ್ಮಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನ ತರ್ತಾ ಇರುತ್ತೆ. ಹಬ್ಬಗಳು ಅಂತಂದಿದ ತಕ್ಷಣ ಅಲ್ಲಿ ಹೆಚ್ಚು ಜನಗಳು ಸೇರ್ಕೊಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ನೀನ್ ಚೆನ್ನಾಗಿದ್ಯಾ ಅಂತಾಗ ಹೌದು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡಾಗ ನಮ್ಮಲ್ಲೂ ಕೂಡ ಪಾಸಿಟಿವ್ ವೈಬ್ಸ್ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ ನಮ್ಮ ಕುಟುಂಬದಲ್ಲೂ ಕೂಡ ಒಳ್ಳೆಯ ಸಂಬಂಧಗಳ ಒಂದು ಬೆಸೆಯುವಿಕೆ ಕೂಡ ಈ ಹಬ್ಬಗಳ ಮುಖಾಂತರ ಆಗ್ತಕ್ಕಂಥದ್ದು. ನೀವು ನೋಡಿ, ಮಾವಿನ ತೋರಣವನ್ನ ನಾವು ಕಟ್ತೀವಿ, ಮೇಡಮ್ ಹೇಳಿದ್ರು, ಮಾವಿನ ತೋರಣವನ್ನ ಕಟ್ತೀವಿ, ರಂಗೋಲಿಯನ್ನ ಹಾಕ್ತೀವಿ. ಮಾವಿನ ತೋರಣವನ್ನ ಯಾಕೆ ಕಟ್ತೀವಿ? ಆ ಮಾವಿನ ತೋರಣ ಸಾಕಷ್ಟು ದಿನ ಅದು ಹಸಿರಿಂದ ಕೂಡಿರ್ತಕ್ಕಂಥದ್ದು. ಹೆಚ್ಚು ಜನರು ಇರ್ತಕ್ಕಂಥ ಸಂದರ್ಭಗಳಲ್ಲಿ ಆ ವಾತಾವರಣದಲ್ಲಿ ಹೆಚ್ಚು ಆಮ್ಲಜನಕ ನಮಗೆ ಅವಶ್ಯಕತೆ ಇರ್ತಕ್ಕಂಥ. ಹಾಗಾಗಿ ಈ ಮಾವಿನ ಸೊಪ್ಪು ಅಂತಕ್ಕಂಥದ್ದು ಹೆಚ್ಚು ಸಮೃದ್ಧವಾಗಿ ಹಸಿರು ಹೆಚ್ಚು ದಿನ ಇರ್ತಕ್ಕಂಥದ್ದು, ಹಾಗೆ ಹೆಚ್ಚು ಆಮ್ಲಜನಕವನ್ನ ಕೊಡ್ತಕ್ಕಂಥದ್ದಾಗಿರೋದ್ರಿಂದ ನೋಡಿ, ಅದರ ವೈಜ್ಞಾನಿಕ ಮಹತ್ವನ ನಾವು ಇಲ್ಲಿ ಅರ್ಥಕೋಬೇಕು ಹಬ್ಬಗಳಲ್ಲಿ. ಯಾಕೆ ಈ ಕ್ರಮಗಳನ್ನ ನಾವು ಅನುಸರಿಸ್ಕೋಬೇಕು ಅಂತಕ್ಕಂಥದ್ದಕ್ಕೆ. ಹಾಗೆ ರಂಗೋಲಿ ಅಂತ ಹೇಳಿದ್ವಿ. ರಂಗೋಲಿ ಅಂತಂದ್ರೆ ಬೇರೆ ಏನಲ್ಲ ರಂಗ ನೀ ಒಲಿ ಅಂತಂದೇಳಿ ಅಷ್ಟೇ. ಅಲ್ಲಿ ನಾವು ಭಗವಂತನನ್ನ ಒಲಿಸ್ಕೊಂಡ್ಲಿಕ್ಕೆ ಕೆಲವರು ಹಾಡುಗಳನ್ನ ಹೇಳ್ತಾರೆ, ಕೆಲವರು ಭಕ್ತಿ ಗೀತೆಗಳನ್ನ ಹೇಳ್ತಾರೆ, ಕೆಲವರು ನೃತ್ಯಗಳನ್ನ ಮಾಡ್ತಾರೆ, ಕೆಲವರು ಈ ರೀತಿಯಾಗಿ ಅವರಿಗಿರ್ತಕ್ಕಂಥ ಒಂದು ಕೌಶಲ್ಯಗಳನ್ನ ತೋರ್ಸೋದ್ರ ಮುಖಾಂತರವಾಗಿ ಭಗವಂತನನ್ನ ಒಲಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಏನು ಆಡಂಬರ ಅಲ್ಲ, ಅದು ಏನು ಹಿರಿಯರು ನಮಗೆ ವೈಜ್ಞಾನಿಕವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಏನು ಕ್ರಮಗಳಿದೆ ಕ್ರಮಗಳನ್ನ ಪಾಲನೆ ಮಾಡಿದ್ರೆ ನಮಗೆ ಹಬ್ಬಗಳು ಸಾರ್ಥಕತೆಯನ್ನ ತಿಳಿಸ್ಕೊಡತ್ತೆ. ಪಲ್ಲವಿ ಅವರಿಗೆ ಪ್ರಶಾಂತಿ ಅವರು ಹೇಳ್ತಿದ್ದಾರೆ, ಕ್ರಮಬದ್ಧವಾಗಿರ್ತಕ್ಕಂತಹ ಹಬ್ಬ ಯಾವತ್ತೂ ಸಂತೋಷವನ್ನು ಕೊಡುತ್ತೆ ಅಂತ. ನೀವು ಪ್ರಾಂಶುಪಾಲಿನಿ, ಶಾಲೆಯನ್ನು ನಡೆಸುವಾಗಲೂ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು, ಅವರಿಗೆ ಮುಂದಿನ ಭವಿಷ್ಯವನ್ನು ಶ್ರಮಬದ್ಧವಾಗಿ ಹೇಳೋದಿಲ್ಲ, ಕ್ರಮಬದ್ಧವಾಗಿಯೇ ಹೇಳೋದು. ಅದರಲ್ಲಿ ಪ್ರಶಾಂತ್ ಅವರು ಒಂದು ಸೊಗಸಾದ ಪದಪ್ರಯೋಗ ಮಾಡಿದರು. ಹಬ್ಬದ ದಿವಸ ಬೆಳಿಗ್ಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅಂತ. ಯಾಕೆ ಹೇಳಿದರು ಅಂತಂದರೆ, ಅವತ್ತು ಹೆಂಡತಿ ಗಂಡನ ಮೇಲೆ ಸಿಡಿಮಡಿ ಮಾಡ್ಕೊಳ್ಳೋ ಹಾಗಿಲ್ಲ, ಅವಳು ಸುಂದರವಾಗಿ ಕಾಣಬೇಕು, ಅವಳು ಕಣ್ಣು ದಪ್ಪವಾಗಿ ಬಿಡೋ ಹಾಗಿಲ್ಲ, ಪದ್ಮಪತ್ರ ಥರ ಬಿಡಬೇಕು, ಪದ್ಮ ನೇತ್ರ ಥರ ಬಿಡಬೇಕು, ಚಂಡಿ ಚಾಮುಂಡಿ ಆಗೋ ಹಾಗಿಲ್ಲ, ಮಂಡಿ ಊರ್ಕೊಂಡು ಕೂತಿರಬೇಕು. ಇವನು ಮಂಡೆ ಗಾತ್ರ ಖಾಲಿ ಮಾಡ್ಕೊಂಡು ಜಾಲಿಯಾಗಿರಬೇಕಾದ್ರೆ ಹಬ್ಬ ಕ್ರಮಬದ್ಧವಾಗಿ ಬಂದದ್ರಿಂದ ಇವತ್ತು ನೋಡಿ ಜಗಳ ಮಾಡಬಾರ್ದು. ಯಾರಿವತ್ತು ಹಬ್ಬದ ದಿನ ಜಗಳ ಮಾಡ್ತಾರೋ ದಿನವೆಲ್ಲ ಜಗಳ ಮಾಡ್ತಾರಂತೆ. ಅದರಿಂದ ಜಗಳ ಮಾಡದ ಹಾಗಿರಬೇಕು ಅಂದಾಗ ಆಕೆನೂ ಚೆನ್ನಾಗಿ ಹೇಳಿದ್ಲು, ನನ್ನ ಜೊತೆಯಲ್ಲಿ ನನ್ನ ನಲ್ಲನ ಜೀವನ ಇಷ್ಟು ಸೊಗಸಾಗಿ ಸಾಗ ಬಂದಿರೋದಕ್ಕೆ ಕಾರಣ ಏನು ಅಂದೆ. ಆತನೇ ಹೇಳಿದ, ಅವಳಿಗೆ ಹೂ ಅಂದರೆ ಭಾಳ ಇಷ್ಟ ಹಬ್ಬಕ್ಕೆ. ಹಾಗಾಗಿ ಮಾತಿಗೂ ಅವಳ ಮಾತಿಗೆ ನಾನು ಹೂ 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 ಅಂತಲೇ ಇರೋದ್ರಿಂದ ನಮ್ಮಲ್ಲಿ ಹಬ್ಬವೂ ಕೂಡ ದಿನನಿತ್ಯ ಕ್ರಮಬದ್ಧವಾಗಿಯೇ ಸಾಗುತ್ತಿದೆ ಅಂತಕ್ಕಂಥ ಅವರ ಮಾತಿಗೆ ನಿಮ್ಮ ಮಾತೇನು? ಎಲ್ರಿಗೂ ನಮಸ್ಕಾರ. ಪ್ರಶಾಂತ್ ಸರ್ ಬಹಳ ಸೊಗಸಾಗಿ ಭಾವನೆಗಳ ಕಣಕದಲ್ಲಿ ಬಾಂಧವ್ಯದ ಹೋಳಿಗೆಯನ್ನ ತಿನ್ಸಿದ್ರು. ಆದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಪುಸ್ತಕ ಓದಕ್ಕೆ ಬದನೆಕಾಯಿ ತಿನ್ನಕ್ಕೆ ಅಂತ. ಪದ್ಯದ ಹೋಳಿಗೆ ಹೊಟ್ಟೆಗೆ ಖುಷಿ ಕೊಡೋದಿಲ್ಲ. ಒರಿಜಿನಲ್ ಹೋಳಿಗೆ ಮಾಡೋ ಹೆಣ್ಮಕ್ಳನ್ನ ಕೇಳಿದ್ರೆ ಆ ಹಬ್ಬದ ಶ್ರಮ ಏನು ಅಂತ ಗೊತ್ತಾಗತ್ತೆ. ಕಾಲ ತುಂಬಾ ಬದಲಾಗ್ಬಿಟ್ಟಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಹೆಂಡತಿಗೆ ತುಂಬಾ ಚೆನ್ನಾಗಿ ಅಡ್ಗೆ. ನಿಮ್ಗೊಂದು ಮಾತು, ಪುಸ್ತಕ ಓದಕ್ಕೆ ಬದನೆಕಾಯಿ ತಿನ್ನಕ್ಕೆ. ಹುಡುಗರು ಪುಸ್ತಕನೇ ಓದಲ್ವಲ್ಲ, ಮೊಬೈಲಲ್ಲೇ ಇರ್ತಾರಲ್ಲ ಸದಾಕಾಲ. ಅವರ ಜಂಗಮವಾಣಿ ಇದೆಯೇ ಹೊರತು ಪುಸ್ತಕದ ವಿಹಂಗಮವಾಣಿಯೇ ಇಲ್ವಲ್ಲ. ಆದ್ದರಿಂದ ವಿದ್ಯಾರ್ಥಿಗಳ ದೃಷ್ಟಿಯಿಂದಲೂ ಕೂಡ ಈ ಜಂಗಮರ ಮಾತುಗಳು ವಿಹಂಗಮವಾಗಿ ಇಲ್ಲಿವರೆಗೆ ಬಂದಿದೆಯಲ್ಲ, ಅದು ಶ್ರಮದಾಯಕವೇ ಇಲ್ಲ ಕ್ರಮದಾಯಕವೇ? ಶ್ರಮದ ಜೊತೆಗೆ ಕ್ರಮದಾಯಕ, ಆದ್ರೆ ಅದು ಹೆಚ್ಚು ಶ್ರಮನೇ ಕೊಡ್ತದೆ ಕಣ್ಣಿಗೆ ನೋಡ್ತಾ ನೋಡ್ತಾ. ನಿಮ್ಮನ್ನ ವೈಸ್ ಚಾನ್ಸಲರ್ ಮಾಡಬಹುದು. ಈಗ ಮುಂದುವರಿದ ಹೋದ್ರೆ ಕಾಲ ಬದಲಾಗಿದೆ ಅಂತ ಹೇಳಿದೆ. ಹೇಗೆ ಅಂದ್ರೆ, ಹೆಂಡತಿಗೆ ಚೆನ್ನಾಗಿ ಅಡ್ಗೆ ಮಾಡಕ್ ಬಂದ್ರೆ ಆ ಮನೇಲಿ ಸುಗ್ಗಿ ಅಂತ. ಹೆಂಡತಿಗೆ ಚೆನ್ನಾಗಿ ಅಡ್ಗೆ ಮಾಡಕ್ ಬಂದ್ರೆ ಆ ಮನೇಲಿ ಸುಗ್ಗಿ. ಹೆಂಡತಿಗೆ ಅಡ್ಗೆನೇ ಮಾಡಕ್ ಬರ್ಲಿಲ್ಲ ಅಂದ್ರೆ ಒಂದೋ ಸ್ವಿಗ್ಗಿ ಇಲ್ಲ 2 minutes ಮ್ಯಾಗಿ. ಅಂತ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇರೋವಾಗ ಸುಮ್ಮನೆ ನನ್ನ ಕೊಲಿಗ್ನ ಕೇಳ್ದೆ, ಏನ್ ಮೇಡಮ್ ಹಬ್ಬ ಜೋರಾಯಿಸಲ್ಲ ಅಂತ. ಅವ್ರಂದ್ರು, ಏನ್ ಹಬ್ಬ ಮೇಡಮ್, ಹಬ್ಬ ಮುಗಿದ್ರು ಹೋಳಿಗೆ ಮುಗಿಯಲ್ಲ ಅಂದ್ರು. ಅಂದ್ರೆ ನಮ್ಮ ಹಬ್ಬಗಳು ಅಷ್ಟೊಂದಿದೆ, ಇಡೀ ವರ್ಷ ಪೂರ್ತಿ ಹಬ್ಬನೇ ನಮ್ಗೆ. ನೋಡಿ, ಮೊನ್ನೆ ಅಷ್ಟೇ ವರಮಹಾಲಕ್ಷ್ಮಿನ ತಂದು ಕೂರಿಸಿ, ಅಮ್ಮ ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧನಲಕ್ಷ್ಮಿ ನಮ್ಮೆಲ್ಲರನ್ನೂ ಕಾಪಾಡಮ್ಮ ಅಂತ ಕೈ ಮುಗಿಯೋ ಅಷ್ಟು ಹೊತ್ತಿಗೆ ಗೌರಿ ಆಲ್ರೆಡಿ ತಯಾರಾಗಿ ನಿಂತಿದ್ದಾಳೆ.
ಆಗ್ಲಿ ಅಪ್ಪ, ಗೌರಿ ನಮ್ಮ ಮನೆ ಮಗ್ಳಲ್ವಾ, ಏನಾದ್ರೂ ಸುಧಾರಿಸ್ಕೊಂಡು ಹೋಗ್ತಾಳೆ, ಕರ್ಕೊಂಡ್ ಬಂದ್ಬಿಡೋಣ ಅಂದ್ರೆ ಅಷ್ಟೇ ಇಲ್ಲ. ಪಿಕ್ ಅಂಡ್ ಡ್ರಾಪಿಗೆ ನನ್ನ ಮಗ ಗಣೇಶ ಬರ್ಲೇಬೇಕು ಅಂತಿದ್ದಾಳೆ. ಮಾರನೇ ದಿನ ಗಣೇಶನೂ ಬಂದಾಯ್ತು. ನಾವೆಲ್ಲ ಹೇಳ್ತೀವಿ, ಅಯ್ಯೋ ಗಣೇಶ ತುಂಬಾ ಒಳ್ಳೆದವರು, ಜಾಸ್ತಿ ನಾವು ಏನು ಕೇಳೋದು ಬೇಡ, ಒಂದ್ ಗರ್ಕೆ ಹೇಳ್ಕೊಟ್ರೆ ಸಾಕು, ಅದ್ರಲ್ಲೇ ನಮಗೆ ವರ ಕೊಟ್ಬಿಡ್ತಾನೆ ಅಂತ. ಆದ್ರೆ ಹಂಗಾಗಲ್ಲ. ಗಣೇಶ ಬಂದ್ಮೇಲೆ ಮೋದಕನು ಮಾಡ್ಬೇಕು, ಜೊತೆ ಕರಿಗಡವನ್ನು ಮಾಡ್ಲೇಬೇಕು. ಆಯ್ತಪ್ಪ, ಹಂಗೂ ಗೌರಿ ಗಣೇಶ ಮುಗಿಸಿ ತಣ್ಣಗಿರ್ತೀವಿ. ಆಮೇಲೆಲ್ಲ ಹೇಳ್ತಾರೆ, ಮಹಿಷಾಸುರನ್ನ ಸುಟ್ಟು ನಿಮ್ ಮನಸ್ಸಿನಲ್ಲಿರುವಂತಹ ದುಷ್ಟಗಳನ್ನ ಸುಟ್ಟು ಬಿಡಿ, ದೀಪ ಹಚ್ಚಿ ದೀಪಾವಳಿಯನ್ನ ಮಾಡಿಬಿಡಿ ಅಂತಾರೆ. ದೀಪಾವಳಿಯನ್ನ ಮುಗಿಸೋ ಅಷ್ಟೊತ್ತಿಗೆ ನಾವಲ್ಲಿ ನಮ್ಮ ಮನಸ್ಸಿನ ದುಷ್ಟಗುಣಗಳನ್ನ ಸುಡ್ತಾ ಇರಲ್ಲ, ನಾವು ಶ್ರಮಪಟ್ಟು ಗಳಿಸಿರುವಂತ ದುಡ್ಡನ್ನ ಪಟಾಕಿಗಳ ರೂಪದಲ್ಲಿ ಸುಡ್ತಾ ಇರ್ತೀವಿ. ಅಂತೂ ದೀಪಾವಳಿ ಮುಗ್ದು, ಸಂಕ್ರಾಂತಿ ಮುಗೀತು, ಶಿವರಾತ್ರಿ ಮುಗೀತು, ಮತ್ತೆ ಹೊಸ ವರ್ಷ ಯುಗಾದಿ ಬಂದೇ ಹೋಯ್ತು. ವರ್ಷ ಪೂರ್ತಿ ಹೋಳಿಗೆ ತಟ್ಟಿ ಅಂತ ಹೆಣ್ಮಕ್ಳಿಗೆ ಗೊತ್ತು ಆ ಹಬ್ಬದ ಶ್ರಮ ಎಷ್ಟು ಅಂತ. ಯಾಕಂದ್ರೆ ಹಿಂದೆ ಹೆಣ್ಮಕ್ಳು ಮನೇಲಿ ತೊಟ್ಟಿಲನ್ನಷ್ಟೇ ತೂಗ್ತಾ ಇರ್ಲಿಲ್ಲ, ಅವರಿಗೆ ಮನೆಯ ಒಪ್ಪ ಓರಣ ಆಚಾರ ವಿಚಾರ ಸಂಪ್ರದಾಯಗಳೇ ದಿನಚರಿ ಆಗಿತ್ತು. ಅದು ಈಗಿನ ಹೆಣ್ಮಕ್ಳು ಹಾಗಲ್ಲ. ಅವ್ರು ಒಂದ್ ಕೈಯಲ್ಲಿ ಸೌಟ್ ಇಟ್ಕೊಂಡು, ಇನ್ನೊಂದ್ ಕೈಯಲ್ಲಿ ಹೊರಗಡೆಯ ಚುಕ್ಕಾಣಿಯನ್ನ ಹಿಡ್ಕೊಂಡು, ಈ ಕಡೆ ಮನೆ ಸಂಸಾರ ಎಲ್ಲನೂ ತೂಗ್ಸೋ ಹೆಣ್ಮಕ್ಳಿಗೆ ಗೊತ್ತು ಹಬ್ಬ ಬಂತು ಅಂದ್ರೆ ಅದ್ರ ಶ್ರಮ ಎಷ್ಟು ಅಂತ. ಹಾಗಾಗಿ ಹಬ್ಬಕ್ಕೆ ಕ್ರಮ ಇದ್ರೆ ಸಾಕಾಗಲ್ಲ, ಅದನ್ನ ನಿಭಾಯಿಸುವಂತ, ಶ್ರಮವನ್ನ ಮೀರಿ ನಿಭಾಯಿಸುವಂತ ಚೈತನ್ಯ ಬೇಕು. ಹಾಗಾಗಿ ಕ್ರಮಕ್ಕಿಂತ ಹೆಚ್ಚು ಹಬ್ಬ ಶ್ರಮನೇ ಅನ್ನೋದು ನನ್ನ ಅಭಿಪ್ರಾಯ. ಅನನ್ಯ, ಶ್ರಮ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಬಹಳ ಹೆಚ್ಚು ಅಂತಾರೆ. ಆದರೆ ಹೆಣ್ಣು ಮಕ್ಕಳು ಆ ಶ್ರಮವನ್ನ ಯೋಗ ರೂಪದಲ್ಲಿ ಅಳವಡಿಸಿಕೊಂಡಾಗ ಅವರ ಬದುಕಿಗೆ ಕ್ಷೇಮ ಅಂತಲೂ ಬರುತ್ತೆ. ಖಂಡಿತ ಮಾಮ. ಹೌದಾ? ಹೌದು. ಹಾಗಿದ್ದ ಮೇಲೆ ಯೋಗವನ್ನೂ ರೂಢಿಸ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಶ್ರಮದ ಆ ಒಂದು ಮಹತ್ವದಲ್ಲಿ ಅಡಗಿರುತ್ತೆ. ನೀವು ಚಪ್ಪಾಳೆ ತಟ್ಟುವುದಾಗಲಿ, ಈಗ ನನ್ನ ಕುಮಾರ ಒಂದು ಮಾತು ಹೇಳಿದ, ಚಂದ್ರಶೇಖರ ಪಾಟೀಲ್ ಒಂದು ಚುಟಕದಲ್ಲಿ ಹಾಕಿದರು, ನನ್ನ ಮನೆಯಲ್ಲಿ ನನ್ನವಳು ತಟ್ಟುವ ಚಪಾತಿ ಒಮ್ಮೊಮ್ಮೆ ಆಸ್ಟ್ರೇಲಿಯಾ, ಇನ್ನೊಮ್ಮೆ ರಷ್ಯಾ, ಮತ್ತೊಮ್ಮೆ ಪಂಜಾಬ್, ಇನ್ನೊಮ್ಮೆ ಬಂಗಾಳ, ಇನ್ನೊಮ್ಮೆ ಹುಡುಕಬೇಕು ಎಲ್ಲೋ ಕರ್ನಾಟಕ, ಕಳೆದು ಹೋಗುತ್ತಲ್ಲ ಅನ್ನೋದರಲ್ಲಿ ನುಂಗೇ ಬಿಡುತ್ತೇವೆ. ಯಾಕೆ ಅಂತ ಹೇಳಿದ್ರೆ ಇಡೀ ದೇಹದಲ್ಲಿ ದೇಶ ಇರಲಿ ಅಂತ. ಆ ದೃಷ್ಟಿಯಿಂದ ಶ್ರದ್ಧೆಯ ಜೊತೆಗೆ ಪ್ರೀತಿಯೂ ಕೂಡ ಕೂಡಿರಬೇಕು. ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ? ಒಂದು ಪಕ್ಷ ಬರೀ ಶ್ರಮ ಅನ್ನೋದೇ ಆದ ಪಕ್ಷದಲ್ಲಿ ಹಬ್ಬ ಮಾನಸಿಕವಾಗಿ ಸಂತೋಷವನ್ನು ಕೊಡದಲೇ ಹೋದರೆ, ಆ ಸಂತೋಷ ಕೊಡಬೇಕಾದ್ರೆ ಮನಸ್ಸನ್ನು ಹೇಗಿಟ್ಕೊಳ್ಬೇಕು ಅನ್ನೋದಕ್ಕೆ ಯೋಗದ ಮೂಲಕ ಕ್ಷೇಮಕ್ಕಾಗಿ ಈ ಒಂದು ಸಂಸ್ಕೃತಿಯನ್ನು ಮೈ ಮನಗಳ ಮೂಲಕ ರೂಢಿಸಿಕೊಳ್ಳದಲೇ ಹೋದರೆ ಜೀವನ ಅಂತಕ್ಕಂಥದ್ದು ದುಬಾರಿ ಆಗುತ್ತೆ ಎನ್ನುವ ಮಾತಿಗೆ ನೀವು ಹಬ್ಬ ಕ್ರಮಬದ್ಧ ಅನ್ನಕ್ಕೆ ನಿನ್ನ ಮಾತೇನು? ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ಹಬ್ಬ ಅನ್ನುವಂತಹದ್ದು ಒಂದು ಕ್ರಮವೇ. ಮಾಮ ಹೇಳಿದ್ರು ಚಪಾತಿ ಒಂದೊಂದು ರೀತಿಯಲ್ಲಿ, ಒಂದೊಂದು ದೇಶದ ರೀತಿಯಲ್ಲಿ ಆಗತ್ತೆ ಅಂತ. ನಮಗೆ ಈ ಕ್ರಮ ಅನ್ನುವಂಥದ್ದು ಬಂದದ್ದೆಲ್ಲಿಂದ? ಯಸ್ಮಿನ್ ದೇಶೆ ಯ ಆಚಾರ ಪಾರಂಪರ್ಯ ಕ್ರಮಾಗತಃ ಅಂತ ನಮ್ಮ ಸ್ಮೃತಿಗಳು ಹೇಳುವುದೇ ಹಾಗೆ. ನಮಗೆ ಪರಂಪರೆ ಅನ್ನುವಂತಹದ್ದು ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಯಾವ ರೂಪುರೇಷೆಗಳನ್ನು ನಮಗೆ ಹಾಕಿಕೊಟ್ಟಿದ್ದಾರೆ, ಈ ರೀತಿಯಲ್ಲಿ ಆಚರಣೆಗಳನ್ನು ಮಾಡಬೇಕು, ಆ ರೀತಿಯಾಗಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಅಭಿಷೇಕ್ ಸರ್ ಒಂದು ಮಾತು ಹೇಳಿದ್ರು, ಅವಾಗಿನ ಕ್ರಮಗಳಿಗೂ ಈಗಿನ ಕ್ರಮಗಳಿಗೂ ತುಂಬಾ ವ್ಯತ್ಯಾಸ ಇದೆ, ಆ ರೀತಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇಲ್ಲ ಅಂತ. ನಿಜ ಇರಬಹುದು, ಎಷ್ಟೋ ಮಾಡಿಫಿಕೇಶನ್ಗಳಾಗಿರ್ತವೆ, ನಾವು ಎಷ್ಟೋ ಸುಲಭ ರೀತಿಯಲ್ಲಿ ಮಾಡುವುದಕ್ಕೆ ಇತ್ತೀಚಿನ ಜನರೇಷನ್ ಅವರು ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಈಗ ಯಾವುದೇ ಒಬ್ಬ ಶಿಕ್ಷಕ ಅವರ 100% ಪ್ರಯತ್ನ ಮಾಡಿ ಅಷ್ಟನ್ನೂ ಪಾಠ ಕಲಿಸಿದರೂ ಕೂಡ ಪರೀಕ್ಷೆಯಲ್ಲಿ ಬರುವಂತಹ ಫಲಿತಾಂಶ 100% ಎಲ್ಲರಿಂದಲೂ ಸಾಧ್ಯ ಇಲ್ಲ. ಅವರಿಂದ ಎಷ್ಟೆಷ್ಟು ಸಾಧ್ಯ ಅಷ್ಟನ್ನು ಮಾತ್ರ ನಾವು ಇತ್ತೀಚಿನ ದಿನಗಳಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ಹೇಳುವುದಾದ್ರೆ ಯೋಗದ ರೀತಿಯಲ್ಲಿ ಅಂತ, ನಾನೊಬ್ಬ ಯೋಗ ಶಿಕ್ಷಕಿಯಾಗಿ ಹೇಳ್ತೇನೆ, ಈ ಆಚರಣೆಗಳು ಕೂಡ ನಮ್ಮ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯ ಹಾಗೂ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಉನ್ನತವಾದಂತಹ ಉತ್ತಮವಾದಂತಹ ಬುನಾದಿ. ಹೇಗೆ? ನಾವು ಹಬ್ಬ ಅಂತ ಅಂದಾಗ ಬೆಳಗ್ಗೆ ಎದ್ದು ಅಭ್ಯಂಜನವನ್ನ ಮಾಡ್ತೇವೆ. ಯಾಕಾಗಿ? ನಮ್ಮ ಎದುರು ಕೂತವ್ರು ಹೇಳ್ತಾರೆ, ಅಯ್ಯೋ ಇವ್ರೇನಪ್ಪ ಮಡಿ ಮಡಿ ಅಂತಾರೆ ಹಬ್ಬ ಅಂತ, ನಮಗ್ ತುಂಬಾ ಹಿಂಸೆ ಆಗತ್ತೆ, ತುಂಬಾ ಕಷ್ಟ ಆಗತ್ತೆ, ಶ್ರಮ ಆಗತ್ತೆ ಅಂತ. ಇಲ್ಲ, ಅದು ಮಡಿ ಎನ್ನುವುದು ಆ ರೀತಿಯಲ್ಲಿ ಅಲ್ಲವೇ ಅಲ್ಲ. ಯಾಕಾಗಿ ಸ್ನಾನವನ್ನು ಮಾಡಬೇಕು? ತಲೆಗೆ ಎಣ್ಣೆಯನ್ನು ಹಚ್ಚಿ,
ತೈಲಾಭ್ಯಂಜನ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅದನ್ನು ಹಚ್ಚಿ ನಾವು ಸ್ನಾನ ಮಾಡುವುದರಿಂದ ನಮ್ಮ ದೇಹದಲ್ಲಿರುವಂತಹ ಶೀತ ಮತ್ತು ಉಷ್ಣಗಳು ಎರಡೂ ಸಮತೋಲನವಾಗಿ ಇರ್ತವೆ. ಆ ಕಾರಣಕ್ಕಾಗಿ ನಾವು ಅಭ್ಯಂಜನವನ್ನ ಮಾಡ್ತೇವೆ. ಅದು ಕೇವಲ ಮನೆಯಲ್ಲಿ ಎಲ್ರಿಗೂ ಮಾಡೋದಾ, ಇಲ್ಲ ಗಂಡನಿಗೆ ಹೆಂಡತಿಯು ತೈಲಾಭ್ಯಂಜನ ಮಾಡಿಸೋದಾ? ಮಾಮ, ತೈಲಾಭ್ಯಂಜನ ಅನ್ನುವುದನ್ನು ಯಾರು ಬೇಕಾದ್ರೂ ಮಾಡಬಹುದು. ಅಲ್ಲ, ಯಾರು ಬೇಕಾದ್ರೂ ಮಾಡಬಹುದು ಅಂತಂದ್ರೆ ಗಂಡನಿಗೆ ಯಾರು ಮಾಡಬೇಕು? ಗಂಡನಿಗೆ ಹೆಂಡತಿ ಮಾಡ್ತಾಳೆ. ಆದ್ರೆ ಮಾಮ ಒಂದು ವಿಚಾರ, ಹೆಂಡತಿ ಮಾಡಬೇಕು ಒಪ್ಕೊಂಡೆ. ಆ ತೈಲಾಭ್ಯಂಜನದಲ್ಲಿ ನೀವು ಎಣ್ಣೆ ಹಚ್ಚಿ ತಟ್ಟಬೇಕು ಅಂದ್ರಿ, ಏನೇನು ಸಿಟ್ಟಿತ್ತೋ ಅದನ್ನೆಲ್ಲ ಅವನ ಅವತ್ತು ತಟ್ಟೋದಕ್ಕಾಗಿ ಅವನ ಮೇಲೆ ಮೊಟ್ಕೊಂತ ಕೂತ್ಕೊಂಡಿದ್ದೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾಮ, ನಾವು ಆ ರೀತಿ ಎಣ್ಣೆ ಹಚ್ಚಿ ತಟ್ಟುವುದರಿಂದ ನಮ್ಮ ದೇಹದಲ್ಲಿ ಮೆದುಳಿನಲ್ಲಿ ಒಳ್ಳೆಯ ರಕ್ತ ಸಂಚಾರ ಆಗುತ್ತೆ, ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ. ಆದ್ರೆ ಬೆಳಗ್ಗೆ ನಡೆದ ಘಟನೆಯನ್ನೇ ಗಂಡ ಮನಸ್ಸಿನಲ್ಲಿಟ್ಟುಕೊಂಡು ಈ ಘಟನೆಯ ಪರಿಣಾಮ ಇದಿರಬಹುದು ಅಂತ ಹೇಳಿದ್ರೆ ಅದು ಅವರವರ ಅಭಿಪ್ರಾಯ. ಇಲ್ಲ, ಒಂದಾಗುತ್ತೆ. ಬೆಳಗ್ಗೆ ಎದ್ದು ಮನೋಸಂಚಯನ, ಮತ್ತೆ ಬೆಳಗ್ಗೆ ಎದ್ದು ಎಣ್ಣೆ ಹಚ್ತಾರೆ. ಹೌದು, ಅದೇನೋ ಹೊಡೆತ ಜಾಸ್ತಿ ಆದ್ರೆ ಗಂಡ ಸಂಜೆ ಎಣ್ಣೆ ಹಾಕ್ತಾನೆ. ಯಾವ ಎಣ್ಣೆ ಮಾಮ? ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಹಾಗಾಗಿ ಈ ಸ್ಪಂದನ ಅಂತಕ್ಕಂಥದ್ದು ಒಂದು ಪದ್ಯದಲ್ಲೇ ಇದೆ. ಏನದು? ಬಾವ ಬಾವ ಬಿಸಿನೀರು, ಬಾವನ್ ಬುರುಡೆ ತಣ್ಣೀರು, ಈ ಒಂದು ಗಾದೆ ಇದೆ, ಹೌದಾ? ಹಾಗೆ ಸ್ಪಂದನ ಅಂತಕ್ಕಂಥದ್ರ ಮೂಲಕ ಅಭ್ಯಂಜನ ಮಾಡ್ತಕ್ಕಂಥದ್ದು. ಅದು ಮಕ್ಕಳಿಗೂ ಮಾಡಿಸ್ತೀರಿ, ದೊಡ್ಡವ್ರಿಗೂ ಮಾಡ್ತೀರಿ, ಪ್ರತಿಯೊಬ್ಬರು ಮಾಡ್ತೀರಿ. ಇದ್ರ ಮಧ್ಯೆ ಒಂದು ಮಾತು ಹಾಕ್ತಿದ್ದೀನಿ ನಾನು. ಈ ಹಬ್ಬಗಳಲ್ಲಿ ಈ ಅಭ್ಯಂಜನ ಮಾಡಿಸೋದೇನೋ ಸರಿ, ಆದರೆ ಈ ಹಳ್ಳಿಗಳ ಕಡೆ, ನಗರ ಕಡೆ ಇವಾಗ ಅಷ್ಟಿಲ್ಲ, ಬಂದಿಲ್ಲ, ಇನ್ನೂ ಬಂದಿಲ್ಲ, ಮುಂದೆ ಬರ್ಬೋದು. ಹಳ್ಳಿಗಳ ಕಡೆ ಈ ಹಬ್ಬ ಬಂದ್ಬಿಟ್ರೆ ಹುಡುಗರು ಮೈಗೆಲ್ಲ ಎಣ್ಣೆ ಹಾಕ್ಕೊಂಡು ಬರ್ಮಡ ಚಡ್ಡಿ ಹಾಕೊಂಡು ಊರೆಲ್ಲ ಅಣ್ಣೆ ಅಲಿತಾರೆ. ಇದು ಯಾಕೆ ಬಂತು ಅಂತ ನಾನು ಯೋಚನೆ ಮಾಡಬೇಕು, ನೀನು ಪುಟಮ್ಮ ನೀನು ಯೋಚನೆ ಮಾಡಬೇಕು, ಪ್ರಶಾಂತ್ ಮಾಮ ಮಾಡಬೇಕು, ಪಲ್ಲವಿನೂ ಮಾಡಬೇಕು, ಎಲ್ಲರೂ ಮಾಡಬೇಕು. ನನಗನ್ನಿಸ್ತು ಈ ಹೆಣ್ಣು ಸಿಕ್ಕಲ್ಲ ಮದುವೆ ಆಗಬೇಕು ಅಂತಂದರೆ ಅಂತ ಭಾಳ ಜನ ಕವಡೆ ಹಾಕ್ಕೊಂಡು ಕೂರ್ತಾರೆ. ಅದಕ್ಕೆ ಹುಡುಗರು ಏನು ಮಾಡಿದ್ರು ಅಂದರೆ, ನಾನು ಎಂಥ ಗಂಟು ಗೊತ್ತಾ, ತಲ್ಲಿ ಎಣ್ಣೆ ಹಚ್ಕೊಂಡು ಊರೆಲ್ಲ ಸುತ್ತಾ ಇದ್ರೆ ಹುಡುಗಿಯರು ಅವರವ್ರ ಪಾಡಿಗೆ ಅವರವರೇ ಅಂಥವನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೂ ಒಂದು ರೀತಿ ಅನುಕೂಲದ ಕ್ರಮ ಆಯ್ತಾ ಅಂತ ನನ್ನ ಆಲೋಚನೆ. ಅದಕ್ಕೆ ನಿನ್ನ ಉತ್ತರ ಏನು? ಇದೇ ರೀತಿ ಬರೀ ಕೇವಲ ಎಣ್ಣೆಯ ವಿಚಾರ ಅಲ್ಲ, ಅಭ್ಯಂಜನದ ವಿಚಾರವನ್ನ ಬಿಟ್ಟು ನಮ್ಮ ಮಾನಸಿಕ ಆರೋಗ್ಯದ ಕಡೆ ಹೋದ್ರೆ ಹೆಚ್ಚಿನದಾಗಿ ನಾವು ಮಾಡ್ತಾ ಇರುವಂತಹ ತಪ್ಪು ಏನು ಗೊತ್ತಾ ಮಾಮ? ನಮ್ಮ ಯೋಚನೆ, ಋಣಾತ್ಮಕ ಯೋಚನೆಯನ್ನ ನಾವು ಹೆಚ್ಚಿನದಾಗಿ ಈಗ ಎಲ್ಲರಲ್ಲೂ ಒಂದು ಗುಣಾತ್ಮಕ ಯೋಚನೆ, ಧನಾತ್ಮಕ ಯೋಚನೆ ಅನ್ನೋಂಥದ್ದು ಬೆಳ್ಕೊಂಡು ಬರಬೇಕು. ಇಲ್ಲಪ್ಪ, ಹಬ್ಬ ಅನ್ನೋಂಥದ್ದು ಬರೀ ಖರ್ಚು, ನಾವು ದುಡ್ದಿದ್ದೆಲ್ಲ ಅಲ್ಲೇ ಹೋಗ್ತಾ ಇದೆ. ಯಾಕೆ ಆಡಂಬರದ ಹಬ್ಬ ಯಾಕೆ ಮಾಡಬೇಕು? ನಮ್ಮ ಮನೆಯವರಷ್ಟು ಜನ ಸಣ್ಣ ಪುಟ್ಟದಾಗಿ ಒಂದು ಹೂವು, ನಮ್ಮದೇ ಹೂದೋಟ. ಈಗ ಬೆಳಗ್ಗೆ ಎದ್ದು ಹೂ ತರಲಿಕ್ಕೆ, ಮಾವಿನ ತೋರಣ ಮಾಡೋದಕ್ಕೆ, ಮಾವಿನ ಸೊಪ್ಪುವನ್ನು ತರೋದಕ್ಕೋಸ್ಕರ ನಾವೊಂದು ಹೊಲಕ್ಕೆ ಹೋಗ್ತೇವೆ ಅಂತ ಆದ್ರೆ, ಈಗ ಎಷ್ಟೋ ಜನರಲ್ಲಿ, ನಾನು ಕೂಡ ಒಬ್ಬ ರೈತನ ಮಗಳು, ನಮ್ಮ ತಂದೆ ಕೂಡ ಒಬ್ಬ ರೈತ, ಅವರಿಗೆ ಅಷ್ಟು ಜಮೀನಿದ್ರು ನಾವು ಯಾವತ್ತೋ ಒಮ್ಮೊಮ್ಮೆ ಅಪರೂಪಕ್ಕೆ ನಾವು ಗದ್ದೆ ಕಡೆ, ತೋಟದ ಕಡೆ ಹೋಗ್ತೀವಿ. ಆ ಹಬ್ಬಗಳು ಇದಕ್ಕೊಂದು ದಾರಿ ಮಾಡಿಕೊಡತ್ತೆ. ಅಲ್ಲಿ ಹೋದಾಗ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ದೃಶ್ಯವೇ ಒಂದು ರಮಣೀಯ ಅಂತ ಹೇಳಬಹುದು. ಆ ವಾತಾವರಣ, ಹೂವು, ಆ ಪಕ್ಷಿಗಳ ಕೂಗು ನಮ್ಮ ಕಿವಿಗೆ ಕರ್ಣಾನಂದವನ್ನು ಉಂಟು ಮಾಡುತ್ತವೆ. ಹಾಗೆ ಅಲ್ಲಿರುವಂತಹ ಹೂಗಳ ಸುಗಂಧ ನಮ್ಮ ಮೂಗು ಅದನ್ನು ಆಘ್ರಾಣಿಸಿ ಒಂದು ಅತ್ಯುನ್ನತ ಭಾವವನ್ನು ಹೊಂದತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಬ್ಬದಲ್ಲಿ ಖುಷಿಯನ್ನು ಅನುಭವಿಸುವಂಥದ್ದು ನಮ್ಮ ನಾಲಿಗೆ. ಅದು ರುಚಿಕರವಾದಂತಹ ತಿಂಡಿಗಳನ್ನು ಮಾಡಿರ್ತೀವಿ ಹಬ್ಬದಲ್ಲಿ, ಅದೆಲ್ಲವನ್ನು ಸವಿದು ಆ ರುಚಿಯನ್ನು ಅನುಭವಿಸುವಂಥದ್ದು ನಮ್ಮ ನಾಲಿಗೆ. ಈ ರೀತಿಯಾಗಿ ನಮ್ಮ ಪಂಚೇಂದ್ರಿಯಗಳು ಕೂಡ, ನಮ್ಮ ಮನಸ್ಸುಗಳು ಕೂಡ ಹಬ್ಬದಿಂದ ಮುದವನ್ನು ಹೊಂದುತ್ತವೆ ಅಂತ ಹೇಳುವಂಥದ್ದು ನನ್ನ ಮಾತು ಮಾಮ. ಅನನ್ಯ ಅವರ ಅತ್ತೆ ಮತ್ತು ಕೈ ಹಿಡಿದ ಯಜಮಾನ ಬಹಳ ಅದೃಷ್ಟವಂತರು. ಯಾಕೆಂದರೆ ಯಾವ ಹಬ್ಬ ಬಂದರೂ ಕೂಡ ಖರ್ಚೇ ಇಲ್ಲ. ಗದ್ದೆ ಹೊಲದ ಹತ್ರ ಹೋಗ್ಬಿಟ್ಟು ಅದಕ್ಕೆ ಕೈ ಮುಗಿದ್ಬಿಟ್ರೆ ಸಾಕು ಅಂತ ಹೇಳಿರುವಾಗ, ನಿಜವಾಗಲೂ ಕೂಡ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅನ್ನುವ ಪದ ಏನಿದೆಯೋ ಅದರ ಮೂಲಕ ಆಕೆಯ ಮಾತಿನ ಮಹತ್ವ ಅಂದರೆ, ಮನಸ್ಸು ಸಂತೋಷವಾಗಿರುವಾಗ ಮನುಷ್ಯ ಉಲ್ಲಾಸಭರಿತನಾಗಿರ್ತಾನೆ, ಆಗ ಅವನು ಆರೋಗ್ಯವಾಗಿರ್ತಾನೆ. ಆರ್ಥಿಕ ರೂಪವನ್ನೇ ನೋಡ್ತಕ್ಕಂಥದ್ದಲ್ಲ, ಇಲ್ಲ ಸಾಂಸ್ಕೃತಿಕ ರೂಪವನ್ನು ನೋಡಬೇಕು ಅಂದರು. ಹಾಗಾಗಿ ನೀ ಪಾಠ ಮಾಡುವ ಮಹಾನುಭಾವ ಲಕ್ಷ್ಮೀಶ್ ಕವಿಯ ಜೈಮಿನಿ ಭಾರತವನ್ನು ಕೂಡ
ಮಧ್ಯೆ ಮಧ್ಯೆ ಉದಹರಿಸುತ್ತೀಯ. ಆ ದೃಷ್ಟಿಯಿಂದ ಕಲೆಯಾಗಿ ಗರಳಿ ಸಂಸ್ಕೃತಿಯಾಗಿ ತೋರಿ ಸಾಹಿತ್ಯಿಕವಾಗಿ ಮುಡಿಯೇರಬೇಕು ಅಂದ್ರಲ್ಲ, ಆ ದೃಷ್ಟಿಯಿಂದ ವಿಜ್ಞಾನ ಬುದ್ಧಿ, ತತ್ವಜ್ಞಾನಿಯ ಮನಸ್ಸು, ಕವಿ ಹೃದಯ ಮೂರೂ ಮುಪ್ಪರಿಗೊಂಡ್ರೆ ಪ್ರತಿಯೋರ್ವ ವ್ಯಕ್ತಿಯಲ್ಲೂ ಕೂಡ ಆ ಹಬ್ಬ ಅದು ಕ್ರಮಬದ್ಧವಾಗುತ್ತೆ. ಅದ ಬಿಟ್ಟಿದ್ದೇ ಆದ ಪಕ್ಷದಲ್ಲಿ ಕ್ರಮ ಅಂತಕ್ಕಂಥದ್ದನ್ನು ಬಿಟ್ಟು ಕೇವಲ ಶ್ರಮ ಅಂತ ಹೇಳಿ ವೇಳೆಯೇ ಇಲ್ಲ ಅಂತ ಸಿಕ್ಕಿದ್ದನ್ನೆಲ್ಲ ಮುಕ್ಕಿದ ಪಕ್ಷದಲ್ಲಿ ನೀನಂದೆ ಭಾಳ ಚೆನ್ನಾಗಿ ಹೇಳಿದೆ, ಬಾಯಿ ಮುಚ್ಕೊಂಡಿರಿ ಅಂತ. ಆದರೆ ತಿರುಗಿಸಿ ಹೇಳಿದರೆ ಹೆಬ್ಬೆಟ್ಟಿಗೆ ಏನಂದರೆ ಅದನ್ನು ಮುಚ್ಕೊಂಡಿರಿ, ವ್ಯತ್ಯಾಸ ಆದರೆ ಜೀವನದಲ್ಲಿ ಅಜೀರ್ಣತೆ ಜಾಸ್ತಿ ಆಗುತ್ತೆ ಅಂತ. ಆದ್ದರಿಂದ ಆರೋಗ್ಯಕಾರಿಯಾಗಿರ್ತಕ್ಕಂಥ ಜೀವನವನ್ನು ರೂಢಿಸ್ಕೊಳ್ಳೋದಕ್ಕೆ ಹಬ್ಬ ಅನ್ನುವುದು ಯಾವತ್ತೂ ಒಂದು ಅನನ್ಯ ಅಮೂಲ್ಯ ಸಂಪತ್ತು ಅನ್ನುವುದು ಅನನ್ಯ ಮಾತು. ನಿನ್ನ ಮಾತೇನು? ನಮಸ್ಕಾರ. ಇಲ್ಲಿ ಹಬ್ಬ ಅಂದ್ರೆ ತುಂಬ ಪ್ರೀತಿ ಅಂದರು, ನಮಗೆ ಬೆಲೆಗಳದ್ದೇ ಭೀತಿ. ಮನಸ್ಸು ತುಂಬ ಶ್ರೀಮಂತವಾಗಿರಬೇಕು ಅಂತ ಹೇಳ್ತಾರೆ, ಆದ್ರೆ ಆ ಮನಸ್ಸು ಹೃದಯದ ಮುಂದಿರೋ ಜೋಬಲ್ಲೂ ಒಂದಿಷ್ಟು ಹಣ ಇದ್ರೆ ಮಾತ್ರ ಹಬ್ಬನ ಒಂದಿಷ್ಟು ನಾವು ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗತ್ತೆ. ಇವತ್ತು ಬೆಂಗಳೂರಿನಲ್ಲಿ ಖರೀದಿಯ ಭರಾಟೆಯನ್ನು ನೀವು ನೋಡಬೇಕು, ಎಲ್ಲ ಮಾಧ್ಯಮಗಳು ವರದಿ ಮಾಡುತ್ತೆ. ಇವತ್ತು ಎಷ್ಟು ಹೂವಿನ ಬೆಲೆ ಗಗನಕ್ಕಿದೆ, ಹಣ್ಣಿನ ಬೆಲೆ ಗಗನಕ್ಕಿದೆ, ಬೇಳೆಕಾಳುಗಳ ಬೆಲೆಗೆ ಗಗನಕ್ಕಿದೆ. ಹಣದುಬ್ಬರದ ಬಗ್ಗೆ ಈ 3 ದಿನದಲ್ಲಿ ನಡೀತಕ್ಕಂಥ ವ್ಯವಹಾರದ ಮೇಲೆ ಇಡೀ ಎಲ್ಲ ವರದಿಗಳು ನಮಗೆ ಹೊರಗೆ ಬರ್ತಾ ಇರುತ್ತೆ, ಎಷ್ಟೊಂದು ತ್ರಾಸದಾಯಕವಾಗಿದೆ ಅಂತಕ್ಕಂಥದ್ದು. ಅನನ್ಯ ಅವರು ಹೇಳಿದಾಗೆ ಎಲ್ಲರೂ ಅವ್ರ ಹೊಲ ಅವ್ರ ಗದ್ದೆನೇ ಇಟ್ಕೊಂಡು ಹಾಗಿದ್ರೇನೋ ಚಂದವೇ. ಆದರೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಅಥವಾ ಒಂದು ಹೈದರಾಬಾದ್ನಂಥ ಮಹಾನಗರದಲ್ಲಿ, ಡೆಲ್ಲಿ ಅಂತ ಮಹಾನಗರದಲ್ಲಿ ಎಲ್ಲವನ್ನು ಗಂಜಲದಿಂದ ಹಿಡಿದು ಸಗಣಿವರೆಗೂ ಹಣ ಕೊಟ್ಟೇ ತರಬೇಕಾಗತ್ತೆ. ಟೊಮ್ಯಾಟೊ ಬೇಕು ಅಂದರೂ ಝೊಮ್ಯಾಟೊಗೆ ಆರ್ಡ್ರ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಹಬ್ಬನ ನಾನು ಯಾವಾಗಲೂ ಕೂಡ ಶ್ರಮದಿಂದಲೇ ನೋಡಿದವನು. ಶ್ರಮಯೇವ ಜಯತೆ. ನಿಮಗೆ ಕ್ರಮ ಬೇಕೋ, ನಮ್ಮ ಶ್ರಮ ಬೇಕೇ ಬೇಕು. ಶ್ರಮವಿಲ್ಲದೆ ನೀವು ಕ್ರಮ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ಈಗ ನಮಗೆ ಹೋಳಿಗೆ ಮಾಡಬೇಕು ನಿಜ, ಆದರೆ ಹೋಳಿಗೆ ಬೇಯಬೇಕಲ್ಲ ಸ್ವಾಮಿ. ಹೋಳಿಗೆ ಮಾಡೋ ಅಮ್ಮ ಇದ್ದಾಳೆ, ಪ್ರೀತಿ ಸರಿ, ಆದರೆ ಹೋಳಿಗೆಗೆ ಬೇಳೆ, ಬೆಲ್ಲ, ಮೈದಾ ಪ್ರತಿಯೊಂದು ತರ್ತಕ್ಕಂಥ ಅಪ್ಪನ ಶ್ರಮವೂ ಬೇಕಲ್ಲ. ಇದು ಬಹಳ ಮುಖ್ಯ ನಮಗೆ. ಸೊ ಹಬ್ಬದ ಹಂಬಲಕ್ಕೆ ಶ್ರಮದ ಬೆಂಬಲ ಬೇಕೇ ಬೇಕು. ಅದಿಲ್ಲದೆ ಹೋದ್ರೆ ನಾವು ಹಬ್ಬವನ್ನು ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಪುತಿ ನರಸಿಂಹಾಚಾರ್ಯ ಹೇಳ್ತಾರೆ, ಹಬ್ಬಗಳು ಬೇಕು, ಹಬ್ಬ ಬೇಕು, ಆದರೆ ಅದರಲ್ಲಿ ಆಡಂಬರವನ್ನು ಒಂದಿಷ್ಟು ಆಚೆ ದಬ್ಬಬೇಕು. ಹಬ್ಬ ಬೇಕು, ಅದರಲ್ಲಿರೋ ಒಂದಷ್ಟು ಆಡಂಬರವನ್ನು ಹೊರದಬ್ಬಬೇಕು. ದೇವ ಬೊಂಬೆ, ಪೂಜೆ ಆಟ, ಭಕ್ತಿ ಸೋಜಿಗ ಅಂತ ಹೇಳ್ತಾರೆ. ಈ ಎಲ್ಲ ಹಬ್ಬಗಳ ಮೂಲ ದ್ರವ್ಯ ಏನು ಸ್ವಾಮಿ? ಭಕ್ತಿ. ಸಂಸ್ಕೃತಿ, ಪ್ರಕೃತಿ, ಇದರ ಆಚೆಗಿರ್ತಕ್ಕಂಥದ್ದು ಭಕ್ತಿ ಪ್ರಧಾನವಾಗಬೇಕೇ ಹೊರತು ಹಬ್ಬಗಳು ಇವತ್ತೇನಾಗ್ತಾ ಇದೆ, ಎಲ್ಲವೂ ಶಕ್ತಿ ಪ್ರಧಾನವಾಗ್ತಾ ಇದೆ. ಹಬ್ಬ ಮಾಡೋಣ, ಭಕ್ತಿ ಮಾಡೋಣ, ಪೂಜೆ ಮಾಡೋಣ, ಊಟ ಮಾಡೋಣ, ಇದೆಲ್ಲ ಸರಿ. ಆದರೆ ಇದ್ರ ಆಚೆಗೊಂದು ನಡೀತಾ ಇದೆ ಹೊಟ್ಟೆ ಕಿಚ್ಚಿನ ಹಬ್ಬ ಯಾವುದು? ಅವಳು ಆ ಸೀರೆ ತಂದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ, ಆಚೆ ಮನೆಯಳು ವಾಲೆ ಇಟ್ಕೊಂಡ್ರೆ ಈಚೆ ಮನೇಲಿ ಆಲೆ ಕಿತ್ಕೊಂಡ್ಲು ಅಂತ. ಆಚೆ ಮನೇಲಿ ವಾಲೆ ಇಟ್ಕೊಂಡ್ರೆ ಈಚೆ ಮನೆಯವರು ಆಲೆ ಕಿತ್ಕೊಂಡ್ಲು ಅಂತ ಹೇಳಿ, ಕಿವಿ ಕಿತ್ಕೊಂಡ್ಲು ಅಂತ ಹೊಟ್ಟೆ ಕಿಚ್ಚಿಗೆ. ಅವಳು ಯಾರೋ ಸೀರೆ ತಗೊಬಂದು ಲಕ್ಷ ರೂಪಾಯಿಂದ ರೇಷ್ಮೆ ಸೀರೆ ಉಡಿಸಿದ್ರೆ ಇಲ್ಲಿ ಇದ್ದಕ್ಕಿದ್ದ ಹಾಗೆ ಗಂಡನ ಜೊತೆ ಅವತ್ತು ಹಬ್ಬ ಬೇಕಾಗಿತ್ತು. ಹಬ್ಬಿದ್ದೇನು? ಅದು ಹೊಟ್ಟೆ ಕಿಚ್ಚಿನಿಂದ ಕಾಡಿಗಿಚ್ಚಿಗೆ ಪರಿವರ್ತನೆ ಆಯ್ತು. ಕುಮಾರ್ ಜೆ ಪೋತಿ ನರಸಿಂಹಾಚಾರ್ಯ ಏನ್ ಹೇಳಿದ್ರು? ದೇವ ಬೊಂಬೆ. ಅದಕ್ಕೆ ಮುಂಚೆ ಹಬ್ಬ ಬೇಕು, ಅದನ್ನ ಆಡಂಬರವನ್ನ ದಬ್ಬಬೇಕು. ಆ ಹೆಂಡತಿ ಮುಂದೆ ಹೇಳಿದ್ರೆ ಅವಳ ಮುಖ ಉಬ್ಬಬೇಕು. ಆಮೇಲೆ ಒಂದು ಸೀರೆ ತಂದು ಕೊಡಕ್ಕೆ ಕಾಲ ಮಾಡಲ್ಲ, ಏನೋ ಕವಿತೆ ಒಳಗೆ ಹೊಡಿತಾರಲ್ಲ ಅಂತ. ಅದರಿಂದ ಅವಳ ಮುಖ ಉಬ್ಬೋದಕ್ಕಿಂತಲೂ ಅವಳ ಮುಖವಗಲವಾಗಬೇಕು, ಕಮಲವಾಗಬೇಕು ಅನ್ನೋದಕ್ಕೆ ಆರ್ಥಿಕತೆಯ ರೂಪವನ್ನು ಅವಳು ತಿಳಿದಿರೋ ಹಾಗೆ ತರುವ ಸಂಬಳದಲ್ಲಿ ಅವಳಿಗೆ ಅರ್ಧ ಕೊಟ್ಬಿಟ್ಟಿದ್ದೇ ಆದರೆ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಕ್ರಮಬದ್ಧವಾಗಿ ಅವರು ಮುಖ ಉಬ್ಬಿಸ್ಕೊಳ್ಳದಲ್ಲೇ ನಿಮ್ಮ ಮುಖವನ್ನು ಕೂಡ ಉಬ್ಬಿಸಿ ಆಯ್ತಾ, ನಿಮ್ಮನ್ನು ಇನ್ನಷ್ಟು ಉಬ್ಬಿಸಿ ಆಯ್ತಾ, ಇದ್ದು ಬದ್ದಿದ್ದು ದುಡ್ಡನ್ನೆಲ್ಲ ಎಬ್ಬಿಸಿ ಹಬ್ಬ ಮಾಡೋದಕ್ಕೆ ಅನುಕೂಲ ಆಗುತ್ತೋ ಇಲ್ವೋ? ನಿಜ ನೀವು ಹೇಳಿದ ನಿಜ. ಸಾಗರ ದಾಟಲು ತೆಪ್ಪಬೇಕು, ಸಂಸಾರ ದಾಟಲು ತೆಪ್ಪಗಿರಬೇಕಾಗತ್ತೆ. ಹಾಗಾಗಿ ಈ ಹಬ್ಬಗಳನ್ನ ಅದು ಆ ಪದಪ್ರಯೋಗ ಎರಡನೇದಿದೆಯಲ್ಲ, ಏನು ಇರ್ಬೇಕು? ತೆಪ್ಪಗಿರಬೇಕು. ಅದು ಮನೆಯವರು ಹೇಳ್ಕೊಟ್ಟಿದ್ದಲ್ವಾ? ಮನೆಯವರು ಹೇಳ್ಕೊಟ್ಟಿದ್ದು. ಕ್ರಮ ಅದು ಶ್ರಮವಿಲ್ಲದೆ ಇಲ್ಲ ನೋಡಿ. ಅಕ್ಷರಾಭ್ಯಾಸಕ್ಕೂ ಶ್ರಮ ಇದೆ. ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಶಿಸ್ತನ್ನು ರೂಢಿಸ್ಬೇಕು ಅಂದ್ರೆ ಅಲ್ಲಿ ಶ್ರಮ ಇದ್ದೇ ಇರ್ತದೆ.
ತಾಯಿ ಏನನ್ನಾದ್ರೂ ಕಲಿಸ್ಬೇಕು ಅಂದ್ರೆ ಶ್ರಮ ಇದ್ದೇ ಇರ್ತದೆ. ಇಲ್ಲೆಲ್ಲ ತಾಯಂದ್ರುಗಳು ನೀವೆಲ್ಲ ಇವತ್ತು ವಾಹಿನಿಯನ್ನು ನೋಡ್ತಾ ಇದ್ದೀರಾ. ಹಬ್ಬ ಅಂದ್ರೆ ಹಬ್ಬದ ಹಿಂದಿನ ದಿನ ನಿಮ್ಮ ಸಿದ್ಧತೆ ಶುರುವಾಗುತ್ತೆಯೇ? ಖಂಡಿತ ಇಲ್ಲ. 15-20 ದಿನಗಳ ಮುಂಚೆನೇ ಶುರುವಾಗ್ತದೆ. ಮನೆಯ ಮೂಲೆಗಳು ಅಚ್ಚುಕಟ್ಟಾಗಬೇಕು, ಬಾಕ್ಸ್ಗಳೆಲ್ಲ ಅಚ್ಚುಕಟ್ಟಾಗಬೇಕು, ಮ್ಯಾಟ್ಗಳೆಲ್ಲ ತೊಳಿಬೇಕು. ಆ ಅಡಿಗೆ ಮನೆಯಿಂದ ಹಿಡಿದು ನಡುಮನೆಯಿಂದ ಹಿಡಿದು. ಅದಕ್ಕೆ ಈ ಮಾಸ್ಟರ್ ಹಿರಣ್ಯರು ತುಂಬಾ ಚೆನ್ನಾಗಿ ಹೇಳೋದು. ಅವರು ದೀಪಾವಳಿ ಅಂತ ಒಂದು ನಾಟಕ ಬರೀತಾರೆ ಮಾಸ್ಟರ್ ಹಿರಣ್ಯನವರು. ಅದ್ರೊಳಗಡೆ ಬರ್ತದೆ ಒಂದು ಪ್ರಸಂಗ. ಏನಂತ, ಅಪ್ಪ ಅವ್ರ ಮಗ ಕೇಳ್ತಾನೆ, ಅಣ್ಣ ಈ ದೀಪಾವಳಿ ಹಬ್ಬ ಬರುತ್ತಣ್ಣ, ಆದ್ರೆ ನಾವು ದೀಪಾವಳಿ ಅಂತೀವಿ, ಕೆಲವರು ಈ ವಿದೇಶಿಯರೆಲ್ಲ ಇದನ್ನ ಹ್ಯಾಪಿ ದಿವಾಳಿ ಅಂತ ಕರೀತಾರೆ, ಯಾಕಣ್ಣ ಅಂತ ಕೇಳಿದಾಗ ಅದಿಷ್ಟೇ ಕಣೋ, ಅವರೆಲ್ಲ ಬುದ್ಧಿವಂತರು. ಏನಿಲ್ಲಪ್ಪ, ಈ ದೀಪಾವಳಿ ಹಬ್ಬ ಯಾವಾಗ ಬರುತ್ತೆ ಹೇಳು? ಶ್ರಾವಣ ಮಾಸ ಮುಗಿದು, ಆಷಾಢ ಮುಗಿದು, ಷಡಿಯಾರ್ ಷಷ್ಠಿ ಮುಗಿದು, ಅನಂತ ಪದ್ಮನಾಭನ ವ್ರತ ಮುಗಿದು, ಈ ವೈಭವ ಲಕ್ಷ್ಮಿ ವ್ರತ ಮುಗಿದು, ವರಮಹಾಲಕ್ಷ್ಮಿ ಹಬ್ಬದ ವ್ರತ ಮುಗಿದು, ಈ ಸಂಕಷ್ಟಿಗಳೆಲ್ಲ ಮುಗಿದು, ಕೊನೆಗೆ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕಕ್ಕೆ ಬರುತ್ತೆ. ಈ ಇಷ್ಟು ಹಬ್ಬಗಳು, ಶ್ರಾವಣ ಹೊತ್ತು ತಂದ ಹಬ್ಬಗಳ ಜೊತೆ ನಿಮ್ಮಮ್ಮ ಈ ಎಲ್ಲಾ ಹಬ್ಬಕ್ಕೂ ಮಡಿ ಮಾಡಿ 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 ಅವಳ ಆರೋಗ್ಯ ಮೈ ದಿವಾಳಿಯಪ್ಪ. ಈ ಎಲ್ಲಾ ಹಬ್ಬಗಳಿಗೂ ನಾನು ಅಂಗಡಿಯಿಂದ ಸಾಮಾನು ತಂದು 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 ಜೇಬು ಖಾಲಿಯಾಗಿ ನಂದು ಕೈ ದಿವಾಳಿಯಪ್ಪ. ಈ ಹಬ್ಬ ಎಲ್ಲ ಮುಗಿದ ಮೇಲೆ ಎಲ್ಲಾ ಹಬ್ಬಗಳು ಮುಗೀತಲ್ಲ, ಬಂದು ನೆಂಟರು ಇಷ್ಟರು ಎಲ್ಲ ಸಂಭ್ರಮವೋ ಸಂಭ್ರಮ. ಮಾರನೇ ದಿನದಿಂದ ಅದು ಶೂನ್ಯ. ಆಗ ಮನಸ್ಸು ಖಾಲಿ ಖಾಲಿ, ಕೈ ಖಾಲಿ ಖಾಲಿ ಆಗಿದ್ದಾಗ ಅನ್ಸುತ್ತೆ ಮನಸ್ಸು ದಿವಾಳಿ ಅಂತ. ಅದಕ್ಕೆ ಅಪ್ಪ ಬುದ್ಧಿವಂತರು ದಿವಾಳಿ ಅಂತ ಕರೆದ್ರು ಅಂತ. ಇದು ಮಾಸ್ಟರ್ ಹಿರಣ್ಯನವರು ದೀಪಾವಳಿಯನ್ನು ಹಬ್ಬದಲ್ಲಿ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಅರ್ಥ ಏನು? ಹಬ್ಬಗಳು ಬೇಕು, ನಾವು ಹಬ್ಬಗಳ ವಿರೋಧಿ ಅಲ್ಲ, ಆದ್ರೆ ಹಬ್ಬಗಳ ಹಿಂದೆ ಶ್ರಮ ಇದೆ. ನಾವೆಲ್ಲ ಶ್ರಮ ಸಂಸ್ಕೃತಿಯ ಜನ. ನಮ್ಮ ರೈತ ಪರಂಪರೆಯವರು ಶ್ರಮದ ಜೊತೆಗೇ ಹಬ್ಬವನ್ನ ಮಾಡಿದ್ರು. ನಮ್ಮಲ್ಲಿ ಗಣಪತಿ ಅಂದ್ರೆ ಬಣ್ಣ ಹಚ್ಚಿ ತರುವ ಅಥವಾ ಇವತ್ತು ಪ್ಲಾಸ್ಟರ್ ಪ್ಯಾರಿಸಿನ ಪರಿಸರಕ್ಕೆ ಹಾನಿಕಾರಕ ಗಣಪನಿಗಿಂತ ನಾವು ಸಗಣಿಯ ಉಂಡೆಯನ್ನ ಕಟ್ಟಿ ಗರಿಕೆಯನ್ನ ಮೇಲೆ ಸಿಗಿಸಿ ರಾಶಿ ಮೇಲಿಟ್ಟ ಬೆನವಣ್ಣ ಬೆನಕಪ್ಪ, ನಮಗೆ ಅವನೇ ಗಣಪತಿ. ಅಲ್ಲಿ ಶ್ರಮವೂ ಉಳಿತು, ಕ್ರಮವೂ ಆಯ್ತು. ನಮ್ಮದು ಕ್ರಮ ಬಿಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೆ ಹಾಕ್ತಿರುವಂತ ಶ್ರಮನ ದಯವಿಟ್ಟು ಒಂದಿಷ್ಟು ಉಳಿಸಿ, ಆ ಮೂಲಕ ನಾವು ಈ ಪರಂಪರೆಯನ್ನ ಬೆಳೆಸಿ ಅಂತಕ್ಕಂಥದ್ದೇ ನನ್ನ ಅಂತರಂಗದ ಕಳಕಳಿ. ಪುಟ್ಟಮ್ಮ, ಕುಮಾರು ಹಬ್ಬದಲ್ಲಿ ಕೈ ಲಾಸ್ ಆಗುತ್ತೆ ಅಂತಾರೆ. ರೀ, ಕೈ ಲಾಸ್ ಆಗಿದೆ ಅಂತ ಗೊತ್ತು, ಕೈಯಲ್ಲಿ ದುಡ್ಡುಗಳೆಲ್ಲ ಹೋಗ್ಬಿಟ್ಟಿದೆ ಅಂತ ಗೊತ್ತರು 5 ಗ್ಯಾರಂಟಿ ಕೊಟ್ಟಿದೆಯಲ್ಲ, ಲಾಸ್ ಎಲ್ಲಿದೆ? ಕೈಯಲ್ಲಿ ಗ್ಯಾರಂಟಿ ಇದೆ, 5 ಸೇರಿದರೆ ಗ್ಯಾರಂಟಿ ಇದೆ. ಆ ದೃಷ್ಟಿಯಲ್ಲಿ ಕುಮಾರ್ ಹೇಳುವ ಹಾಗೆ ಮನೆಯ ಯಜಮಾನನಿಗೆ ಎಲ್ ಗುಂಡಪ್ಪನವರು ಒಂದು ಕವಿತೆ ಹಾಕಿದ್ದಾರೆ. ಹಬ್ಬ ಬಂತು ಅಂದರೆ ಅಪ್ಪನ ಜೇಬಿನ ದುಡ್ಡುಗಳೆಲ್ಲ ಚಟಪಟ ಗುಟ್ಟಿದವು ಅಂತ. ಮಕ್ಕಳನ್ನು ಒಲಿಸ್ಬೇಕು, ಮನೆಯವ್ರನ್ನ ಒಲಿಸ್ಬೇಕು, ಮಿಗಿಲಾಗಿ ತಂದೆ ತಾಯಿಗಳನ್ನ ಒಲಿಸ್ಬೇಕು, ಪೂಜೆ ಪುನಸ್ಕಾರಕ್ಕೆ ಮಾಡಬೇಕು. ಒಟ್ಟಾರೆ ಖರ್ಚಿನ ಮೂಲಕ ವೆಚ್ಚ ಜಾಸ್ತಿ ಆದಾಗ ಮನಸ್ಸಿನಲ್ಲಿ ಸಂತೋಷ ಅನ್ನೋದು ಸ್ವಚ್ಛವಾಗಿರೋದಿಲ್ಲ. ಅದರಿಂದ ಮನಸ್ಸು ಮಲಿನ ಆಗೋದಕ್ಕೆ ದುಬಾರಿಯಾಗಿರ್ತಕ್ಕಂಥ ಆಚರಣೆಗಳನ್ನು ರೂಢಿಸಿಕೊಂಡ ಈ ಒಂದು ಕ್ರಮ ಅಷ್ಟು ಸಮಾಧಾನಕರ ಅಲ್ಲ ಅನ್ನೋದು ನಮ್ಮ ನಿಡಘಟ್ಟದ ಲಕ್ಷ್ಮೀಶ್ ಕವಿ ಜೈಮಿನಿ ಭಾರತದ ಊರಿಗೆ ಹತ್ತಿರ ಇರುವ ಕುಮಾರಸ್ವಾಮಿಯ ಮಾತು. ನೀ ಏನಂತೀಯ ಮಾಮ? ಈಗ ಕುಮಾರಣ್ಣ ಹೇಳಿದ್ರು ತುಂಬಾ ಚೆನ್ನಾಗಿ, ನಮ್ದು ಶ್ರಮಿಕ ಬದುಕು, ಶ್ರಮಿಕ ಕುಟುಂಬ, ನಮ್ಮ ಭಾರತೀಯ ಸಂಸ್ಕೃತಿಯೇ ಶ್ರಮ ಸಂಸ್ಕೃತಿ ಅಂತೇಳಿ. ಒಪ್ಪೋ ಅಂತ ಮಾತೆ, ತೆಗಳೋ ಅಂತ ಮಾತೇನಿಲ್ಲ. ಆದ್ರೆ ಇನ್ನೊಂದು ನಾವು ನೆನ್ಪು ಮಾಡ್ಕೊಳ್ಬೇಕು, ಶ್ರಮ ಅಂತಂದಾಗ 2 ರೀತಿಯ ಶ್ರಮ ಬರುತ್ತೆ. ಒಂದು ದೈಹಿಕ ಶ್ರಮ, ಇನ್ನೊಂದು ಆರ್ಥಿಕ ಶ್ರಮ. ಆ 2 ಶ್ರಮದಲ್ಲಿ ನಾವು ಯಾವ ರೀತಿಯ ಶ್ರಮವನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಈ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ನಿಂತಿರುತ್ತೆ. ಈಗ ಕುಮಾರಣ್ಣ ಹೇಳ್ದಂಗೆ ಆರ್ಥಿಕ ಶ್ರಮ ಆದ್ರೆ ಅದಕ್ಕೆ ನಮ್ಮಲ್ಲೇ ಪರಿಹಾರ ಇದೆ. ನಾವು ಅದನ್ನ ಹೇಗೆ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ. ಪರಿವರ್ತನೆ ಜಗದ ನಿಯಮ ಅಂದ್ಮೇಲೆ ಆರ್ಥಿಕ ಶ್ರಮ ಆಗ್ತಾ ಇದೆ ಇವತ್ತು ಹಬ್ಬ ಅಂತಂದಾಗ. ಯಾಕೆ ಆಗ್ತಾ ಇತ್ತು? ಮುಂಚೆ ಎಲ್ಲ ಕೂಡು ಕುಟುಂಬ ಇರ್ತಿತ್ತು. ಅರ್ಧ ಕೆಜಿ ಹೋಳಿಗೆ ಎಲ್ಲ ಸಾಕಾಗ್ತಿರ್ಲಿಲ್ಲ. 3 ಕೆಜಿ 4 ಕೆಜಿ ಅಷ್ಟು ಹೋಳಿಗೆಗಳನ್ನ ನಾವು ಮಾಡ್ಬೇಕಾಗಿತ್ತು. ನಮ್ ಜೊತೆಗೆ ಇಲ್ಲಿ ವೀಕ್ಷಕರಾಗಿ ನಮ್ಮ ಹಿರಿಯರು ಕೂಡ ಇದ್ದಾರೆ. ಅವ್ರ ಕಾಲದಲ್ಲಿ, ಅವ್ರ ಸೊಸೆ ಆಗಿದ್ದ ಕಾಲದಲ್ಲಿ ಎಷ್ಟು ಕೆಜಿ ಹೋಳಿಗೆ ಮಾಡ್ತಾ ಇದ್ರು ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. 4 ಕೆಜಿ 5 ಕೆಜಿ ಹೋಳಿಗೆಯನ್ನ ತಟ್ಟಿ ಇಡ್ತಾ ಇದ್ರು. ಆದ್ರೆ ಅಲ್ಲಿ ಕೂಡು ಕುಟುಂಬದಲ್ಲಿ ಎಲ್ಲಾ ಹೆಣ್ಮಕ್ಳು ಇರ್ತಿದ್ರು, ಹಾಗೆ ಕೆಲಸವೂ ಕೂಡ ಹಂಚಿಕೆ ಆಗ್ಬಿಡ್ತಾ ಇತ್ತು. ಆದ್ರೆ ಇವತ್ತು ಮಾಮ ಅವರು ಉತ್ತರ ಕರ್ನಾಟಕದವರು ರೊಟ್ಟಿ ತಟ್ಟಿ
ಅವ್ರು ಎಷ್ಟು ಬೇಕಾದ್ರೂ ಹೋಳಿಗೆ ತಟ್ಟೋದು ಗೊತ್ತಿದೆ. ನೋಡಿ ಮಾಮ. ನಮ್ಮ ಕಡೆಯವರು ಪಾಪ ಸಾಫ್ಟ್ವೇರ್ಗಳು ಒಂದೆರಡು ಕಟ್ಟೋ ಹೊತ್ತಿಗೆ ಫಿಂಗರ್ಸ್ ಎಲ್ಲ ಪೇನ್ ಬರ್ತಿದೆ ಕಣ್ರಿ. ಮಾಮ ಈಗ ನೀವೇ ಒಪ್ಕೊಂಡ್ರ ಹೆಣ್ಮಕ್ಳು ರೊಟ್ಟಿ ತಟ್ಟಿ ತಟ್ಟಿ ಕೈ ಗಟ್ಟಿ ಆಗಿರ್ತೀಯ ಹೊತ್ತು ನೆತ್ತಿಯೆಲ್ಲ ತಟ್ಟಿ ತಟ್ಟಿ ಕೈ ಗಟ್ಟಿ ಆಗಿರಲ್ಲ. ಅದನ್ನ ನೀವೇ ಒಪ್ಕೊಂಡ್ರಿ ಇವಾಗ. ಹಾಗಾಗಿ ಆರ್ಥಿಕ ಶ್ರಮದಲ್ಲಿ ಅವತ್ತು 5 kg ಹೋಳಿಗೆ ಬೇಕಾಗ್ತಿತ್ತು. ಇವತ್ತು ಭಿನ್ನ ಕುಟುಂಬ, ಎಲ್ಲ ನ್ಯೂಟ್ರಲ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಮನೇಲಿ 4 ಜನ ಇದ್ರೆ ಹೆಚ್ಚು. ಇವತ್ತು ಶುಗರ್ ಅನ್ನೋ ಕೆಲಸದಲ್ಲಿ, ಶುಗರ್ ಅನ್ನೋ ಒಂದು ಹೆಸರಿನಲ್ಲಿ, ಡಯಟ್ ಅನ್ನೋ ಹೆಸರಿನಲ್ಲಿ, ಸಕ್ಕರೆ ತಿನ್ಬಾರ್ದು ಅನ್ನೋ ಹೆಸರಿನಲ್ಲಿ ಅರ್ಧ ಹೋಳಿಗೆಗಿಂತ ಯಾರು ಹೆಚ್ಚು ತಿನ್ನಲ್ಲ. ಇನ್ನು ಎಷ್ಟು ಮಾಡ್ಬೇಕ್ರಪ್ಪ? 4 ಹೋಳಿಗೆ ಮಾಡಿದ್ರೆ ಸಾಕು ಮನೆಯಲ್ಲಿ. ಇಲ್ಲೇ ಆಯುರ್ವೇದವ್ರು ಇದ್ದಾರೆ. ಹಾ, ಜಿಡ್ಡು ಮುಟ್ಟಬೇಡಿ, ಕಫ ವಾತ ಪಿತ್ತ ಆಗತ್ತೆ. ಸರಿಯಾಗಿ ಇಟ್ಕೋಬೇಕು. ಹೌದು. ಕಫ ವಾತ ಪಿತ್ತ ಇಲ್ದಲೇನೆ ಕಡುಬು ಮಾಡೋದು ಹೇಗೆ, ಕಡುಬು ತಿನ್ನೋದು ಹೇಗೆ? ಅಂದ್ಮೇಲೆ ಮಾಮ ಈಗ ನೀವೇ ಯೋಚನೆ ಮಾಡಿ, ಹೋಳಿಗೆ ತಟ್ಬೇಕು, ಅಷ್ಟು ಹೋಳಿಗೆ ತರಬೇಕು, ಜೇಬಿಗ್ ಶ್ರಮ, ಅಲ್ಲಿಗ್ ಶ್ರಮ ಅಂತೆಲ್ಲ ಅಂದ್ರೆ ಎಷ್ಟು ಬೇಕು ಕುಮಾರಣ್ಣ? 4 ಹೋಳಿಗೆ ಮಾಡಕ್ಕೆ ಅರ್ಧ kg ಬೇಳೆ ಆದ್ರೆ ಸಾಕು ಇವತ್ತು ಮನೆಗೆ. ಕೆಜಿ ಬೇಳೆ ಇತ್ತು, ಅದನ್ನ ತಟ್ಟೋ ಬೆರಳಿದ್ವು. 4 kg ಆದ್ರೂ ಅವ್ರು ತಟ್ತಾ ಇದ್ರು. ಇವತ್ತೇನಾಗ್ತದೆ, ಅವತ್ತು ಹಬ್ಬಗಳಿತ್ತು, ಇವತ್ತು ಹಬ್ಬಗಳಿದೆ. ಅವತ್ತು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕರ್ಜಿಕಾಯಿ, ಹೋಳಿಗೆ ಎಲ್ಲವೂ ಆಗ್ತಿತ್ತು. ಆದ್ರೆ ಮನೆಯ ಬೆರಳಿಂದ ಆಗ್ತಿತ್ತು, ಕರಳಿಂದ ಆಗ್ತಿತ್ತು, ಕೊರಳಿಂದ ಆಗ್ತಿತ್ತು. ಇವತ್ತು ಅಯ್ಯಂಗಾರ್ ಬೇಕರಿ ಹೊರಳಿಂದ ಬರ್ತಾ ಇದೆ. ಸಂಬಂಧಗಳ ಕತೆ ಏನು? ಆ ಶ್ರಮಕ್ಕೂ ಹಣ ಬೇಕಲ್ಲ. ಹೇಳ್ತೀನಿ, ಯಾವತ್ತು ನಮ್ಮ ಸಂಸ್ಕೃತಿಯಲ್ಲಿ ಹೋಳಿಗೆ ಅಂದ್ರೆ ಅದು ಕಾಯಿ ಹೋಳಿಗೆ ಮತ್ತೆ ಬೇಳೆ ಹೋಳಿಗೆ ಮಾತ್ರ ಆಗ್ತಾ ಇತ್ತು. ಅದೇ ಕಾಯಿ ಹೋಳಿಗೆ, ಅದೇ ಬೇಳೆ ಹೋಳಿಗೆ ಆಗಿದ್ರೆ ಆರ್ಥಿಕ ಶ್ರಮ ಇರ್ತಿರ್ಲಿಲ್ಲ. ಇವತ್ತಿನ ನಿಮ್ಗಳಿಗೆ ಡ್ರೈ ಫ್ರೂಟ್ಸ್ ಹೋಳಿಗೆ ಬೇಕು. ಎಲ್ಲಿಂದ ತರೋಣಪ್ಪ ಡ್ರೈ ಫ್ರೂಟ್ಸ್? ಕೆಜಿ ಗಟ್ಲೆ 500 ರೂಪಾಯಿ 1000 ರೂಪಾಯಿ ಇರುತ್ತೆ. ಡ್ರೈ ಫ್ರೂಟ್ಸ್ ಹೋಳಿಗೆ ಅಂತೆ, ಇನ್ಯಾವುದೋ ಪೈನಾಪಲ್ ಹೋಳಿಗೆ ಅಂತೆ. ಅದಾವಾಗ ಮಾಡ್ದಾಗ ಶ್ರಮ ಆಗತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ಕಾಯಿ ಅಲ್ಲ, ನಿಮಗ್ ಡ್ರೈ ಫ್ರೂಟ್ಸ್ ಹೋಳಿಗೆ ಬೇಕು ಅಂದ್ರೆ ಶ್ರಮ ಆಗತ್ತೆ. ನಮ್ದರ ಬೇಳೆ ಹೋಳಿಗೆ ಸಾಕು, ಅದಕ್ಕೆ ಹಾಲು ಹಾಕೊಂಡು ತುಪ್ಪ ಹಾಕೊಂಡು ತಿಂತೀವಿ ಅಂದ್ರೆ ಅದು ಕ್ರಮದ ಹಬ್ಬ ಆಗತ್ತೆ, ಕ್ರಮವಾಗಿ ನಡೀತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಹೇಳ್ದೆ. ಇನ್ನು ನಮ್ಮ ಅಭಿಷೇಕ್ ಸರ್ ಚೆನ್ನಾಗಿ ಹೇಳಿದ್ರು, ಅರ್ಶನದ ಎಲೆ ಅಲ್ಲ ಹಲಸಿನ ಎಲೆನಲ್ಲಿ ಕಡುಬು ಮಾಡ್ತಾ ಇದ್ರು, ಪಾಪ ಸಿಕ್ಲಿಲ್ವಂತೆ, ಇನ್ನೆಲ್ಗೋ ಹೊರಟೋದ್ರಂತೆ, ಹುಡುಕೊಂಡು ಹೋದ್ರಂತೆ ಅಂತೇಳಿ. ಆದ್ರೆ ನೋಡಿ ನಮ್ಮ ಪ್ರಕೃತಿಯಲ್ಲಿ ನಮಗೊಂದು ಹಲಸಿನ ಹಣ್ಣು ಸಿಕ್ಲಿಲ್ಲ ಅಂತಿಲ್ಲ. ಕುಮಾರ್ ಹೇಳ್ದಂಗೆ ಡ್ರೈ ಹಲಸಿನ ಹಣ್ಣು ಸಿಗ ಅದು ಎಲ್ಲ ಫ್ಯಾಷನ್ ಆಗಿ ಹೊಸದಾಗಿ ಏನೇನೋ ಮಾಡ್ಬೇಕು ಅಂತ ಹೋದಾಗ ಶ್ರಮ ಖಂಡಿತ ಆಗತ್ತೆ. ಈಗ ನೋಡಿ, ಹಲಸಿನ ಎಲೆ ಸಿಕ್ಲಿಲ್ವಾ, ನಮ್ ಕಡೆ ಅರ್ಶನ ಎಲೆ ಸಿಗತ್ತೆ. ಅರ್ಶನ ಎಲೆನೂ ಸಿಗ್ಲಿಲ್ವಾ, ಬ್ಯಾಡಪ್ಪ ಬಾಳೆ ಎಲೆ 100% ಸಿಕ್ಕೇ ಸಿಗುತ್ತೆ. ಬಾಳೆ ಎಲೆಯಲ್ಲಿ ಕಡುಬು ಮಾಡೋಣ ಬಿಡಿ. ಅದು ಸಿಕ್ಲಿಲ್ವಾ, ಏನು ಬೇಡ, ವಿಳ್ಯದೆಲೆ ಇಷ್ಟ ಆಗ್ಲಿದ್ ವಿಳ್ಯದೆಲೆ ಇರುತ್ತೆ, ತಗೊಂಡೋಗ್ ಮಾಡ್ರಿ, ಅದಕ್ಕೇನಂತೆ ಅಲ್ವಾ ಅಭಿಷೇಕ್ ಸರ್? ಕುಮಾರಣ್ಣ ಪಾಪ ಅಷ್ಟೊಂದು ಕಷ್ಟ ಪಡ್ತಾ ಇದ್ರೆ ಮನೆಯವರು, ಎಲ್ಲ ಮನೆ ಶುಚಿ ಮಾಡ್ಬೇಕು, ಎಲ್ಲ ಮನೆ ಎಲ್ಲ ಮೂಲೆಗಳನ್ನೆಲ್ಲ ಒರೆಸ್ಬೇಕು. ಯಾಕೆ ಮನೆ ಕೆಲ್ಸನ ಹೆಣ್ಮಕ್ಳು ಕೆಲ್ಸ ಅಂತಾನೆ ಹೇಳ್ತೀರಾ? ನೀವು ಒಂಚೂರು ಹೋಗಿ ಕೈ ಹಾಕಿ ಅಲ್ಲ, ಮುಗ್ದೋಯ್ತು. ಅಲ್ಲಿಗೆ ಶ್ರಮ ಅದನ್ನ ನಾವು ನಂಬಲ್ಲ. ಮನೆಗೆ ದಮ್ಮೆ ಪತಿ ಮಾತ್ರ, ಅದು ದಂಪತಿ ಇಲ್ಲ. ಪತಿಗೆ ಪಕ್ಕದಲ್ಲಿ ಮನೆಯೊಳಿದ್ದಾಗ ನಿಮಗ್ ದಮ್ ಅಷ್ಟೇನೆ. ಇದನ್ನ ನಾವು ನೋಡಿ ವೀಕ್ಷಕರೇ, ಬಾಯಿ ಮಾತಲ್ಲೆಲ್ಲ ನಂಬೋ ಹಾಗಿಲ್ಲ. ಸೋದಾಹರಣೆಯಾಗಿ ಭೂಮಿಕಾ ಟಿವಿ ಅವರು ಕುಮಾರಣ್ಣನ್ ಮನೆಯ ಹಬ್ಬದ ಹಿಂದಿನ ದಿನ ಹೋಗಿ ನೀವು ಶೂಟ್ ಮಾಡ್ಬೇಕು, ಅವಾಗ ಮಾತ್ರ ನಾವ್ ಇದನ್ನ ನಂಬ್ತೀವಿ, ಅಲ್ಲಿವರೆಗೂ ನಂಬೋದಿಲ್ಲ. ಒಂದಿದೆ, ಅದು ಹೆಂಡತಿ ಇದ್ದಾಗ ದಂಪತಿ, ಎದುರು ಮನೆಯವಳ ಜೊತೆ ಮಾತಾಡ್ತಿದ್ದಾರೆ ಕೆಂಪತಿ. ಹಾಗಾಗಿ ಇನ್ನೊಂದು ಮಾತಿದೆ ನಮ್ಮ ಸಂಸ್ಕೃತದಲ್ಲಿ, ಸದಾ ಸಂತುಷ್ಟ ಚಿಂತಾನಾಂ ಸಂಪದಸ್ತು ಪದೇ ಪದೇ, ಸದಾ ದಾರಿದ್ರ್ಯ ಚಿಂತಾನಾಂ ದರಿದ್ರಸ್ತು ಪದೇ ಪದೇ ಅಂತ ಹೇಳಿ ಒಂದ್ ಮಾತಿದೆ. ಎಲ್ಲಿವರೆಗೂ ನಾವು ಹಬ್ಬ ಅನ್ನೋದು ಕಷ್ಟ, ಹಬ್ಬ ಅನ್ನೋದು, ಈಗ ನಮ್ಮ ಗಂಗಾವತಿ ಪ್ರಾಣೇಶ್ ಸರ್ ಹರಟೆನಲ್ಲಿ ಒಂದ್ಸಲ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೋಡ್ರಪ್ಪ ಹಬ್ಬ ಬಂತು ಕಂಡ್ರು, ಮನೆಗ್ ಬಟ್ಟೆ ಬರೆ ಎಲ್ಲ ತರಬೇಕು, ಬಟ್ಟೆ ಬರೆವೆಲ್ಲ ತರಬೇಕು, ಬರ್ರೋ ಅಂತೇಳಿ ಕರ್ಕೊಂಡು ಹೋದ್ರು. ಅದ್ ಬಟ್ಟೆ ಬರೆ ಅಂದ್ರೆ ಏನ್ ಗೊತ್ತಾ? ಯಾಕಾಗ ಪದೇ ಬಂತು ಅಂತಂದ್ರೆ, ಮನೆಯವ್ರಿಗೆಲ್ಲ ಬಟ್ಟೆ, ನನಗ್ ಮಾತ್ರ ಬರೆ, ಅದಕ್ಕೆ ಬಟ್ಟೆ ಬರೆ ಅಂತ ಹೇಳ್ತಾರೆ ಅಂತ. ಹಾಗೆ ಯಾವಾಗ್ಲೂ ನಮಗ್ ಬರೆ, ಯಾವಾಗ್ಲೂ ನಮಗ್ ದಿವಾಳಿ, ಯಾವಾಗ್ಲೂ ನಮಗ್ ಕೈ ಜೇಬ್ ಖಾಲಿ ಅಂತಾನೆ ಅನ್ಕೊಳ್ತಾ ಇದ್ರೆ ಹಬ್ಬ ಅನ್ನೋದು ಕುಮಾರಣ್ಣ ಹೇಳ್ದಂಗೆ ದಿವಾಳಿ ಅಂತಾನೆ ಆಗತ್ತೆ. ಇಲ್ಲ, ಹಬ್ಬ ಅನ್ನೋದು ಅದೊಂದು ಸಂಭ್ರಮದ ಬದುಕು. ಹಬ್ಬ ಅನ್ನೋದು ಅದೊಂದು ಸಮನ್ವಯದ ಬದುಕು. ಹಬ್ಬ ಅಂತಂದ್ರೆ ಅದು ಸಮದರ್ಶಿತ್ವದ ಬದುಕು. ಹಬ್ಬ ಅಂತಂದ್ರೆ ಎಲ್ಲರೊಡನೆ ಕೂಡಿ ಒಂದು ಸಂತೃಪ್ತಿಯನ್ನ ಪಡೆಯುವಂತಹ ಬದುಕು ಅಂತ ಹೇಳಿ ನಾವ್ ಯಾವಾಗ ಅನ್ಕೊಳ್ತೀವೋ, ಅಂತಹ ಕ್ರಮದಲ್ಲಿ ಯಾವಾಗ ಬದುಕ್ತೀವೋ ಅವಾಗ ಮಾತ್ರ ಅದು ಕ್ರಮವಾಗತ್ತೆ. ಶ್ರಮ ಇರ್ಬಹುದು, ಒಪ್ಕೊಳ್ತೀನಿ. ನಾನು ಒಂದ್ ಹೆಣ್ಮಗಳಾಗಿ ಹಬ್ಬದ ದಿನ ಒಂದಷ್ಟು ಕೆಲಸ ಇರುತ್ತೆ. ಆದ್ರೆ ಪ್ರತಿ ದಿನಕ್ಕೂ, ಒಂದು ದಿನಕ್ಕೂ ಅಥವಾ ಹಬ್ಬದ ದಿನಕ್ಕೂ ಒಂದಿಷ್ಟಾದ್ರೂ ವ್ಯತ್ಯಾಸ ಬರ್ಬೇಡ್ವಾ? ಹಬ್ಬದ ದಿನವೂ ಕೂಡ ಎಲ್ಲ ದಿನಗಳ ತರನೇ ಆ ದಿನನೂ ಇದ್ಬಿಟ್ರೆ ನಾವ್ ಅದನ್ನ ಹಬ್ಬ ಅಂತ ಅನ್ನಿಸ್ಕೊಳ್ಳೋದಾದ್ರೂ ಹೇಗೆ? ಒಂದಿಷ್ಟು ಕೆಲಸ ಮಾಡೋಣ ಹೆಚ್ಚು. ದೈಹಿಕ ಶ್ರಮ ಹೆಚ್ಚಾಯ್ತಾ, ಅದಿನ್ನು ದೇಹದಾರ್ಢ್ಯತೆಗೆ ಹೆಚ್ಚು ಅಲ್ವಾ ಯೋಗ ಮೇಡಮ್?
ದೇಹದಾಢ್ಯತೆಗೆ ಹೆಚ್ಚು, ನಮ್ಗಿನ್ನೂ ಮಾಂಸಖಂಡಗಳು ಇನ್ನೂ ಶಕ್ತಿಯುತವಾಗುತ್ತೆ. ಹಾಗಾಗಿ ದೇಹದ ಶ್ರಮ ಇತ್ತು ಅಂತಂದ್ರೆ ನಮಗೆ ಒಳ್ಳೇದು. ಆರ್ಥಿಕ ಶ್ರಮ ಅಂತಂದ್ರೆ ನಾವು ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಇವತ್ತು ಗಣೇಶ ಹಬ್ಬ ಮಾಮ, ಇನ್ನೊಂದು ಮಾತನ್ನ ನಾನು ನೆನ್ಪು ಮಾಡ್ಕೊಳ್ತೀನಿ. ಗಣಪನ ಜೊತೆಗೆ ಪ್ರತಿ ದಿನ ನೋಡಿ 365 ದಿನದಲ್ಲಿ 364 ದಿನವೂ ಕೂಡ ನಾವು ಆಕಾಶದ ಮೇಲಿನ ಚಂದ್ರನನ್ನ ನೋಡಿ ಹೊಗಳ್ತೀವಿ. ಅಮಾವಾಸ್ಯೆ ಚಂದ್ರ ಅಂತನೋ, ಶುಕ್ಲ ಪಕ್ಷದ ಚಂದ್ರ ಅಂತನೋ, ಕೃಷ್ಣ ಪಕ್ಷದ ಚಂದ್ರ ಅಂತಲೋ, ಹುಣ್ಣಿಮೆಯ ಚಂದ್ರ ಅಂತಲೋ. ಆದ್ರೆ ಈ ಭಾದ್ರಪದ ಮಾಸದ ಚತುರ್ಥಿಯ ದಿನ ಕಾಣುವಂತಹ ಚಂದ್ರನನ್ನ ಮಾತ್ರ ತೆಗಳ್ತೀವಿ. ವರ್ಷದ ಒಂದು ದಿನ ಯಾರು ಚಂದ್ರನ್ ನೋಡ್ಬೇಡಿ, ಗಣಪತಿ ಹಬ್ಬದ ದಿನ ನೀವು ಚಂದ್ರನ್ ನೋಡ್ಬೇಡಿ ಅಂತ ಹೇಳಿ ಎಷ್ಟೋ ಜನ 5 ಗಂಟೆ ಮೇಲೆ ಮನೆಯಿಂದ ಹೊರಗೆ ಬರೋದೇ ಇಲ್ಲ. ಯಾಕಂದ್ರೆ ಯಾವತ್ತೂ ಕಾಣಿಸ್ಕೊಳ್ದಿರೋ ಚಂದ್ರ ಅವತ್ತು ಅವನೇ ಬಂದು ಕಾಣಿಸ್ತಾನೆ, ನೋಡು ನಾನಿದ್ದೀನಿ ಅಂತ ಹೇಳಿ ಕುಣಿತಾನೆ. ಹಾಗಿದ್ಮೇಲೆ ಚಂದ್ರನನ್ನ ನೋಡಬೇಡ ಅಂತ ಹೇಳಿದ್ರು, ಚಂದ್ರಮುಖಿನ ನೋಡಬೇಡ ಅಂತೇನು ಹೇಳಿ. ಖಂಡಿತ ಮಾಮ, ನಾನು ಒಪ್ಕೊಳ್ತೀನಿ. ಅದು ಯಾವಾಗ ನೋಡ್ಬಹುದು? ಚಂದ್ರಮುಖಿ ಹಸನ್ಮುಖಿಯಾಗಿದ್ದಾಗ ಮಾತ್ರ. ಹಬ್ಬದ ದಿನ ಗಂಡ ಜೊತೆಗೆ ಕೆಲಸ ಮಾಡ್ಕೊಳ್ತಾ ಹೋಳಿಗೆಯನ್ನ ಈಕೆ ತಟ್ಟುತ್ತಾ ಇದ್ರೆ, ಗಂಡನಾದನ್ ಬೇಯಿಸ್ತಾ ಇದ್ದಾಗ ಸಂಜೆ ಹೊತ್ತಿಗೆ ಆಕೆ ಚಂದ್ರಮುಖಿಯಾಗಿ ಹಸನ್ಮುಖಿಯಾಗಿ ಇರ್ತಾಳೆ. ಇಲ್ಲ ಅಂತ ಅವಾಗ್ಲೇ ಹೇಳಿದ್ಲಲ್ಲ, ಕೆಂಬೂತಿ ಆಗೋಗ್ಬಿಟ್ಟಿರ್ತಾಳೆ. ಹಾಗಾಗಿ ಒಂದ್ ಸಮನ್ವಯದ ಬದುಕು ಇರ್ಬೇಕು ಅಂದ್ರೆ ಒಟ್ಟಿಗೆ ಇರ್ಬೇಕು. ಹಾಗಾಗಿ ಅವತ್ತು ಚಂದ್ರನನ್ನ ನಾವು ಬೈತೀವಿ, ಬೇರೆ ದಿನ ಎಲ್ಲ ಹೊಗಳ್ತೀವಿ. ನೋಡಿ, ಅದೇ ಚಂದ್ರ ಹೊಗಳಿಕೆ ಆಗತ್ತೆ, ತೆಗಳಿಕೆ ಆಗತ್ತೆ. ಹಾಗಾಗಿ ರಾಮಾಯಣ ದರ್ಶನಂನಲ್ಲಿ ಕುವೆಂಪು ಒಂದ್ ಸಾಲ್ ಹೇಳ್ತಾರೆ, ನಿಂದನಾ ಸ್ತುತಿಗಳೆಲ್ಲ ಸಮಯವರ್ತಿಗಳಲ್ತೆ ಅಂತ ಹೇಳಿ ಒಂದ್ ಮಾತಿದೆ. ಒಂದ್ಸಲ ನಿಂದನೆನೂ ಮಾಡ್ತೀವಿ, ಒಂದ್ ದಿವಸ ಸ್ತುತಿನೂ ಕೂಡ ಮಾಡ್ತೀವಿ. ಇವತ್ತು ಅಷ್ಟೇ, ನಾವ್ ಈ ಕಡೆ ಕೂತಿದೀವಿ, ನಾವ್ ಈ ಕಡೆ ಇರೋದ್ರಿಂದ ನಾವು ಕ್ರಮ ಅಂತೇಳಿ ಮಾತಾಡ್ತೀವಿ. ಅವ್ರ ಈ ಕಡೆ ಕೂತಿದ್ರೆ ಇದಕ್ಕಿಂತ ಹೆಚ್ಚು ಮಾತಾಡ್ತಿದ್ರೋ ಏನೋ ಗೊತ್ತಿಲ್ಲ. ಇವತ್ತು ಅವ್ರ ಆ ಕಡೆ ಕೂತಿದ್ದಾರೆ, ಹಾಗಾಗಿ ಅವ್ರು ಶ್ರಮ ಅಂತ ಮಾತಾಡ್ತಿದ್ದಾರೆ ಹೊರತು ಮಾತಾಡ್ಲಿಕ್ಕೂ ಶ್ರಮ ಪಡ್ತಾ ಇದಾರೆ. ಕರೆಕ್ಟ್. ಹಾಗಾಗಿ ವ್ಯಕ್ತಿ ಇದೊಂದು ಮಾತು ಏನ್ ಹೇಳುತ್ತೆ, ಸಂದೇಶ ನಮಗ್ ಕೊಡುತ್ತೆ ಅಂದ್ರೆ, ಗಣಪ ಚಂದ್ರನನ್ನ ನೋಡಿ ನಕ್ಕು ಬಿಟ್ಟ, ಅದಕ್ಕೆ ಗಣಪತಿ ಶಾಪ ಕೊಟ್ಟ, ಯಾರು ನೋಡ್ಬಾರ್ದು ಅಂತ ಹೇಳಿ. ಹಾಗಾಗಿ ಈ ಒಂದು ಪಾಠ ಕ್ರಮವಾಗಿ ಏನ್ ಹೇಳುತ್ತೆ ಅಂದ್ರೆ, ನಾವ್ ಯಾವತ್ತೂ ವ್ಯಕ್ತಿಯನ್ನ ನೋಡಿ ನಗಬೇಡಿ, ಆದ್ರೆ ವ್ಯಕ್ತಿಯ ಜೊತೆ ನಗ್ನಗ್ತಾ ಇರಿ ಅನ್ನೋ ಒಂದ್ ಮಾತಿನ ಮೂಲಕ ನಾವ್ ಯಾವಾಗ್ಲೂ ಶ್ರಮ ನೀನ್ ಇಷ್ಟ್ ಕೆಲಸ ಮಾಡ್ತೀಯ, ನಾನ್ ಅಷ್ಟ್ ಕೆಲಸ ಮಾಡ್ತೀನಿ, ನೀನ್ ಇಷ್ಟ್ ಕೆಲಸ ಮಾಡ್ತೀಯ ಅಂತಾನೆ ಇದ್ದಾಗ ನಾವ್ ಒಬ್ರನ್ನ ತೆಗಳುವಿಕೆ ಆಗೋಗ್ಬಿಡತ್ತೆ. ಆದ್ರೆ ಹೊಗಳಿಕೆ ಅಲ್ದೆ ಹೋದ್ರು ಕೂಡ ಬಾ ನಾನು ನಿನ್ ಜೊತೆ ಕೆಲಸ ಮಾಡ್ತೀನಿ ಅಂತಂದಾಗ ಅದು ಸಮನ್ವಯದ ಬದುಕಾಗತ್ತೆ. ಅವಾಗ ಮಾತ್ರ ಹಬ್ಬ ಅನ್ನೋದು ಕ್ರಮ ಆಗತ್ತೆ. ಹಾಗಾಗಿ ಕ್ರಮದ ಹಬ್ಬವೇ ಲೇಸು. ಅಭಿಷೇಕ್, ಸಿನಿಮಾದೊಂದು ಹಾಡಿದೆಯಲ್ಲ, ಯಾವ ಹಾಡು? ಅದು ಎಲ್ರಿಗೂ ಗೊತ್ತಿರುತ್ತೆ, ಹೇಳಿದ ಕೂಡಲೇ ನೆನಪಾಗ್ಬಿಡುತ್ತೆ. ಪುಟ್ಟಮ್ಮ ಹೇಳ್ತಲ್ಲ, ಹೆಂಡತಿಯ ಜೊತೆ ಗಂಡನು ಕೂಡ ಅವತ್ತು ಸೇರ್ಕೊಂಡು ಹಬ್ಬ ಮಾಡಿದ್ರೆ ಅಂತ. ಜತೆಯಲ್ಲಿ ಅಂತಿದೆಯಲ್ಲ, ಹೌದು. ಅದು ಜತೆಯಲ್ಲಿ ಇದ್ದಾಗ ಅದೇ ಮಾಮ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ ಅದ ಇಲ್ಲ ಜತೆಯಲ್ಲಿ ಅನ್ಬೇಕಾರೆ ಅವನು ಗಣೇಶ ನಟನೆ ಮಾಡಿದ್ರಲ್ಲಿ ಅನಿಸುತ್ತಿದೆ ಏಕೋ ಏನೋ ಅಂತಿದ್ದ. ಅದಕ್ಕೆ ಪಕ್ಕದಲ್ಲಿ ಹೆಂಡತಿ ಇದ್ದವಳು ನೋಡಿ ಅವನಿಗೆ ಎಷ್ಟು ಇದಾಗಿ ಅನಿಸುತ್ತಿದೆ ಏಕೋ ಏನೋ ಅಂತ, ನೀವು ಜತೆಯಲ್ಲೇ ಇದ್ದೀರಿ, ನಿಮ್ಗೇನಾರು ಅನ್ಸತ್ತಾ ಅಂದಾಗ ಅವನಂದ ಗಂಡ ಏನಂತ, ಏಯ್ ಅವನಿಗೆ ನಿರ್ಮಾಪಕ 75 ಲಕ್ಷ ಕೊಟ್ಟಿದ್ದಾನೆ, ನನಗೆ ನಿಮ್ಮಪ್ಪ 75 kg ಕೊಟ್ಟಿದ್ದಾನೆ, ಏನು ನಗೋದು ಅಂದರೆ ಅಪ್ಪ ಅನ್ನಕ್ಕಿಂತ ಹೆಂಡತಿ ದಪ್ಪ ಅಂತಾದರೆ ಗಂಡನ ಮುಖ ಸಪ್ಪೆ ಆಗ್ಬಿಡುತ್ತೆ. ಅದರಿಂದ ಕ್ರಮಬದ್ಧತೆಯಲ್ಲಿ ಶರಣಸತಿ ಲಿಂಗಪತಿಯ ಸಹಧರ್ಮಿಣಿ ಅಂತಲೇ ಇದೆ. ಅದಕ್ಕೆ ಸಹನಾವವತು ಸಹನೋ ಬುನಕ್ತು, ಸಹನಾವವತು ಇದ್ರೆ ಸಹನೋ ಬುನಕ್ತು. ಆ ದೃಷ್ಟಿಯಿಂದ ಕ್ರಮತೆಯಲ್ಲಿ ಕ್ರಮಕ್ಕೆ ಕ್ರಮ ಸೇರಿಕೊಂಡ್ರೆ ಆಗ ಶ್ರಮ ಅನ್ನೋದು ಇರಲ್ಲ ಅನ್ನೋದು ಅವ್ರ ಮಾತು. ನಿಮ್ಮ ಮಾತೇನು? ಅವ್ರು ಹೇಳ್ತಾ ಇದ್ರು, ಶ್ರಮ ಅಂದದಲ್ಲಿ ಆರ್ಥಿಕ ಶ್ರಮ, ಮಾನಸಿಕ ಶ್ರಮ ಅಂತ ಹೇಳ್ತಾ ಇದ್ರು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ಹೆಚ್ಚಿನ ಮನೆಯಲ್ಲಿ ಒಬ್ಬರಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಅವ್ರು ಬೆಂಗಳೂರಿನಲ್ಲಿ, ಪುಣೆನಲ್ಲಿ, ಹೈದರಾಬಾದ್ನಲ್ಲಿ ಉದ್ಯೋಗದಲ್ಲಿ ಇರ್ತಾರೆ. ಹಬ್ಬ ಅಂದ ತಕ್ಷಣ ಅಪ್ಪ ಅಮ್ಮ ಕರೆದು ಬಿಡ್ತಾರೆ, ಬಾರೋ ಊರಿಗೆ ಬಾರೋ, ಹಬ್ಬ ಅಲ್ವಾ, 2 ದಿವಸ ರಜಾ ತಗೊಂಬಾ ಅಂತ. ಈಗ ಎಷ್ಟು ಕಷ್ಟ ಗೊತ್ತಾ ಒಂದು ಸಾಫ್ಟ್ವೇರ್ ಕಂಪ್ನಿಲಿ 2 ದಿವಸ ರಜಾ ತಗೊಂಡ್ಬರೋದು. ಸೊ ಮ್ಯಾನೇಜರ್ ಹತ್ರ ಹೋಗಿ ರಜಾ ಕೇಳಿದ್ರೆ ಬೇರೆ ಸ್ಟಾಫು ಎಲ್ಲ ರಜಾ ಕೇಳ್ತಾ ಇದ್ದಾರೆ, ನೀನು ಯುಗಾದಿಗೆ ರಜಾ ತಗೋ, ಅವ್ರು ಸಂಕ್ರಾಂತಿಗೆ ತಗೋತಿದ್ದಾರೆ, ಅವ್ರು ದೀಪಾವಳಿಗೆ ತಗೋತಿದ್ದಾರೆ ಅಂತ ಹೇಳ್ತಾರೆ. ಸೊ ರಜಾ ತಗೊಂಡು ಊರಿಗೆ ಬರೋದು ಇನ್ನೊಂಥರ ಕಷ್ಟ. ಅಭಿಷೇಕ್, ನೀವು ರಜಾ ಯಾರ ಹತ್ರ ಕೇಳ್ಬೇಕು ಅಂದ್ರೆ ನೀವ್ ಯಾವ ಬ್ರಾಂಚ್ ಅಲ್ಲಿ ಇರ್ತಾರೆ ಅನ್ನೋದನ್ನ ಮೊದಲು ನೋಡ್ಕೋಬೇಕು. ಗಂಡಸರು ಮ್ಯಾನೇಜರ್ ಆಗಿರೋ ಬ್ರಾಂಚ್ ಅಲ್ಲಿ ರಜಾ ಕೇಳಕ್ಕಾಗಲ್ಲ. ಹೆಂಗಸರು ಹೆಣ್ಣು ಮಕ್ಕಳು ಬ್ರಾಂಚ್ ಮ್ಯಾನೇಜರ್ ಆಗಿದ್ರೆ ಅವ್ರು ತಕ್ಷಣ ರಜಾ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಶ್ರಮ. ಮಾಮ ರಜಾ ಕೊಡೋದ್ ಮುಂಚೆ ಅವರೇ ರಜಾ ಹಾಕೊಂಡು ಹೋಗಿದ್ರೆ
ಸೊ ಹೀಗೆ ರಜಾ ತಗೊಳ್ಳೋದು ಒಂದು ಪಜಿತಿ ಆದ್ರೆ, ಒಂಥರ ಶ್ರಮ ಆದ್ರೆ, ರಜಾ ತಗೊಂಡು ಊರಿಗೆ ಬರೋದು ಇನ್ನೊಂಥರ ಪಜಿತಿ. ಯಾಕೆಂತಂದ್ರೆ ಒಂದು ಹಬ್ಬದ ಟೈಮಲ್ಲಿ ಎಲ್ಲಾ ಸ್ಲೀಪರ್ ಬಸ್ಸು ಇದ್ರದ್ದು ಎಲ್ಲ ರೇಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ನಾರ್ಮಲ್ ಡೇಸ್ ನಲ್ಲಿ 1,500 ರೂಪಾಯಿ ಇದ್ದಿದ್ದು ಹಬ್ಬದ ಟೈಮಲ್ಲಿ, ಹಬ್ಬದ ಸೀಸನ್ ನಲ್ಲಿ 4,500 5,000 ರೂಪಾಯಿ ಬಸ್ ಟಿಕೆಟ್. ಆಮೇಲೆ ಒಂದ್ ಸೈಡ್ ಅದು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ರಿಟರ್ನ್ ಟಿಕೆಟ್ ಇನ್ನೂ ಜಾಸ್ತಿ ಟಿಕೆಟ್. ಹಾಗಾಗಿ ಬೇಡ, ಈ ಬಸ್ಸಿನ ರಗಳೆನೆ ಬೇಡ, ನಾವು ಟ್ರೈನಲ್ಲೋ ಬರ್ತೀವಿ ಅಂತಂದ್ರೆ ಟ್ರೈನ್ ಡಿಲೇ ಆಗಿರುತ್ತೆ. ಬೆಳಿಗ್ಗೆ ಹಬ್ಬದ ದಿವಸ ಬೆಳಿಗ್ಗೆ ಬರಬೇಕಾದವರು ಮಧ್ಯಾಹ್ನ ಬಂದು ರೀಚ್ ಆಗ್ತಾರೆ. ಸೊ ಸ್ವಂತ ಕಾರ್ ಮಾಡ್ಕೊಂಡು ಬರೋಣ ಅಂದ್ರೆ ಟ್ರಾಫಿಕ್ ಜಾಮ್. ಸಂಜೆ ಬೇಡ ಬಸ್ಸಲ್ಲಿ ಬನ್ನಿ. ರಾಮಲಿಂಗಾರೆಡ್ಡಿ ಅವರು ಬಸ್ ಫ್ರೀ ಅಂದಿದಾರಲ್ಲ, ಬಸ್ ಫ್ರೀ ಮಾಡಿದ್ದಾರೆ. ಆದ್ರೆ ಗಂಡಸರಿಗೆ ಹಬ್ಬಕ್ಕೆ ಊರಿಗೆ ಬರೋರಿಗೆ ಕಷ್ಟ ಆಗ್ಬಿಡುತ್ತೆ. ಸೊ ಇದು ಒಂಥರ ಆರ್ಥಿಕ ಶ್ರಮ. ಸೊ ನಾನು ಬ್ಯಾಂಕ್ ನಲ್ಲಿ ಇರೋದ್ರಿಂದ ಬ್ಯಾಂಕಿಂದ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಒಬ್ರು ಹೌಸಿಂಗ್ ಲೋನ್ ಕಸ್ಟಮರ್ ಇದ್ರು. ಪ್ರತಿ ತಿಂಗಳು ಕರೆಕ್ಟ್ ಆಗಿ EMI ಕಟ್ತಾ ಇದ್ರು, ಕಂತು ಕಟ್ತಾ ಇದ್ರು. ಆದ್ರೆ ಒಂದ್ ತಿಂಗಳು ಕಟ್ಲೇ ಇಲ್ಲ ಕರೆಕ್ಟ್ ಆಗಿ. ನಾನು ಮರ್ತೋಗಿರ್ಬೇಕು, ಕಟ್ತಾರೆ ಬಿಡು ಒಂದ್ ವಾರ ಅಂತ ಸುಮ್ಮನಾದೆ. 15 ದಿವಸ ಆದ್ರೂ ಕಂತು ಕಟ್ಲೇ ಇಲ್ಲ. ನಾನು ರಿಕವರಿಗೆ ಫೋನ್ ಮಾಡಿದೆ ಕಸ್ಟಮರ್ಗೆ, ಏನು ನೀವು EMI ಕಟ್ಲಿಲ್ಲಲ್ಲ, ಏನಾಯ್ತು ಮರ್ತು ಬಿಟ್ರಾ? ಅವರು ಅದಕ್ಕೆ ಇಲ್ಲ ಸ್ವಾಮಿ, ಮುಂದಿನ ತಿಂಗಳು ಕಟ್ತೀನಿ. ಈ ಮೊನ್ನೆ ಹಬ್ಬ ಇತ್ತಲ್ಲ, ದೀಪಾವಳಿ ಹಬ್ಬಕ್ಕೆ ಮನೆಗೆ ಡಬಲ್ ಡೋರ್ ಫ್ರಿಡ್ಜ್ ತಗೊಂಡೆ. ನಮ್ಮ ಹೆಂಡ್ರು ತುಂಬಾ ಆಸೆ ಪಡ್ತಾ ಇದ್ರು. ಹಂಗಾಗಿ ಈಗ OT ಮಾಡ್ತಾ ಇದ್ದೀನಿ ಆಫೀಸಲ್ಲಿ. ಅವರು ಡ್ರೈವರ್ ಕೆಲಸ ಮಾಡ್ತಾ ಇದ್ರು. OT ಮಾಡ್ತಾ ಇದ್ದೀನಿ, ಓವರ್ ಟೈಮ್ ಡ್ಯೂಟಿ. ಮುಂದಿನ ತಿಂಗಳು ದುಡ್ಡು ಬರುತ್ತೆ, 2 ತಿಂಗಳಿಂದ ಸೇರ್ಸ್ ಕಟ್ತೀನಿ ಅಂತಂದ್ರು. ನನಗೆ ಅವಾಗ ಅನ್ಸ್ತು, ಇವರು ಹಬ್ಬಕ್ಕೋಸ್ಕರ ಶೋರೂಮ್ ಅಲ್ಲೆಲ್ಲ ಆಫರ್ ಇರುತ್ತೆ ಅಂತ ಫ್ರಿಡ್ಜ್ ತಗೊಂಡಿದ್ದಾರೆ. ಸೊ ಅಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ EMI ಕಟ್ಟೋದಕ್ಕೆ ದುಡ್ಡಿಲ್ಲ, ಪರದಾಡ್ತಾ ಇದ್ದಾರೆ. ಅದಕ್ಕೋಸ್ಕರ OT ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಶ್ರಮ. ಸೊ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಹಬ್ಬ ಅಂತ ಬಂದಾಗ ಮೊದಲು ಬೀಳೋದೇ ಗಂಡನ ಜೇಬಿಗೆ ಕತ್ರಿ. ಸೊ ಇದು ಆರ್ಥಿಕ ಶ್ರಮ. ಇದರಲ್ಲಿ ಮತ್ತೆ ಮಾನಸಿಕ ಶ್ರಮನೂ ಬರುತ್ತೆ, ಅದನ್ನು ಹೇಳ್ತೀನಿ ನಾನು. ಆರ್ಥಿಕ ಶ್ರಮ ಹೆಂಗೆ ಅಂತಂದ್ರೆ, ಒಂದು ಉದ್ದ ಪಟ್ಟಿ ಕೊಟ್ಟಿರ್ತಾರೆ, ಅದ್ ತಗೊಂಬನ್ನಿ ಇದ್ ತಗೊಂಬನ್ನಿ, ಪೂಜೆ ಸಾಮಾನು ಅಡುಗೆ ಸಾಮಾನು ಅಂತ. ಅವನು ಗಂಡ ಅದನ್ನೆಲ್ಲ ಚೀಟಿ ಇಟ್ಕೊಂಡು ಮಾರ್ಕೆಟ್ಗೆ ಹೋಗ್ತಾನೆ. ಅಲ್ಲಿ ಇದ್ರದ್ದು ರೇಟ್ ಕೇಳಿದಾಗ 1 to double ರೇಟ್ ಹೇಳ್ತಾರೆ. ಯಾಕೆ ಒಂದು ಸಾಮಾನಿನ ಡಬಲ್ ರೇಟ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹಬ್ಬ ಆಯ್ತಲ್ಲ ಸ್ವಾಮಿ ಅಂತ. ಚೌಕಾಸಿ ಮಾಡಕ್ ಹೋದ್ರೆ ಬೇಕಾದ್ರೆ ತಗೊಳ್ಳಿ, ಡಿಸ್ಕೌಂಟ್ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಹೆಂಗೋ ಹೊಂದಿಸ್ಕೊಂಡು ಸಾಮಾನು ತಗೊಂಡು ಮನೆಗೆ ಬಂದ್ರೆ ಹೆಂಡತಿ ಬೈತಾಳೆ, ನಾನು ಕರ್ಪೂರ ಚೀಟಿಲ್ ಬರ್ದಿದ್ದೆ, ನೀವು ತಂದೇ ಇಲ್ಲ, ಕೊತ್ತಂಬರಿ ಸೊಪ್ಪು ಫ್ರೆಶ್ ಇಲ್ಲ, ಟೊಮೆಟೊ ಹೋಗಿದೆ. ಇದು ಮಾನಸಿಕ ಶ್ರಮ. ಕೇಳಿಸ್ಕೋಬೇಕು, ಅನ್ನಿಸ್ಕೊಬೇಕು. ಮಾರ್ಕೆಟ್ ಅಲ್ಲಿ ಚೌಕಾಸಿ ಮಾಡಕ್ ಹೋದ್ರೆ ಅಂಗಡಿ ಅವ್ನು ಬೈತಾನೆ, ಬೇಕಾದ್ರೆ ತಗೊಂಡೋಗಿ, ಇಲ್ಲಾಂದ್ರೆ ಬಿಡೈ ಅಂತ ಮುಖ ಕೊಡ್ದಂಗೆ ಹೇಳ್ತಾನೆ. ಇಲ್ಲಿ ಮನೆಗೆ ಬಂದ್ರೆ ಹೆಂಡತಿ ಹತ್ರ ಬೈಸ್ಕೋಬೇಕು. ಇದೊಂಥರ ಪರಿಸ್ಥಿತಿ. ಆಮೇಲೆ ಇದು ಹಬ್ಬ ಬಂದ್ರೆ ಸೀರೆ ಕೊಡಿಸ್ಬೇಕು, ಆಮೇಲೆ ಮ್ಯಾಚಿಂಗ್ ಬ್ಲೌಸು, ಎಂಬ್ರಾಯ್ಡ್ರಿ, ಡಿಸೈನು, ಅದೊಂಥರ ಖರ್ಚು. ಆಮೇಲೆ ಇವಾಗ ಯಾರು ಮನೇಲಿ ಅಡ್ಗೆನೆ ಮಾಡಲ್ಲ. ಹಬ್ಬ ಅಂದಾಗ ಸಂಬಂಧಿಕರನ್ನೆಲ್ಲ ಕರೆದಿರ್ತಾರೆ, ಒಳ್ಳೆ ಅಡ್ಗೆ ಆಗ್ಬೇಕು, ಮನೇಲಿ ಯಾರಿಗೂ ಪುರ್ಸೋತಿಲ್ಲ. ಅವಾಗ ಕ್ಯಾಟ್ರಿಂಗ್ ನವರನ್ನು ತರಿಸೋದು, ಕ್ಯಾಟ್ರಿಂಗ್ ಕಾಂಟ್ರಾಕ್ಟ್, ಒಂದ್ ಪ್ಲೇಟಿಗೆ ಇಷ್ಟು ಅಂತ. ಗಂಡನ ಜೇಬಿಗೆ ಅಲ್ಲೂ ಕತ್ರಿ ಆಯ್ತು. ಆಮೇಲೆ ಡೆಕೋರೇಷನ್ ಮನೇಲಿ ಮಾಡಿ ಸಾಕಾಗಲ್ಲ. ಅವರು ಅಭಿಷೇಕ್, ಮನೆಯಲ್ಲಿ ಯಾರಿಗೂ ಪುರ್ಸೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಿರ್ತಾರೆ ಮನೇಲಿ? ಈಗಿನ ಜಮಾನದಲ್ಲಿ ಯಾರು ಅಡಿಗೆ ಮಾಡಲ್ಲ, ಆತರ ಹಬ್ಬದ ಅಡಿಗೆ ಯಾರು ಕಲ್ತಿರಲ್ಲ, ನಾರ್ಮಲ್ ಅಡಿಗೆ. ಅದು ಸೋಂಬೇರಿತನ ಅನ್ಬೋದು. ಹೌದು. ಆದ್ರೆ ಮನೆಯಲ್ಲಿ ಇರೋರಿಗೆ ಪುರ್ಸೊತ್ತಿಲ್ಲ ಅಂತಂದ್ರೆ ಇವಾಗ ಏನಾಗತ್ತೆ ಮಾಮ, ಎಲ್ರು ರೆಡಿಯಾಗಿ ನೀಟಾಗಿ ಓಡಾಡ್ತಿರ್ತಾರೆ, ಬಿಟ್ರೆ ಯಾರು ಅಡಿಗೆ ಮಾಡಕ್ ಬರಲ್ಲ. ನಾನು ಹೇಳ್ದ, ನೀ ಜಾಣ. ಈಗ ಗಂಡ ಹೆಂಡತಿ ಇಬ್ರು ಉದ್ಯೋಗದಲ್ಲಿ ಬೇರೆ ಬೇರೆ ಊರಲ್ಲಿ ಇರೋರು ಅವತ್ ರಜಾ ದಿನವೇ ಮುಖಾಮುಖಿ ಆಗೋದು. ಹೌದು. ಅವಷ್ಟೊತ್ತಾದ್ರೂ ಸ್ವಲ್ಪ ನಗ್ತಾ ಕೂತ್ಕೋಬೇಕು ಬಿಡುವ. ಹಲ್ಲು ಕಡ್ದು ಸಾಕಾಗಿರುತ್ತೆ. ಹಲ್ಲಾದ್ರೂ ಬಿಡೋದಕ್ಕೆ ಸ್ವಲ್ಪ ಸೊಲ್ಲದಿರ್ತಕ್ಕಂತ ಹಬ್ಬದಲ್ಲಿ ಮುಖಾಮುಖಿ ಆಗೋಣ ಅನ್ನೋದಕ್ಕಾಗಿ ಕೂತ್ಕೊಂಡ್ಬಿಡ್ತಾರೆ. ಇದ್ದೇ ಇರ್ತಿರ್ರಿ, ಅವ್ರು ಯಾರನ್ನಾರು ಕರ್ಸಿದ್ರೆ ಮಾಡ್ಸಿ. ಅದೇನಾಗುತ್ತೆ ಅಂತಂದ್ರೆ, ನಾರ್ಮಲ್ ಡೇಸ್ ಅಲ್ಲಿ ಬರೀ ಒಂದ್ 2-3 ಜನಕ್ಕೆ ಅಡಿಗೆ ಮಾಡೋದು, ಅನ್ನ ಸಾಂಬಾರು ಪಲ್ಯ ಅಂತ. ಹಬ್ಬದ ದಿವಸ ಬಗೆ ಅಡಿಗೆ ಮಾಡ್ಬೇಕು, ಮಾಡಕ್ ಬರಲ್ಲ, ಕಲ್ತಿರಲ್ಲ. ಹಾಗಾಗಿ ಈಗ ಯೂನಿವರ್ಸಿಟಿ ಅಂತ ಏನ್ ಕರೀತೀರಿ ವಿಶ್ವವಿದ್ಯಾಲಯದಲ್ಲಿ, ಹೋಮ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ನನ್ನಲ್ಲಿ ತುಂಬಾ ಜಾಣೆ, ಪಾಕ ಪ್ರವೀಣೆ, ಹೋಮ್ ಸೈನ್ಸ್ ಗ್ರಾಜುಯೇಟ್ ಕಣೆ. ಹಬ್ಬದ ದಿನ ಪಾಯಸಕ್ಕೂ ತಪ್ಪದೆ ಹಾಕುತ್ತಾಳೆ ಬೆಳ್ಳುಳ್ಳಿ ಒಗ್ಗರಣೆ ಅಂತ. ಆ ಭಯಕ್ಕೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಹೋಲ್ಸೇಲ್ ಆರ್ಡರ್ ಕೊಟ್ಬಿಟ್ಟಿರ್ತೀವಿ ಅಂತ ನನ್ನ ಅನಿಸಿಕೆ. ನೀವು ಬ್ಯಾಂಕ್ ಅಲ್ಲಿ ಇರೋರು, ಅದು ನೀವೇ ದುಡ್ಡು ಕೊಟ್ಟು ಅಭ್ಯಾಸ ಮಾಡ್ತೀರಿ. ಅವರು ಸಾಲಕ್ಕೆ ಯಾರಪ್ಪ ಅಧಿಪತಿ ಅಂದ್ರೆ ನೀವೇ. ನಮ್ದು ಮುನ್ನ, ನಿಮ್ದು ಮನ್ನ. ಅಲ್ಲಿವರೆಗೂ ಇರುತ್ತೆ. ಮಾಮ, ನಾವು ಮನೆಗೆ ಹೌಸಿಂಗ್ ಲೋನ್ ಕೊಟ್ಟು ಮನೇಲಿ ಸಮೃದ್ಧವಾಗ್ಲಿ, ಮನೇಲಿ ಹಬ್ಬ ಎಲ್ಲ ಆಚರಣೆ ಮಾಡ್ಲಿ, ದೊಡ್ಡದಾಗಿ ಹಾಲ್ ಕಟ್ಟಿಸ್ಕೊಳ್ಳಿ, ಎಲ್ರನ್ನು ಮನೆಗೆ ಪೂಜೆ ಕರೀಲಿ, ಹಬ್ಬ ಮಾಡ್ಲಿ ಅಂತಾನೆ ಕೊಟ್ಟಿರ್ತೀವಿ.
ಅಷ್ಟು ಮಾಡಿದ್ರು ಪರವಾಗಿಲ್ಲ. ತಾಯಿನ ವೃದ್ಧಾಶ್ರಮದಲ್ಲಿ ಬಿಟ್ಟು ನಾಯಿನ ಕಟ್ಟಿಕೊಂಡು ಅದಕ್ಕೆ ಕುಂಡೆ ಮಂಡೆ ಎಲ್ಲ ತೊಳ್ಕೊಂಡು ಹಬ್ಬದ ದಿವಸ ಅದಕ್ಕೆ ಅಭಿಷೇಕ ಮಾಡಿಸಿ ಬಟ್ಟೆ ಹಾಕಿ ಯು ಪ್ಲೀಸ್ ಕಮ್ ವಿತ್ ಮೀನ್ ಕರ್ಕೊಂಡು ಅದೆಲ್ಲನ ಅಕಸ್ಮಾತ್ ಮಧ್ಯದಲ್ಲಿ ವಿಸರ್ಜನೆ ಮಾಡ್ಬೇಕಂದ್ರೆ ಡೂ ಯು ವಾಂಟ್ ಕಕ್ಕ ಹಿಯರ್ ಅಂತ ಇಂಗ್ಲಿಷ್ ನಲ್ಲೇ ಕೇಳಿ ಅದನ್ನು ಕನ್ನಡದಲ್ಲಿ ಮಾತಿನಲ್ಲಿ ತಪ್ಪಿಸಿ ಅನವಶ್ಯಕ ದುಬಾರಿ ಆಗ್ತಕ್ಕಂತಹ ಮನೋಸ್ಥಿರತೆ ಇಲ್ಲದ ಈ ಒಂದು ಹಬ್ಬಗಳಲ್ಲಿ ಆರ್ಥಿಕ ಮೇಲಿನ ವೆಚ್ಚಕ್ಕೆ ಯಾರು ಅನನ್ಯ ಹೇಳಿದ್ದ, ಪುಟ್ಟಮ್ಮ ಹೇಳಿದ್ದ, ಆರ್ಥಿಕ ರೂಪ ಒಂದನ್ನೇ ನೋಡಿದ್ದೆ ಆದರೆ ನಮ್ಮ ನಿತ್ಯ ಜೀವನದ ಸಂತೋಷವನ್ನ ಕಳ್ಕೊಳ್ತೀವಿ ಅಂತ ಅನ್ಸುತ್ತೋ ಇಲ್ವಾ? ಕರ್ಕೊಂಡ್ಬಂದ್ರೆ ನಾವು ಅವ್ರಿಗೆ ಲೋನ್ ಕೊಡಲ್ಲ. ಮಾಮ ಅಭಿಷೇಕ್ ಸರಿಗೆ ನಾನೊಂದ್ ಮಾತು ಕೇಳ್ತೀನಿ. ಅವರು ಈ ಒಂದ್ ಮಾತಿನ ಮಂಟಪದ ಮಾತಿನ ಹಾದಿಯನ್ನ ಬದಲಾಯಿಸ್ತಿದ್ದಾರೆ ಅಂತಲೇ ನನ್ನ ಆರೋಪ. ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇರೋದು ಕ್ಯಾಟ್ರಿಂಗ್ ಅಂತ ನಾವ್ ಯಾವಾಗ ಹೇಳ್ತೀವಿ, ಹೆಣ್ಮಕ್ಳು ಶುಭ ಸಮಾರಂಭ ಮನೆಯಲ್ಲಿ ಆಚರಣೆ ಆದಾಗ ಮಾತ್ರ. ಹಬ್ಬ ಆದಾಗ, ಹಬ್ಬ ಅಂದ್ರೆ ನಮ್ ಮನೆಯವರೇ ಸೇರ್ಕೊಂಡ್ ಮಾಡೋ ಅಂತದ್ದು ಹಬ್ಬ. ನಾವ್ ಯಾವಾಗ ಕ್ಯಾಟ್ರಿಂಗ್ ಅಂತ ಹೋಗ್ತೀವಿ, ಸಮಾರಂಭ ಅಂದ್ರೆ ಎಲ್ರು ನೆಂಟ್ರಿಷ್ಟ್ರು ಬರೋದ್ ಯಾವಾಗ? ಸಮಾರಂಭ ಆದಾಗ. ನೆಂಟ್ರಿಷ್ಟ್ರೆಲ್ಲ ಹಬ್ಬಕ್ಕೆ ಯಾಕೆ ಬರ್ತಾರೆ? ಅವ್ರ ಮನೇಲೂ ಹಬ್ಬ ಇರುತ್ತಲ್ಲ, ಎಲ್ರ ಮನೇಲೂ ಹಬ್ಬ ಇದ್ದಾಗ ಅವ್ರವ್ರ ಮನೇಲೇ ಇರ್ತಾರೆ. ನಾನು ಹೇಳ್ತಿರೋದು ವರಮಹಾಲಕ್ಷ್ಮಿ ಹಬ್ಬ. ಈಗ ಉದಾಹರಣೆ ಕೊಡ್ತೀನಿ, ಮೊನ್ನೆ ಅಷ್ಟೇ ಆಯ್ತು. ಆ ಹಬ್ಬದಲ್ಲಿ ಮನೇಲಿ ಲಕ್ಷ್ಮೀ ಪೂಜೆ ಮಾಡಿದಾಗ 4 ಜನರನ್ನು ಕರೆದಿರ್ತಾರೆ, ಆವಾಗ ಕ್ಯಾಟ್ರಿಂಗ್ ತರಿಸ್ತಾರೆ. ಬೆಂಗಳೂರು ಕಡೆ ಅಥವಾ ಮಂಗಳೂರು ಕಡೆ ಶ್ರಾದ್ದಕ್ಕೂ ಕೂಡ ಅಡಿಗೆ 15 ಜನರ ಅಡಿಗೆಗೂ ಕೂಡ ಕ್ಯಾಟ್ರಿಂಗ್ ತರ್ತಾರೆ. ಆ ಉದಾಹರಣೆಯನ್ನು ನಾನು ಹೇಳಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬಹಳ ಒಳ್ಳೇದ್ರಿ. ಹೆಂಡತಿ ಹತ್ರ ಏನೇನು ಆಭರಣ ಇರುತ್ತೆ ಅಂತ ಅವತ್ ಕಾಣುತ್ತಲ್ಲ ಎಲ್ಲ ಅದೇ ನೀವು ಹೇಳಿರೋದು. ನೀವೇ ಹಾಕಿದ್ರ ದೇವಸ್ಥಾನದಲ್ಲಿ ದೇವರ ದರ್ಶನವೇ ಇಲ್ಲ, ದೇಹ ಪ್ರದರ್ಶನವೇ ಇಲ್ಲ. ಹೌದು ಹಬ್ಬದಲ್ಲಿ. ಆದ್ರೆ ಒಂದಿದೆಪ್ಪ, ಪುಟ್ಟಮ್ಮನು ಹೇಳ್ತು, ಅವರು ದೇಹ ಪ್ರದರ್ಶನ ಮಾಡುವುದು ತಪ್ಪಲ್ಲ, ಆದರೆ ಅವ್ರು ಪ್ರೇರೇಪಿಸುವಂತಿರಬೇಕೆ ಹೊರತು ರೇಪಿಸುವಂತಿರಬಾರದು. ಅದು ಮುಖ್ಯ. ನೋಟ ಸರಿ, ತಿನ್ನುವಂತ ನೋಟ ತಪ್ಪು ಅಲ್ಲ. ಇನ್ನೂ ಒಂದ್ ಮಾತಿದೆ, ನೋಡುವುದು ತಪ್ಪಲ್ಲ, ಬಯಸುವುದು ತಪ್ಪು ಅಂತ. ಮಾಮ ಅದಕ್ಕೆ ಒಂದ್ ಮಾತು ಹೇಳ್ತಾರೆ. ಒಂದ್ ಹುಡುಗ ಹೇಳ್ದಂತೆ, ಆ ತೆಂಗಿನ ಮರ ಇದೆಯಲ್ಲ, ಆ ತೆಂಗಿನ ಮರ ಹತ್ಬಿಡು, ನಿನಗಲ್ಲಿ ಇಂಜಿನಿಯರಿಂಗ್ ಹುಡುಗಿರೆಲ್ಲ ಕಾಣ್ತಾರೆ ಅನ್ನಂತೆ. ಅವ್ನ್ ಹತ್ಬಿಟ್ಟು ಕ್ರಮವಾಗಿ ಸುಮ್ನೆ ಇಂಜಿನಿಯರಿಂಗ್ ಮಕ್ಳನ್ನ ನೋಡ್ಕೊಂಡು, ಹೆಣ್ಮಕ್ಳನ್ನ ನೋಡ್ಕೊಂಡು ಇಳ್ದಿದ್ರೆ ಸರಿ ಹೋಗೋದು. ಇವ್ರ ತರ ಶ್ರಮ ಯಾಕೆ ಮಾಡ್ತೀಯ ಹತ್ಬಿಟ್ಟು ಆರಾಮಾಗಿ ಕೈ ಬಿಟ್ಬಿಡು ಅನ್ನಂತೆ. ತೆಂಗಿನ ಮರ ಹತ್ತು, ನಿಂಗಲ್ಲಿ ಇಂಜಿನಿಯರಿಂಗ್ ಹೆಣ್ಮಕ್ಳೆಲ್ಲ ಕಾಣ್ತಾರೆ, ಹಂಗೆ ಕೈ ಬಿಟ್ಬಿಡು, MBBS ಹೆಣ್ಮಕ್ಳೆಲ್ಲ ಕಾಣ್ತಾರೆ ಅಂತಂದಂತೆ. ಕ್ರಮವಾಗಿ ಹಬ್ಬ ಮಾಡುವಾಗ ಹೀಗಿರುತ್ತೆ, ಶ್ರಮ ಪಟ್ಕೊಂಡ್ರೆ ಇನ್ನೊಂದ್ ರೀತಿ ಆಗುತ್ತೆ. ಮಾಮನಿಗೆ ಅಭಿಷೇಕ್ ಹೇಳ್ತಾ ಇದ್ರು, ದಾಂಪತ್ಯ ಜೀವನದಲ್ಲಿ ಹಬ್ಬ ಅಂದ್ಬಿಟ್ರೆ ಒಬ್ಬರ ಮುಖ ಒಬ್ಬರಿಗೆ ದಪ್ಪ ಆಗ್ಬಿಡುತ್ತೆ ಅಂತ. ಅದಕ್ಕೆ ನಿಮಗೆ ಕವಿತೆಗಳ ಮೂಲಕ ಯಾವುದಾದರೂ ಗಂಡ ಹೆಂಡತಿಯನ್ನು ಸಾಮ್ಯಗೊಳಿಸ್ತಕ್ಕಂಥ ಹೆಚ್ಚು ಖರ್ಚು ವೆಚ್ಚವಿಲ್ಲದ ಸಮರಸವೇ ಜೀವನ ಅನ್ನುವ ಭಾವದ್ದು ಮಾತಿದೆಯಾ? ಖಂಡಿತವಾಗ್ಲೂ ಮಾಮ. ಸಾಮರಸ್ಯಕ್ಕೆ ನಾವು ಯಾವಾಗ ಬರ್ತೀವಿ ಅವಾಗ ನಾವು ಕೈ ಲಾಸ್ ಆಗೋದಿಲ್ಲ. ಅದೇ ರೀತಿಯಾಗಿ ಈಗ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಕೈಲಾಸ್ ಅಂತಂದ್ಬಿಟ್ಟು ಏನು ಹಬ್ಬಗಳು ಬಂತು ಅಂದ್ರೆ ನಮ್ ಕೈಲಾಸ್ ಅಂತ ಹೇಳ್ತಾರಲ್ಲ, ಅದೇ ಕುಮಾರಸ್ವಾಮಿ ಅವರು ಇವತ್ತು ಯೋಗ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಬಾಗಿನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನೇತೃತ್ವದಲ್ಲಿ ವಹಿಸ್ಕೊಂಡು ಅವ್ರು ಮಾಡಿದ್ರು. ಅದೊಂದು ಶ್ರಮ ಅಂತ ತೆಗೆದುಕೊಂಡ್ರ? ಇಲ್ಲ, ಹಬ್ಬ ಅಂತ ಹೇಳಿದ್ರೆ ಇದೊಂದು ಕ್ರಮ, ಉಲ್ಲಾಸ ಅಂತ ತಗೊಂಡ್ರು. ಹೆಣ್ಮಕ್ಳೆಲ್ಲ ಇರ್ತಾರಲ್ಲ, ಅದು ಉಲ್ಲಾಸ ಅಂತ ತಗೊಂಡ್ರು. ಹಾಗೆ ಬರೀ ಗಂಡಸರೇ ಇದ್ರೆ ಅದು ಸಾಹಸ ಅಂತ ತಗೊಳ್ಳೋದು. ಹಾಗೆ ಅದನ್ನ ಆರ್ಥಿಕ ಸಂಕಷ್ಟ ಅಂತಾನು ಪರಿಗಣಿಸ್ಲಿಲ್ಲ. ಯಾರು ಯೋಗ ಕೇಂದ್ರದ ಎಲ್ಲ ಪುರುಷ ಸದಸ್ಯರಿದ್ರು ಅವರೆಲ್ಲರೂ ಕೂಡ ಒಂದು ವಂತಿಕೆಯನ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂತ ಹಣದಲ್ಲಿ ಎಲ್ಲರಿಗೂ ಕೂಡ ಒಂದು ಹಬ್ಬದ ಒಂದು ಮಂಗಳ ದ್ರವ್ಯಗಳನ್ನ ಅವ್ರು ನೀಡಿದ್ರು. ಅದರಲ್ಲಿ ಅವ್ರು ಕೈಲಾಸ್ ಮಾಡ್ಕೊಂಡಿದ್ದು ಕೂಡ ಇಲ್ಲ, ಅದ್ರಲ್ಲಿ ಶ್ರಮ ಪಟ್ಟಿದ್ದು ಕೂಡ ಇಲ್ಲ. ಹಾಗೆ ನೋಡೋದಾದ್ರೆ ಈಗ ಅಭಿಷೇಕ್ ಅವರು ಕೂಡ ಹೇಳಿದ್ರು, ನಮಗೆ ಅಲ್ಲಿ ಹಲಸಿನ ಸೊಪ್ಪನ್ನ ಕಿತ್ಕೊಂಬರಕ್ ಹೋಗಿ ಶ್ರಮ ಆಯ್ತು. ಖಂಡಿತವಾಗ್ಲೂ ಕೂಡ ನಾವು ಬಾಲ್ಯದಲ್ಲಿ ಈಗ್ಲೂ ಕೂಡ ನಾವು ಹಬ್ಬಗಳಿಗೆ ಊರಿಗೆ ಹೋದ್ರೆ ಅದನ್ನ ಉತ್ಸಾಹದಿಂದ ಎಲ್ಲಾ ನಮ್ಮ ಸ್ನೇಹಿತರೆಲ್ಲ ಒಡಗೂಡಿ ನಾವು ಏನು ಗದ್ದೆಗಳಿಗೆ ಅಥವಾ ತೋಟಗಳಿಗೆ ಹೋಗಿ ಹಲಸಿನ ಮರ ಅಲ್ಲ, ಮಾವಿನ ಮರ ಅಲ್ಲ, ಯಾವ ರೀತಿಯ ಎಲೆಗಳಿದೆಯಾ ಎಲ್ಲಾ ರೀತಿಯ ಎಲೆಗಳನ್ನು ಕೂಡ ತೆಗೆದುಕೊಂಡು ಬಂದು ಮನೆಗೆ ನಾವು ತೋರಣವಾಗಿ ನಾವನ್ನ ಕಟ್ತೀವಿ. ಆ ನಿಟ್ಟಿನಲ್ಲಿ ತಾವು ಹೇಳಿದ್ರಿ ಮಾಮ, ಸಾಮರಸ್ಯಕ್ಕೆ ಹೇಗೆ ಅದನ್ನ ನಾವು ಹಬ್ಬವನ್ನು ಆಚರಿಸಬಹುದು ಅಂತಂದೇಳಿ. ಆ ನಿಟ್ಟಿನಲ್ಲಿ ನೋಡಿದ್ರೆ ವಸಂತ ಭಾರದ್ವಾಜ ಅವರು ಒಂದು ಕವನದಲ್ಲಿ ಅದನ್ನ ಪ್ರಸ್ತುತಪಡಿಸ್ತಾರೆ. ಹೇಳ್ತಾರೆ, ಅಲ್ಲಿ ಬರ್ತಕ್ಕಂಥದ್ದು ಒಂದೇ ಮಾತು, ಹಬ್ಬಕ್ಕೆ ನನಗೊಂದು ಸೀರೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಮಹಿಳಾ ಮಣಿಯ ಒಂದು ಮನೆಯ ಮಹಿಳೆಯ ಒಂದು ಕೋರಿಕೆ. ಅದನ್ನ ಯಾವ ರೀತಿಯಾಗಿ ಅದನ್ನ ತಿರಸ್ಕರಿಸ್ತಾರೆ, ಅದನ್ನ ಯಾವ ರೀತಿಯಾಗಿ ಅದನ್ನ ಸಾಮರಸ್ಯಕ್ಕೆ ಎದುರ್ತಾರೆ ಅಂತಕ್ಕಂಥದ್ದು ಬಹಳ ಸೊಗಸಾಗಿರ್ತಕ್ಕಂಥದ್ದು. ಪಲ್ಲವಿ ಅವರು ಗಮನಿಸ್ಬೇಕಾ ಕವನನ. ಅದರಲ್ಲಿ ಇಷ್ಟೇ, ಒಮ್ಮೆ ಗಂಡ ಹೇಳ್ತಾನೆ, ಒಮ್ಮೆ ಮಡದಿಯನ್ನು ಕರೆದು ನುಡಿದೆನೊಂದು ಮಾತನು, ಒಮ್ಮೆ ಮಡದಿಯನ್ನು ಕರೆದು ನುಡಿದೆನೊಂದು ಮಾತನು, ಹಬ್ಬಕ್ಕಾಗಿ ರೇಷ್ಮೆ ಸೀರೆ ಕೊಳ್ಳಬೇಡ ನಿಂದೆನು, ಹಬ್ಬಕ್ಕಾಗಿ ರೇಷ್ಮೆ ಸೀರೆ ಕೊಳ್ಳಬೇಡ ನಿಂದೆನು.
ಅವಳಿಗಷ್ಟರಲ್ಲಿ ದುಃಖ ಉಕ್ಕಿ ಬಂತು ಕಂಬನಿ, ಮಾತುಕತೆಯೇ ನಿಂತು ಹೋಗಿ ಕಂಪಿಸಿತ್ತು ಕುಂಭಿನಿ. ಅಡುಗೆ ಮನೆಯ ಪಾತ್ರೆಗಳಲ್ಲಿ ರುದ್ರವೀಣೆ ವಾದನ, ಅಡುಗೆ ಮನೆಯ ಪಾತ್ರೆಗಳಲ್ಲಿ ರುದ್ರವೀಣೆ ವಾದನ, ತೆರೆದಿರುವ ತುಟಿಗಳೊಳಗೆ ಸ್ವಗತ ಕಾವ್ಯ ವಾಚನ, ತೆರೆದಿರುವ ತುಟಿಗಳೊಳಗೆ ಸ್ವಗತ ಕಾವ್ಯ ವಾಚನ. ಕುಕ್ಕಿ ಬಟ್ಟಲಲ್ಲಿ ಅನ್ನ ಮುಖವನೆತ್ತಿ ನೋಡದೆ, ಬೆಕ್ಕು ನಾಯಿಗಳಿಗೆ ಬೈದು ತುತ್ತು ಊಟ ಮಾಡದೆ, ತನಗೆ ತಾನೇ ಶಪಿಸಿಕೊಂಡು ಮತ್ತೆ ಏನು ತೋಚದೆ, ಕದವ ನಿಕ್ಕಿ ಮಲಗಿದಳು ಹೆರಳು ಕೂಡ ಬಾಚದೆ. ಗಂಡನ್ ಮನ್ಸು ಸುಮ್ನೆ ಇರುತ್ತೆ ಮಾಮ ಇದನ್ನೆಲ್ಲ ನೋಡಿದ್ಮೇಲೆ. ಇಂಥ ದೃಶ್ಯ ಕಂಡು ನನ್ನ ಮನಸ್ಸಿಗಾಯ್ತು ವೇದನೆ, ಇಂಥ ದೃಶ್ಯ ಕಂಡು ನನ್ನ ಮನಸ್ಸಿಗಾಯ್ತು ವೇದನೆ, ಹೆಣ್ಣು ಹೃದಯ ಶಾಂತಗೊಳಿಸಿ ತೊಡಗಿತೆನ್ನ ಶೋಧನೆ. ಅಷ್ಟರಲ್ಲಿ ಹೊಳೆಯಿತೊಂದು ದಿವ್ಯ ಮಂತ್ರ ಮಾಲಿಕೆ, ಅಷ್ಟರಲ್ಲಿ ಹೊಳೆಯಿತೊಂದು ದಿವ್ಯ ಮಂತ್ರ ಮಾಲಿಕೆ, ಅವಳ ಹಣೆಗೆ ಮುತ್ತನಿತ್ತೆ ಎಂಥ ಮಕ್ಕಳಾಟಿಕೆ. ಅದು ಹಣೆಗೆ ಮಾತ್ರ ಕೊಟ್ರ ಇಲ್ಲ ಕೆನ್ನೆಗೆ ಕೊಟ್ರ? ಅಲ್ಲಿ ಮಾಮ ಅಲ್ಲಿ ರಸಿಕ ಪ್ರಜ್ಞೆ ಅಲ್ಲಿ ಬೇಕಾಗಿರ್ಲಿಲ್ಲ. ಆ ಸದ್ಯಕ್ಕೆ ಆ ಒಂದು ಸಂದರ್ಭವನ್ನ ನಾವು ಸುಧಾರಿಸ್ಲಿಕ್ಕೆ ಬೇಕಾಗಿದ್ದ ಏನು ಬೇಕೋ ಅದನ್ನ ನಾವು ಅಲ್ಲಿ ಮಾಡಿರ್ತೀವಿ ಮಾಮ. ಹಾಗಾಗಿ ಹಣೆ ಬರ ಅಂತ ಕೊಟ್ರ? ಕೊನೆಗೆ ನೋಡಿ ಸಾಮರಸ್ಯ ಅಂತಕ್ಕಂಥದ್ದು ಹೇಗೆ ಬರುತ್ತೆ. ಕೆಟ್ಟಗಳಿಗೆ ಕ್ಷಮಿಸು ನನ್ನ, ಕೆಟ್ಟಗಳಿಗೆ ಕ್ಷಮಿಸು ನನ್ನ ಎಂದು ನುಡಿದೆ ತಕ್ಷಣ, ಕೆಟ್ಟಗಳಿಗೆ ಕ್ಷಮಿಸು ನನ್ನ ಎಂದು ನುಡಿದೆ ತಕ್ಷಣ, ಎಲ್ಲ ಮರೆತು ಕರೆದಳವಳು, ಎಲ್ಲ ಮರೆತು ಕರೆದಳವಳು, ಬನ್ನಿ ಹಬ್ಬ ಮಾಡೋಣ, ಎಲ್ಲ ಮರೆತು ಕರೆದಳವಳು, ಬನ್ನಿ ಹಬ್ಬ ಮಾಡೋಣ. ಈ ರೀತಿಯಾಗಿ ಮಮ್ಮ ನಾವು ಸಾಮರಸ್ಯಕ್ಕೆ ಬಂದ್ರೆ ಹಬ್ಬದ ದಿವಸ ಅವಳ ಹಣೆಗೆ ಮುತ್ತು ಕೊಟ್ರೆ ನಿಮ್ ಬಾಯಿಗೆ ಒಂದು ತುತ್ತು, ಇಲ್ದಿದ್ರೆ ಕೂತು. ಅದರಿಂದ ಬಹುಶಃ ಹಬ್ಬ ಅಂದ ಕೂಡಲೇ ಮನೆಯವಳನ್ನ ಸಂತೋಷವಾಗಿ ಇಟ್ಕೊಳ್ತಕ್ಕಂಥದ್ದು ಮೊದಲನೆಯ ಕ್ರಮ. ಖಂಡಿತವಾಗ್ಲು ದುಂಡಿರಾಜರು ಕೂಡ ಒಂದು ನೋಡಿ ಗಣಪನ ಕೂಡ ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಹಬ್ಬ ಇರಬೇಕು ಅಂತ ಕೂಡ ದುಂಡಿರಾಜರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಬ್ಬದ ನಂತರ ತಾಯಿಯ ಹತ್ತಿರ ಹೀಗೆ ಹೇಳಿದನು ಗಣಪ. ಏನ್ ಹೇಳ್ತಾನೆ? ತುಂಬಾ ಚೆನ್ನಾಗಿತ್ತು ಅಲಂಕಾರ, ತುಂಬಾ ಚೆನ್ನಾಗಿತ್ತು ಅಲಂಕಾರ, ಕಡುಬು ಚಕ್ಕಲಿ ಮೋದಕ, ಕಡುಬು ಚಕ್ಕಲಿ ಮೋದಕ. ಬೇಡ ಅನ್ನಿಸಿದ್ದು ಒಂದೇ ಒಂದು, ಅದು ಯಾವುದು? ಶ್ರಮಪಟ್ಟು ಮಾಡಿದ್ದು. ಅತಿ ಸದ್ದಿನ ಧ್ವನಿವರ್ಧಕ. ಈಗೇನು ಸರ್ಕಾರನು ಕೂಡ ಹಬ್ಬ ಅಂತಕ್ಕಂಥದ್ದು ಈ ರೀತಿಯಾಗಿ ಗೌರಿ ಗಣೇಶ ಹಬ್ಬವನ್ನ ಈ ರೀತಿಯಾಗಿ ಆಚರಿಸಬೇಕು ಅಂತಂದು ಕೂಡ ಮಾರ್ಗಸೂಚಿಯನ್ನ ಹೊರಡಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ನಾವು ಕ್ರಮಬದ್ಧತೆಯನ್ನ ಮೀರಿ ಶ್ರಮವನ್ನ ಹಾಕಿ ಹಬ್ಬವನ್ನ ಮಾಡ್ತಾ ಇರೋದಕ್ಕೆ ಇದು ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಸರ್ಕಾರನು ಕೂಡ ಏನು ಡಿಜೆಯನ್ನ ಬಳಸಬೇಡಿ ಅಂತಂದೇಳಿ ಒಂದು ನಿರ್ದೇಶನವನ್ನು ಕೂಡ ನೀಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಒಂದು ಶ್ರಮ ಹಾಕಿ ಮಾಡ್ತಕ್ಕಂಥ ಒಂದು ಕೆಲಸ ಆಗೋದ್ರಿಂದ, ಹಾಗಾಗಿ ಏನು ಕ್ರಮಬದ್ಧತೆ ಈ ರೀತಿಯಾಗಿ ಹೇಳಿದರೆ ಹಿರಿಯರು, ಅದನ್ನ ಅನುಸರಿಸಿಕೊಂಡು ನಾವು ಹಬ್ಬವನ್ನ ಮಾಡಿದ್ರೆ ಮಾತ್ರ ಹಬ್ಬಗಳು ಸಾರ್ಥಕ ಆಗತ್ತೆ. ಹಾಗಾಗಿ ಈ ಹಿರಿಯರ ಏನು ಕೊಟ್ಟಿರ್ತಕ್ಕಂಥ ಬಳುವಳಿ, ನಮ್ಮ ಹಬ್ಬಗಳು ಏನು ಸಂಸ್ಕೃತಿಯ ಬೇರು ಅಂತಂದು ಹೇಳ್ತೀವಿ, ಅದು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಮಕ್ಕಳನ್ನ ಕೂರಿಸ್ಕೊಂಡು ನಾವು ನಮ್ಮ ಪೂಜೆ ಪುನಸ್ಕಾರಗಳನ್ನ ಅವರೊಟ್ಟಿಗೆ ಮಾಡಿದ್ರೆ ಮಾತ್ರ ಈ ಹಬ್ಬಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ನನ್ನ ವಾದ. ಕೌಟುಂಬಿಕವಾಗಿ ಸಾಂಸಾರಿಕ ಸುಖವನ್ನ ಅನುಭವಿಸಿಕೊಂಡು ಸಮಾಜಮುಖಿಯಾಗಿ ಅವನು ಕೆಲಸ ಮಾಡಬೇಕಾದ್ರೆ, ಅವನ ಮುಖದಲ್ಲೂ ಹಸನ್ಮುಖಿಯಾಗಿ ಅವಳ ಮುಖದಲ್ಲೂ ಸದಾ ಸುಖಿಯಾಗಬೇಕಾದ್ರೆ, ಈ ಥರನ ಸಂಸ್ಕೃತಿಯ ಪರಂಪರೆಯ ಆ ಉಲ್ಲಾಸಭರಿತವಾಗಿರ್ತಕ್ಕಂಥ ಕ್ರಮವನ್ನು ಅನುಸರಿಸಿಕೊಂಡರೆ ಮಾತ್ರ ಕುಟುಂಬದಲ್ಲಿ ಹಬ್ಬ ಅನ್ನುವುದು ಪ್ರಶಾಂತವಾಗಿರುತ್ತೆ, ಶಾಂತವಾಗಿರುತ್ತೆ ಎನ್ನುವುದು ಪ್ರಶಾಂತ್ ಮಾಮನ ಮಾತು. ಪಲ್ಲವಿಯವರು ನಿಮ್ಮ ಮಾತೇನು? ನಾನು ಖಂಡಿತ ಒಪ್ಕೊಂತೀನಿ. ಮುಂಚೆ ಎಲ್ಲ ಹೆಣ್ಮಕ್ಳು ಹೇಳೋರು, ಆತ ಕೊಟ್ಟ ಒಡವೆ ವಸ್ತು ನನಗೆ ಮಾತ್ರ ಗೊತ್ತು, ಆತ ಕೊಟ್ಟ ಒಡವೆ ವಸ್ತು ನನಗೆ ಮಾತ್ರ ಗೊತ್ತು, ಕೆನ್ನೆ ತುಂಬ ಮುತ್ತು ತೋಳ ಬಂದಿ, ತೋಳ ಬಂದಿ ಕೆನ್ನೆ ತುಂಬ ಮುತ್ತು ಅಂತ. ಅಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮುತ್ತಿನ ಮಾತ್ರ ಸಮಾಧಾನ ಆಗೋಗ್ತಿದ್ರು. ಈಗ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ರೇಷ್ಮೆ ಸೀರೆ ತರದೆ ಹೋದ್ರೆ ಮುತ್ತ ಕೊಟ್ರು ಅದಕ್ಕೇನು ಚಿನ್ನ ತಂದ್ರು ಆಗೋದಿಲ್ಲ ಅಂತ. ಆದ್ರೆ ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ಅದು ಹೆಣ್ಮಕ್ಳು ತಪ್ಪಲ್ಲ, ಅದಿರೋದು ಈಗ ಆಚರಣೆಗಳು ಅನುಕರಣೆ ಆಗಿರೋದರ ತಪ್ಪು.
ಯಾಕಂತಂದ್ರೆ ಆಚರಣೆಯಾಗಷ್ಟೇ ಉಳಿದಿಲ್ಲ, ಈಗ ಅದೊಂದು ಅನುಕರಣೆ ಆಗ್ಬಿಟ್ಟಿದೆ. ಪಕ್ಕದ ಮನೇಲಿ ಏನಿದೆಯೋ ಅದು ನನ್ನ ಮನೇಲೂ ಇರ್ಬೇಕು. ನೀವು ಹೇಳಿದ್ರಿ ಬರೀ ಒಂದು ಹಾಲಿಟ್ರೆ ಸಾಕು, ಗರಿಕೆ ಹುಲ್ಲಿಟ್ರೆ ಸಾಕು ಅಂತ. ಆದ್ರೆ ಇವತ್ತಿನ ಕಾಲ ಹೇಗಿದೆ ಅಂತ ಹೇಳಿದ್ರೆ, ಮನೆ ಮುಂದೆ ಹಾಕಿರೋ ರಂಗೋಲಿಯಿಂದ ಹಿಡಿದು ಹೊಟ್ಟೆ ಒಳಗೋಗು ಹೋಳ್ಗೆ ಸ್ಟೇಟಸ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಹಬ್ಬನೇ ಮುಗಿಯೋದಿಲ್ಲ. ಅಂತ ಕಾಲಘಟ್ಟದಲ್ಲಿ ನಾವೆಲ್ಲ ಇರ್ಬೇಕಾದ್ರೆ ಇದು ಕೇವಲ ಕ್ರಮವಾಗಿ ಉಳಿದಿಲ್ಲ, ಶ್ರಮವಾಗೇ ಇದೆ ಅಂತ ಹೇಳ್ಬೋದು. ನನ್ ಕಣ್ಣನ್ ಮುಂದೆ ಒಂದು ಒಳ್ಳೆ ಪದ್ಯ ನೆನಪಾಗ್ತಿದೆ. ನಾನು ಕಾಲೇಜ್ ಡೇಸ್ ಅಲ್ಲಿ ಒಂದು ಓದಿದ್ದೆ, ನಿಮ್ದು ಪ್ರಸಂಗ ಇಲ್ಲ, ಒಂದ್ ಪದ್ಯ. ಸೊ ಕಣ್ಣನ್ ಮಾಮ ಚಂದ ಬರ್ದಿದ್ರು ಒಂದ್ ಕಡೆ. ನತ್ತಿಗೆ ಗತಿ ಇಲ್ಲದವಳು ಮುತ್ತ ಬಯಸಿದಳಂತೆ, ನತ್ತಿಗೆ ಗತಿ ಇಲ್ಲದವಳು ಮುತ್ತ ಬಯಸಿದಳಂತೆ, ಚಪ್ಪರಕ್ಕೆ ಗತಿ ಇಲ್ಲದ ಬದುಕಲ್ಲಿ ಉಪ್ಪರಿಗೆಯನ್ನು ಅಪೇಕ್ಷಿಸುವುದು ತಪ್ಪು. ಅಂಬಾರಿಯ ಹಂಬಲ ಹೊತ್ತರೆನಿಸುವ ಅಂಬಲಿಗೆ ಗತಿ ಇಲ್ಲ ಕಣಪ್ಪು ಅಂತ. ಯಾಕಂದ್ರೆ ಇವಾಗ ಅಂತ ಪರಿಸ್ಥಿತಿ ಎಲ್ಲರೂ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಆರ್ಥಿಕ ಶ್ರಮ ಅಲ್ಲಿ ಬರುತ್ತೆ. ಯಾಕಂದ್ರೆ ನಾವು ಹೇಳಿದ್ವಿ ಆರ್ಥಿಕ ಶ್ರಮ, ದೈಹಿಕ ಶ್ರಮ, ನಾವು ಬರೀ ದೈಹಿಕ ಶ್ರಮದ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ರಿಗೂ ಆ ಒಂದು ಅನುಕೂಲ ಇರೋದಿಲ್ಲ, ಕೆಲವರಿಗೆ ನಿಜವಾಗ್ಲೂ ಆರ್ಥಿಕ ಶ್ರಮ ಇರುತ್ತೆ. ಅಂತಹ ಮನೆಗಳಲ್ಲಿ ಖಂಡಿತವಾಗ್ಲೂ ಇದು ಕ್ರಮಕ್ಕಿಂತ ಶ್ರಮ ಆಗೋದಂತೂ ತಪ್ಪಿದ್ದಲ್ಲ. ಇನ್ನು ಒಂದೂರ ಹೊರಿತಾ ಹೋದ್ರೆ ನಾವೆಲ್ಲರೂ ಶ್ರಮ ಪಡ್ತಿದೀವಿ. ಏನಕ್ಕೆ ಶ್ರಮ ಪಡ್ತಿದೀವಿ? ದಿನ ನಿಂತು ಕ್ಯೂ ಹಿಡಿದು ಬಸ್ಸಿಗೆ ಸೀಟ್ ಹಿಡಿತೀವಿ, ಆಫೀಸಿಗೆ ಹೋಗಿ ನಮ್ ಸಾಹೇಬಂಗ್ ಸಲಾಂ ಹೊಡಿತೀವಿ. ಹಾಗೆ ನಾವು ಚೀಟಿ ಕೂಗ್ತೀವಿ. ಯಾಕೆ? ತಂಗಿಯ ಮದುವೆಗೆ, ಮಡದಿಯ ಒಡವೆಗೆ, ಮನೆಯ ಸೈಟಿಗೆ, ಮಗನ ಸೀಟಿಗೆ 28 ಹಾಳು ಬೋಳಿಗೆ ನಮ್ಮ ಜೀವ ಎಲ್ಲ ಹರಿದು ಹಂಚಿ ಹೋಗಿದೆ. ನಗೋದಕ್ಕೆ ಸಮಯ ಅಲ್ಲ, ಮನಸ್ಸಂತೂ ಮೊದಲೇ ಇಲ್ಲ. ಈಗ ಹೇಳೋದಾದ್ರೆ ಇದು ಕೇವಲ ದೈಹಿಕ ಶ್ರಮ, ಆರ್ಥಿಕ ಶ್ರಮ ಅಷ್ಟೇ ಅಲ್ಲ, ಏನು ಮಾನಸಿಕ ಶ್ರಮ ಕೂಡ ಆಗೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಹಬ್ಬ ಅನ್ನುವಂಥದ್ದು ಆಚರಣೆನೂ ಆಗ್ಬಾರ್ದು, ಅದು ನಮ್ಮ ಮುಂದಿನ ಕಾರ್ಯಗಳಿಗೆ ಅಡಚಣೆ ಕೂಡ ಆಗ್ಬಾರ್ದು. ಅದು ಕೇವಲ ಆಚರಣೆಯಾಗಿ ಉಳಿದ್ರೆ ಮಾತ್ರ ಕ್ರಮ, ಇಲ್ಲ ಅಂದ್ರೆ ಅದು ಖಂಡಿತವಾಗ್ಲೂ ಶ್ರಮ ಅನ್ನೋದು ನನ್ನ ಅಭಿಪ್ರಾಯ. ಹಂಚಿಕೋ ಇರುವಷ್ಟು ನಕ್ಕು ಬಿಡುವಾದಷ್ಟು, ಬಂದಷ್ಟ ಸಾಕೆನುತ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವೋ ಬಾಳೆಂದರಿಷ್ಟೆಟ್ಟೆ ಮುದ್ದುರಾಮ ಅನ್ನುವುದು ಶ್ರಮದ ಮೂಲಕ ಅದನ್ನು ಅರ್ಥ ಮಾಡಿಕೊಂಡ್ರೆ ಹಬ್ಬ ಕ್ರಮವಾಗುತ್ತೆ ಅಂದರು. ಅದಕ್ಕೆ ಸುಮ್ಮನೆ ನಮ್ಮ ಪಲ್ಲವಿಯವರ ಮಾತಿಗೆ ಒಂದು ಪಲ್ಲವಿಸೋದು ಅಂದರೆ, ಪ್ರಶಾಂತ್ ಮಾಮಂದಕ್ಕೊಂದು ಮಾತು ಅವರು ಹೇಳಿದರು, ಹೆಂಗಸರು ಸೀರೆನೇ ತಂದುಕೊಡ್ಬೇಕು ಅಂತ ಏನೂ ಕೇಳಲ್ಲ ಅಂದರು. ಸದ್ಯ ಪುಣ್ಯ ನಿನಗೆ ತುಂಬ ದುಬಾರಿ ಆಗತ್ತೆ ಅಂದರೆ ಒಂದು ಬರುಮುಡ ಚಡ್ಡಿನೇ ತಂದುಕೊಡಪ್ಪ ಅಂದಿದ್ರೆ ಏನು ಮಾಡಬೇಕಿತ್ತು? ಮಾಮ, ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ. ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿದ್ದಾರೆ. ಅವರವರು ವಿದ್ಯೆಯನ್ನು, ಉತ್ತಮ ವಿದ್ಯಾರ್ಹತೆಯನ್ನು ಹೊಂದಿ ಉತ್ತಮ ಕೆಲಸವನ್ನು ಕೂಡ ಹೊಂದಿ ತಮ್ಮ ದುಡಿಮೆಯ ಮೇಲೆ ತಾವು ನಿಂತಿದ್ದಾರೆ. ಯಾರ ಮೇಲೂ ಅವಲಂಬಿತರಾಗಿಲ್ಲ. ಸೀರೆಗೋಸ್ಕರ ಒಂದು ಹೆಣ್ಮಕ್ಳು ಜಗಳ ಮಾಡ್ತಾರೆ ಅಂದ್ರೆ ನಾನು ಅದನ್ನು ಒಪ್ಪಲ್ಲ ಮಾಮ. ಆದರೆ ಗಂಡ ತಂದು ಕೊಡುವಂತಹ ಸೀರೆ ಏನಿದೆ ಅದ್ರ ಮೇಲೆ ಖಂಡಿತವಾದಂತಹ ಪ್ರೀತಿ ಇರುತ್ತೆ, ಅದ್ರ ಬಗ್ಗೆ ಆಸೆ ಇರುತ್ತೆ. ಆದ್ರೆ ಅಷ್ಟಕ್ಕೋಸ್ಕರ ಈ ಹಬ್ಬವನ್ನ ಹಾಳು ಮಾಡ್ಕೊಳ್ಳೋ ಮಟ್ಟಕ್ಕೆ ಹೆಣ್ಮಕ್ಳು ಹೋಗ್ತಾರೆ ಅಂತ ನಾನು ಒಪ್ಪಲ್ಲ ಮಾಮ. ಒಪ್ಕೊಂಡೆ. ಹೆಂಡತಿಗೆ ಸೀರೆ ತಂದು ಕೊಟ್ರೆ ಪ್ರೀತಿ ಇರುತ್ತೆ, ಅತ್ತೆಗೊಂದು ಸೀರೆ ತಂದು ಕೊಟ್ರೆ ಖಂಡಿತವಾಗಿಯೂ ಪ್ರೀತಿ ಇರುತ್ತೆ ಮಾಮ. ಹಾ, ಅದು ಹೆಣ್ಣು ಮಕ್ಕಳ ಒಂದು ಉಲ್ಲಾಸ ಅಂತ ಹೇಳಿದ್ರೆ, ಗಂಡ ತಂದು ಕೊಡುವ ವಸ್ತ್ರಕ್ಕಿಂತಲೂ ಅವನ ಔದಾರ್ಯದ ಪ್ರೀತಿ ಮುಖ್ಯ ಆಗುತ್ತೆ. ಖಂಡಿತ ಮಾಮ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಕ್ ಹೋದ್ರೆ ಈಗ ಎಲ್ಲರೂ ಅವ್ರು ಹೇಳ್ತಾರೆ ಹೋಳಿಗೆ ಮಾಡೋದು ಶ್ರಮ, ಪಾಯಸ ಮಾಡೋದು ಶ್ರಮ, ಅಯ್ಯೋ ಬೇಳೆ ತರಬೇಕು, ಪಾಯಸ ಮಾಡಬೇಕು, ಗ್ಯಾಸ್ ಬೇಕು, ಖರ್ಚಾಗತ್ತೆ ಅಂತ. ಅವಾಗಿನ ಕಾಲದಲ್ಲಿ ಮಾಡ್ತಾ ಇದ್ರು, ಒಲೆ ಉರಿಯಲ್ಲಿ ಮಾಡ್ತಾ ಇದ್ರು. ನಾವೀಗ ಸ್ವಲ್ಪ ಉನ್ನತ ಮಟ್ಟಕ್ಕೆ ಬಂದು LPG ಗಳನ್ನ ಬಳಸ್ತಾ ಇದೀವಿ. ಆದ್ರೆ ಆ ಕ್ರಮವನ್ನ ನಾವು ಯಾಕೆ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಅನ್ನುವಂತಹ ಹಿನ್ನೆಲೆಯನ್ನ ನಾವು ತಿಳ್ಕೋಬೇಕು. ಈಗ ಒಂದು ಹಬ್ಬದ ಅಡುಗೆಯ ಊಟ ಅಂತ ಅಂದ್ರೆ ಬಾಳೆ ಎಲೆ ಮೇಲೆ ವಿವಿಧವಾದ ಆಹಾರ ಪದಾರ್ಥಗಳನ್ನ ಬಡಿಸಿರ್ತಾರೆ. ಮೊದಲನೆಯದಾಗಿ 1-2 ಹನಿ ಹಾಲು ಮತ್ತು ಪಾಯಸ. ಯಾಕೆ ನಾವು ಮೊದಲು ಪಾಯಸ ತಿನ್ನಬೇಕು? ಹಬ್ಬದ ದಿನ ಅಂದ್ರೆ ಹೆಚ್ಚು ಕಡಿಮೆ ಊಟದ ಸಮಯಕ್ಕಿಂತನೂ ಹೆಚ್ಚಿಗೆಯೇ ಹೊತ್ತಾಗಿರುತ್ತೆ. ದೇವರ ಕಾರ್ಯ, ಅಲಂಕಾರ, ಮನೆಯ ಕೆಲಸಗಳು ಎಲ್ಲವನ್ನು ಮುಗಿಸಿ ನಾವು ಊಟಕ್ಕೆ ಬರುವಾಗ ಹೆಚ್ಚಿನ ಹೊತ್ತಾಗಿರುತ್ತೆ. ಆ ಸಮಯದಲ್ಲಿ ನಮ್ಮ ಜೀರ್ಣಕ್ರಿಯೆಯನ್ನು ನಡೆಸುವಂತಹ ಪ್ರತಿಯೊಂದು ಅಂಗಾಂಗಗಳು ಆಹಾರಕ್ಕೋಸ್ಕರ ಹಪಹಪಿಸ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಅದಕ್ಕೆ ಮೃದುವಾದಂತಹ, ಮಧುವಾದಂತಹ ಆಹಾರವನ್ನು ಕೊಟ್ರೆ ನಮ್ಮ ಜೀರ್ಣಕ್ರಿಯೆ ನಡೆಸುವಂತಹ ಅಂಗಾಂಗಗಳು ಸಂತುಷ್ಟಿಯನ್ನು ಹೊಂದುತ್ತವೆ. ಆಗ ನಾವೇನಾದ್ರೂ ಖಾರವೋ ಉಪ್ಪೋ ಹುಳಿಯನ್ನು ಕೊಟ್ರೆ ಆ ಕ್ರಿಯೆಯನ್ನು ನಡೆಸುವಂತಹ ಅಂಗಾಂಗಗಳಿಗೆ ಪೆಟ್ಟಾಗತ್ತೆ. ಆ ಕಾರಣಕ್ಕಾಗಿ ಪಾಯಸವನ್ನ ಮೊದಲು ತಿನ್ನಬೇಕು. ನಾವು ದಿನನಿತ್ಯದಲ್ಲಿ ಪಾಯಸ ಮಾಡಲ್ಲಪ್ಪ, ವರ್ಷದಲ್ಲೆಲ್ಲೋ ಯಾವುದೋ ಹಬ್ಬಗಳು ಬಂದಾಗ ಮಾಡ್ತೀವಿ.
ಆ ಆಚರಣೆಯನ್ನ ಕೇವಲ ಕಡೆ ಪಕ್ಷ ಹಬ್ಬದಲ್ಲಿ ಆದರೂ ನಾವು ಅದನ್ನ ಬಳಸ್ಕೊಳ್ಬೇಕು. ನಂತರದಲ್ಲಿ ಕೋಸಂಬರಿ, ಹಸಿ ತರಕಾರಿಗಳನ್ನ, ಹಸಿ ಬೇಳೆಗಳನ್ನ ಬಳಸಿ ಮಾಡಿರ್ತಾರೆ. ಹಿತಮಿತವಾಗಿ ಉಪ್ಪು, ಹುಳಿ, ಖಾರ ಎಲ್ಲವನ್ನ ಬೆರೆಸಿರ್ತಾರೆ. ಹೀಗೆ ಒಂದೊಂದಾಗಿ ಅನ್ನ, ಸಾಂಬಾರು, ಪಲ್ಯ, ಹಪ್ಪಳ ಇತ್ಯಾದಿಗಳನ್ನು ತಿಂದು ಕೊನೆಯಲ್ಲಿ ಮಜ್ಜಿಗೆ. ಯಾಕೆ? ಮಜ್ಜಿಗೆ ನಮ್ಮ ಜೀರ್ಣಕ್ರಿಯೆಯನ್ನ ಅತ್ಯಂತ ಚುರುಕುಗೊಳಿಸುತ್ತೆ ಅನ್ನೋ ಕಾರಣಕ್ಕಾಗಿ. ಹಬ್ಬದ ಅಡುಗೆಯ ರೂಪುರೇಷೆಯೇ ಈ ರೀತಿಯಾಗಿದೆ. ಮಾಮ, ನಮಗೆ ದೇವರು ಬುದ್ಧಿ ಅನ್ನೋದನ್ನ ಕೊಟ್ಟಿದ್ದಾನೆ. ನಮ್ಮ ತಂದೆ ತಾಯಿಗಳು ದುಡ್ಡು ಕೊಟ್ಟು ಶಾಲೆ ಕಾಲೇಜಿಗೆ ಕಳಿಸಿ ವಿದ್ಯೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅದೆರಡೂ ಶಕ್ತಿಗಳನ್ನ ಉಪಯೋಗಿಸಿ ಆ ವಿದ್ಯೆಯನ್ನ ನಾವು ವಿವಾದಕ್ಕೆ ವಿಷಯವಾಗಿಸದೆ ಒಂದು ಉತ್ತಮ ರೀತಿಯಲ್ಲಿ ವಿಚಾರಗಳನ್ನ ವಿಮರ್ಶೆ ಮಾಡಿ ಪ್ರಮಾಣೀಕರಿಸಬಹುದಲ್ಲ. ಹೇಗೆ? ಇದಕ್ಕೇನು ಕಾರಣ? ಕೇವಲ ಕಷ್ಟ ಅಂತ ಹೇಳೋರು ಈಗಂತಾರ, ಹೋಳಿಗೆ ಮಾಡೋದು ಕಷ್ಟ ಅಪ್ಪ, ಅಯ್ಯೋ ಮನೆ ಕ್ಲೀನ್ ಮಾಡೋದು ಕಷ್ಟ, ಇನ್ನೇನೋ ಹಬ್ಬದ ದಿನ ಅಕ್ಕಿ ಮೂಟೆ ಎತ್ತಿಡ್ಬೇಕು ಕಷ್ಟ. ಇವರೆಲ್ಲ ಮಾಡೋದೇನು ಮಮ್ಮ? ಹೋಗಿ ಮನೆಯ ಕೆಲಸ ಎಲ್ಲ ಬಿಟ್ಟು ಜಿಮ್ ಸೇರ್ಕೋತಾರೆ. ಆ ಜಿಮ್ಮಲ್ಲಿ ಮಾಡೋದೇನು? ವೆಯ್ಟ್ ಲಿಫ್ಟಿಂಗ್, ಡಂಬಲ್ಸ್ ಎತ್ತೋದು, ಇನ್ನೇನು ಪುಷಪ್ಸ್. ಅವಾಗಿನ ಕಾಲದಲ್ಲೆಲ್ಲ ಹೆಚ್ಚು ವಾಹನಗಳ ಫೆಸಿಲಿಟಿ ಇರಲಿಲ್ಲ, ನಡ್ಕೊಂಡೇ ಓಡಾಡ್ತಿದ್ರು. ಈಗ ಸಂಜೆ ಆದ ತಕ್ಷಣ ಎಲ್ಲರೂ ಹೊರಟು ಬಿಡ್ತಾರೆ. ಬೆಳಗ್ಗೆ ಸಂಜೆ ವಾಕಿಂಗು, ಜಾಗಿಂಗು ಅದೊಂದು ಅಭ್ಯಾಸ ಆಗಿ ಹೋಗಿದೆ. ಅದೇ ಕೆಲಸವನ್ನ ನಾವು ಹಬ್ಬದಲ್ಲಿ ಮಾಡಿದ್ರೆ ಅದು ಶ್ರಮ ಅಂತ ಪರಿಗಣಿಸೋದು ತಪ್ಪಾಗತ್ತೆ ಮಾಮ. ಅದು ಕ್ರಮವೇ. ಅದೇ ರೀತಿ ನಾವು ಆಹಾರ ಅಂತ ತಗೊಂಡಾಗ ಈ ರೀತಿಯದ್ದ ಎಲ್ಲ ಕ್ರಮಗಳನ್ನು ನಾವು ಉಪಯೋಗಿಸ್ತಾ ಬರ್ತೀವಿ. ಅದೇ ರೀತಿ ಉಪವಾಸ ಅನ್ನುವಂಥದ್ದು ಒಂದು ಕ್ರಮನೇ ಮಾಮ. ಆಯುರ್ವೇದ ಹೇಳುತ್ತೆ ಲಂಘನಂ ಪರಮೌಷಧಂ ಅಂತ. ಉಪವಾಸಕ್ಕಿಂತ ದೊಡ್ಡದಾದ ಯಾವುದೇ ಔಷಧಗಳಿಲ್ಲ ಈ ಜಗತ್ತಿನಲ್ಲಿ ಅಂತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೊಬೈಲಲ್ಲಿ ಒಂದು ಗೂಗಲ್ ಮಾಡಿದ್ರೆ ಸಾಕು, ಎಲ್ಲವೂ ಸಿಗತ್ತೆ. 2 ನಿಮಿಷದಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು ನಿಮ್ಮ ಕೈಯಲ್ಲಿ ಕಣ್ಮುಂದೆ ತಂದಿಡುತ್ತೆ ಗೂಗಲ್. ಅಂತಹ ಅವಕಾಶ ಇದೆ. ಇತ್ತೀಚಿನ ದಿನದಲ್ಲಿ ನೋಡಬಹುದು, ಅತಿ ಹೆಚ್ಚಿನ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯ ಸಂಶೋಧನೆಗೆ ಒಳಪಡಿಸ್ತಾ ಇದ್ದಾರೆ ಉಪವಾಸದಿಂದ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆಯನ್ನು ಕೂಡ ಗುಣ ಮಾಡಬಹುದು ಅನ್ನುವಂತಹ ವಿಜ್ಞಾನವಾದ ಅತ್ಯುತ್ತಮ ಒಂದು ವಿಚಾರ ಹೊರಬಂದಿದೆ ವಿಜ್ಞಾನದಿಂದ. ಹೀಗಿರುವಾಗ ಇದನ್ನೆಲ್ಲ ಶ್ರಮ ಅಂತ ತಿಳಿಯುವ ಬದಲು ಇದೆಲ್ಲ ಒಂದು ಕ್ರಮ ನಮ್ಮ ಜೀವನಕ್ಕೆ ಉತ್ತಮ ಆರೋಗ್ಯವನ್ನ ಪಡೆಯುವುದಕ್ಕೆ ಇರುವಂತಹ ಕ್ರಮವಾದ ಮೆಟ್ಟಿಲು ಅಂತ ನಾವು ತಿಳಿದು ಜೀವನವನ್ನು ಮುನ್ನಡೆಸಬೇಕು ಮಾಮ. ಕುಮಾರಸ್ವಾಮಿ, ಒಂದು ಹಬ್ಬ ಅಂತ ಹೇಳಿದ್ರೆ ಅವ್ರು ಹೇಳಿದಾಗೆ ಒಂದು ಅನ್ನವನ್ನೇ ಎಷ್ಟು ರೂಪದಲ್ಲಿ ಕರಿತೀವಿ? ಚಿತ್ರಾನ್ನ, ಮಾವಿನಕಾಯಿ ಅನ್ನ, ತೆಂಗಿನಕಾಯಿ ಅನ್ನ, ಹುಳಿಯನ್ನ, ತುಪ್ಪದನ್ನ ಅಂತೆಲ್ಲ ಕರಿತೀವಿ. ಹಬ್ಬದ ದಿವಸ ಆ ಥರನ ಅನ್ನಗಳನ್ನು ತಯಾರು ಮಾಡಿ ಕ್ರಮವಾಗಿ ಅದಕ್ಕೆ ಸಲ್ಲಬೇಕಾದಂಥ ಉಪ್ಪು ಖಾರಗಳನ್ನು ಕೊಟ್ಟರೆ ಒಂದು ಹಿಡಿ ಅನ್ನ ಶರೀರದೊಳಗೆ ಹೋದರೆ ಅನನ್ಯ ಹೇಳಿದಾಗೆ ಎಷ್ಟು ಶಕ್ತಿಯನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡುತ್ತೆ ಎನ್ನುವುದು ತಿಳಿದುಕೊಳ್ಳೋದು ಪುಟ್ಟಮ್ಮನಿಂದ ಹಿಡಿದು ಪ್ರಶಾಂತ್ ಮಾಮನಿಂದ ಹಿಡಿದು ಅದು ಕ್ರಮ ಅಂತ. ಅನ್ನೇನ ಪ್ರಾಣ, ಪ್ರಾಣೈರ್ಬಲಂ, ಬಲೇನ ತಪಃ, ತಪಸಾ ಶ್ರದ್ಧಾ, ಶ್ರದ್ಧೆಯ ಮೇಧ, ಮೇಧೆಯ ಮನೀಷ, ಮನೀಷೆಯ ಮನಸ್ಸೋ, ಮನಸ ಶಾಂತಿ, ಶಾಂತ ಚಿತ್ತಂ, ಚಿತ್ತೇನ ಸ್ಮೃತಿ, ಸ್ಮೃತಿಯ ಸ್ಮಾರಂ, ಸ್ಮಾರೇನ ವಿಜ್ಞಾನಂ, ವಿಜ್ಞಾನೇನ ಆತ್ಮಾನಂ ವೇದಯತಿ. 13 ಥರದ ಶಕ್ತಿಗಳು ಸಂಚಯವಾಗುತ್ತೆ. ಹಾಗಾಗಿ ಹಬ್ಬದ ದಿನ ಕ್ರಮಬದ್ಧವಾಗಿ ಅದಕ್ಕೆ ಸಲ್ಲಬೇಕಾದಂತಹ ವ್ಯಂಜನಗಳನ್ನು ಅದಕ್ಕೆ ಸಲ್ಲಿಸಿ ತನ್ಮೂಲಕ ಅದರ ಜೊತೆಗೆ ಔಷಧ ರೂಪದಲ್ಲಿ ಯಾವ್ಯಾವ ವಸ್ತುಗಳನ್ನು ನಾವು ದೇಹಕ್ಕೆ ಸ್ವೀಕಾರ ಮಾಡಿದರೆ ಕಫ, ವಾತ, ಪಿತ್ತಗಳೆಲ್ಲ ಶಮನವಾಗುತ್ತೆ ಎನ್ನುವುದಕ್ಕೆ ಬಳಸ್ತಕ್ಕಂಥ ಪದಾರ್ಥಗಳಲ್ಲಿ ಮೆಣಸು, ಶುಂಠಿ, ಕೊಬ್ಬರಿ, ನಿಂಬೆಹಣ್ಣು ಇವೆಲ್ಲವನ್ನೂ ಕೂಡ ಹೇಗೆ ಅಂದರೆ ಹಾಗೆ ಬಳಸುವಂತಿಲ್ಲ. ಉದಾಹರಣೆಗೆ ಉತ್ತರ ಕರ್ನಾಟಕದ ಉತ್ತರ ಕನ್ನಡದ ಕಡೆ ಅಪ್ಪೆ ಹುಳಿ ಅಂತ ಕೊಡ್ತಾರೆ, ಅದನ್ನು ಹುಣಸೆ ಸಾರು ಅಂತ ಕರಿತೀವಿ. ತಮಿಳಿನಲ್ಲಿ ಪುಳಿಶಾತಂದು ಅಂತಾರೆ. ಅದು ಊಟ ಆದಮೇಲೆ ಕಡೆಯಲ್ಲೇ ಕೊಡ್ತಾರೆ, ಮೊದಲು ಕೊಡೋದಿಲ್ಲ. ಯಾಕೆ ಕೊಡಲ್ಲ ಅಂದರೆ ತಿಂದಂಥ ವ್ಯಂಜನ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗೋದಕ್ಕೆ ಅದು ಔಷಧಿ. ಊಟದ ಮನೆಗೆ ಬಂದಂಥವರು ಊಟ ಮಾಡಿದ ಮೇಲೆ ಅವರು ಜೀವನದ ಸಂಸಾರ ಕೂಟದಲ್ಲಿ ಅನಾರೋಗ್ಯಗಳಾಗಬಾರದು, ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಅವರು ಕೊಡ್ತಾರೆ. ಅದರ ಜೊತೆಗೆ ಹಬ್ಬಗಳ ಜೊತೆಯಲ್ಲೇ ವೈಕುಂಠ ಏಕಾದಶಿ, ದ್ವಾದಶಿ ಇಂತೆಲ್ಲ ಪದ ಬರುತ್ತೆ. ಹಿಂದಿನವರು ಕೊಟ್ಟಿರುವ ಕ್ರಮಬದ್ಧವಾದ ಒಂದು ಪಟ್ಟಿ ಏನು ಅಂದರೆ
ಏಕಾದಶಿ ದಿವಸ ಉಪ್ಪು ಮುಟ್ಟಬೇಡ, ದ್ವಾದಶಿ ದಿವಸ ಸೊಪ್ಪು ಮುಟ್ಟಬೇಡ ಅಂತ ಹಳ್ಳಿಯವರೆಗೂ ಕೂಡ ಕ್ರಮಬದ್ಧವಾಗಿರ್ತಕ್ಕಂಥ ಜೀವನ ಗೊತ್ತಿದೆ. ಆ ರೀತಿಯಾಗಿ ರೂಢಿಸ್ಕೊಂಡಿರೋದ್ರಿಂದ ಹಬ್ಬದ ದಿನ ಗ್ರಾಸವಾಗಿ ಊಟ ಮಾಡಲ್ಲ, ಸುಗ್ರಾಸವಾಗಿ ಊಟ ಮಾಡ್ತಾರೆ ಅಂತಕ್ಕಂಥದ್ದು ಆ ಯೋಗಿಯಾಗಿ ಯೋಗದ ಮೂಲಕ ಜನಕ್ಕೆ ಆರೋಗ್ಯ ಭಾಗ್ಯವನ್ನು ತಿಳಿಸ್ತಕ್ಕಂಥ ಅನನ್ಯಳ ಮಾತು. ನಿನ್ನ ಮಾತೇನು? ಮಾಮ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಭಂಗದ ಹೋಳಿಗೆಗಿಂತ ಅಗ್ಗದ ಅಂಬಳಿ ವಾಸಿ ಅಂತ. ಭಂಗದ ಹೋಳಿಗೆಗಿಂತ ಅಗ್ಗದ ಅಂಬಳಿ ವಾಸಿ ಅಂತ. ಅರಮನೆಯ ಹೋಳಿಗೆಗಿಂತ ಗುಡಿಸಲಿನ ಅಂಬಳಿ ಅದು ಎಷ್ಟೋ ವಾಸಿ ಅಂತ ಹೇಳ್ತಾರೆ. ನೀವು ಹೇಳಿದ ಹಾಗೆ ಹರಿಹರನ ರಗಳೆಯಲ್ಲೂ ಈ ಉಲ್ಲೇಖ ಬರುತ್ತೆ ಅನ್ನಗಳದು. ದೇವಾನ್ನ ದಿವ್ಯಾನ್ನ ಅಮೃತಾನ್ನವನ್ನಲ್ಲಲ್ಲಿ, ಸವಿಶಾಲಿಡುವ ಶಾಖಗಳನ್ನಲ್ಲಿ, ಚಿಲುಪಾಲ ಘಟ್ಟಗಳನ್ನಲ್ಲಲ್ಲಿ, ಕೆನೆಮೊಸರ ಸಕ್ಕರೆಯ ನಲ್ಲಲ್ಲಿ. ಯಾರು ಕರಿಕಾಲ ಚೋಳ ಶಿವನಿ ನೈವೇದ್ಯ ಮಾಡಬೇಕು ಅಂತಾನೆ, ಶಿವ ಊಟ ಮಾಡಲ್ಲ ಅಲ್ಲಿ. ಅವನು ಚೆನ್ನಯ್ಯನ ಮನ ಅಂಬಲಿಗೆ ಉಳಿತಾನೆ. ಚನ್ನನೊಡನೊಂದಾಗಿ ಶಂಕರ ಮೂಂಡನಂ ಸ್ವರ್ಗಮರ್ತ್ಯಕ್ಕೆ ಹೊಸದಾಗಿ. ಶಂಕರೊಡನು ಚೆನ್ನಯ್ಯನೊಳೊಂದಾಗಿ ಚೆನ್ನಯ್ಯನೋ ಶಂಕರನೊಳೊಂದಾಗಿ ಉಂಡನಾ ಭವಂ ಸ್ವರ್ಗಮರ್ತ್ಯಕ್ಕೆ ಹೊಸದಾಗಿ. ಕೇಳಂಬಲಕದ ಸವಿಯ ಏನೆಂದೆಪ್ಪೆಂ ಚೋಳಾದಿಗಳೇನು ಬಳ್ಳರು. ಹರಿಹರ ಮಲ್ನಾಡ್ ಕಡೆವನ ಬಯಲಸೀಮೆ ಕಡೆವನ? ಮಲ್ನಾಡ್ನವನೇ ಅವನು. ಹರಿಹರ ಹಳೇಬೀಡ್ನಲ್ಲೇ ಇದ್ದವನು, ಕರ್ಣಿಕನಾಗಿದ್ದವನು. ರಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೆಯಲ್ಲ, ಅದು ನಮ್ಮ ಕಡೆ ಇದೆ. ಅದಕ್ಕೆ ನೀ ಹೇಳಿದ್ಯಲ್ಲಪ್ಪ, ಅಲ್ಲಿ ಅಂಬಲಿಯೇ ಸಾಕು ಅಂದ. ಮಲ್ನಾಡ್ ಕಡೆ ನಳನಳ್ಳಿ ಸುಳಿದಲ್ಲಿ ಕುಟಿವಾಳ ಎಂಪಾಸಿ, ಗೀಕು ಚಾಪಿಯ ಮನೆಗಳನ್ನು ಕುಳಿತುಕೊಳ್ಳಲಿಕ್ಕೆ, ಪಸುರ್ದೊನ್ನೆಗಳಲ್ಲಿ ತಿಳಿನೀರ್ಗಳಂ, ಸಸಿಯಡಿಕೆ ಹೊಂಬಾಳೆಗಳಲ್ಲಿ ಕೆನೆವಾಲ್ಗಳಂ, ಜೇನುತುಪ್ಪವಂ ತಂದಿಟ್ಟು ನೊಲೆಗಣಸಂ, ಬಾಳೆಹಣ್ಣುಗಳಂ, ಸೌತೆ ಪಚ್ಚಡಿಗಳಂ, ಮಣಿಹಂಬಯಂ, ಮತ್ತೆ ಹಚ್ಚ ನಕ್ಕಿಯ ಬೆಚ್ಚ ನನ್ನಮಂ, ಬೆಲ್ಲಮಂ, ಬೆಣ್ಣೆಯಂ, ಮೊಸರಮಂ ಬಡಿಸಿ, ಅಷ್ಟೇ ಅಲ್ಲ ಸವಿ ನುಡಿ ನುಡಿಸಿ, ಮುಗುಳು ನಗುತ್ತ ಇಂತೆಂದಳೋ ದಣಿದು ಬಂದಿಹರೈ ಶ್ರಮಿಕರ ಉಂಡುಂಡು ತಣಿಯರೈ. ನೀವ್ ಹೇಳಿದ್ರು ಉಂಡುಂಡಿ ತಣಿರೈ ಅಂತ. ಆದ್ರೆ ನಮ್ಮಲ್ಲಿ ಏನಿದೆ, ಎಲ್ಲ ಮಾಡಾಗಿ ಸಾಕಾದವಳು ಏನಾಗಿರ್ತಾಳೆ, ಊಟ ಮಾಡಿ ಊಟ ಬಡಿಸ್ತೀನಿ, ತಿಂದ್ ಸಾಯಿ, ನೀರಿಟ್ಟು ಸಾಯಿ ಅಂತ ಅವನಂತಾನೆ. ಮಾತಿಗೂ ಬದುಕಬೇಕಾದ ಹಬ್ಬಗಳು ಈ ಕ್ರಮದ ಒಳಗಡೆ ಆ ಶ್ರಮದಿಂದ ಅವು ಅರ್ಥಹೀನವಾಗ್ತಾ ಇದ್ದೇವೆ. ಬಹಳ ನಮ್ಮ ಕಾಳಜಿ ಇರೋದು ಇಲ್ಲಿನೇ. ನಾವು ಹಬ್ಬಗಳ ವಿರೋಧಿಗಳಲ್ಲ, ಆದ್ರೆ ಹಬ್ಬಗಳ ಹಿನ್ನೆಲೆಯಲ್ಲಿ ಪ್ರೀತಿ ಮರೆಯಾಗ್ತಾ ಇದೆಯಲ್ಲ. ಈ ಹಬ್ಬ ವಿರೋಧಿ ಆದ್ರೆ ಮನೆ ಒಳಗೆ ಸೇರಿಸಲ್ವಲ್ಲ. ಹಾಗಾಗಿ ನಮ್ದು ಭಯ ಗಟ್ಟಿವಾಳ ಏನು ಒಂದು ವಚನ ಇದೆ, ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ. ಅದಾದ್ಮೇಲೆ ಅವನು ಹೇಳ್ತಾನೆ, ತಪವೆಂಬುದು ಬಂಧನ, ಶೀಲವೆಂಬುದು ಸೂತಕ, ನೇಮವೆಂಬುದು ತಗಹು, ಕಟ್ಟಿನ ವ್ರತದ ಭಾಷೆ ನಗೆಗೆಡೆಯಾಗಿತ್ತು ನೋಡ ಅಂತ ಹೇಳ್ತಾನೆ. ಕಟ್ಟುನಿಟ್ಟಾದ ವ್ರತದ ಭಾಷೆ ಅದೊಂದು ರೀತಿ ನಗು ಬರುತ್ತಂತೆ. ಯಾಕೆ ಅಂತಂದ್ರೆ ದೇವರ ಮೇಲೆ ಪ್ರೀತಿ ಇರಬೇಕು, ಭೀತಿ ಬಂದ್ಬಿಡತ್ತೆ. ಯಾಕೆ ಕ್ರಮ, ನಮಗೆ ಭಕ್ತಿ ಕಳೆದೋಗ್ತಾ ಇದೆ. ಯಾವ್ದ್ರಲ್ಲಿ? ಆ ಕ್ರಮದೊಳಗಡೆ ಭಕ್ತಿ ಪ್ರಧಾನವಾಗಬೇಕು, ಅವೆಲ್ಲವೂ ನಮ್ಮ ಹತ್ರಕ್ಕೆ ಬರಬೇಕು. ರಾಗದ, ನಮಗೆ ಬಾಲಮುರಳಿ ಕೃಷ್ಣನ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ರಾಗದ ಪಸೆಯಲ್ಲಿ ನಮಗೆ ಸಾಹಿತ್ಯದ ಆ ಸೌಲಭ್ಯ ಏನು, ಆ ಸಾಂಗತ್ಯ ಕಳೆದು ಹೋಗಬಾರದು. ಅದು ಅದಕ್ಕೊಂದು ಒಳ್ಳೆ ಉದಾಹರಣೆ ಏನು ಗೊತ್ತಾ, ಎಲ್ಲಾನ ಶ್ರಾವಣ ಸಂಜೆ, ಆ ಸಂಜೆ ಈ ಸಂಜೆ ಅಂತ ಹೋದ್ರೆ ಆ ಹಾಡೋನಿಗಿಂತ ಕರೋಕೆ ಅನ್ನೋದು ಕಿರ್ಚ್ಕೊಳತ್ತಲ್ಲ, ಆ ಕರೋಕೆಯ ಶಬ್ದ ಆ ಸಾಹಿತ್ಯದ ನಾದವನ್ನೇ ಅದು ವಾದಕ್ಕೆ ತಂದು ಬಿಡುತ್ತೆ. ಹೌದು. ಆದ್ದರಿಂದ ನೀ ಹೇಳಿದ ಹಾಗೆ ನಮಗೆ ಸಾಹಿತ್ಯದ ಸ್ಪಷ್ಟತೆ ಬರಬೇಕು ಅಂದ್ರೆ ಮನಸ್ಸಿನಲ್ಲೂ ಸುಸ್ಪಷ್ಟತೆ ಇರಬೇಕು. ಹಬ್ಬಗಳ ಬಗ್ಗೆನೂ ನಮಗೆ ಇದೇ ತರದ ಸ್ಪಷ್ಟತೆ ಮತ್ತು ಪ್ರೀತಿ ಅನುಭವಗಳು ಬೇಕಾಗತ್ತೆ. ಇಲ್ಲಿ ಇನ್ನೊಂದು ನಮ್ಮ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಯಾರು ಪ್ರಶಾಂತರು. ಹಬ್ಬ ಶ್ರಮವಲ್ಲವೇ ಅಂತ ನಾವು ಹೇಳೋದಾದ್ರೆ, ಈಗ 3 ದಿನಗಳ ಕಾಲ ಚಿಕ್ಕಮಗಳೂರಿನಲ್ಲಿ ಹಬ್ಬ ಪ್ರಾರಂಭವಾಗಿದೆ. ನೀವು ಯಾವುದೇ 4 ರಸ್ತೆಗಳು ಕೂಡೋ ಜಾಗದಲ್ಲಿ ನೋಡಿ, 2 ಆರಕ್ಷಕರ ವಾಹನಗಳು ನಿಂತ್ಕೊಂಡಿದೆ. ಅವ್ರಿಗೂ ಹಬ್ಬಗಳಿದೆ, ಅವ್ರಿಗೂ ಮಕ್ಕಳಿದ್ದಾರೆ, ಮಡದಿಯರಿದ್ದಾರೆ. ಆದ್ರೆ ಹಬ್ಬ ನಾವು ಮನೆಯಲ್ಲಿ ಮಾಡೋ ಹಬ್ಬಕ್ಕೆ ನಮ್ದು ಆಕ್ಷೇಪಣೆ ಇಲ್ಲ. ಸಮಾಜದ ನಡುವೆ ಬಂದಿರತಕ್ಕಂಥ ಹಬ್ಬಗಳಿಗೆ ಬಂದೋಬಸ್ತ್ ಬೇಕಾಗಿದೆ, ಬಾಂಧವ್ಯ ಬರಬೇಕಾಗಿತ್ತು. ಕುಮಾರ್ ನೀವೇನ್ ಹೇಳಿದೆ? ಅವ್ರಿಗೂ ಅಲ್ಲ, ಅವರು ಒಂದು ಪದ ಹಾಕಿದ್ರು, ಎಲ್ಲಾ ತುಕಡಿಗಳೆಲ್ಲ ನಿಂತಿರುತ್ತೆ, ಅವರಿಗೂ ಯಾರ್ಯಾರಿದ್ದಾರೆ ಅಂದ್ರೆ ಹೆಂಡತಿ ಮಕ್ಕಳಿದ್ದಾರೆ, ಮಡದಿಯರಿದ್ದಾರೆ ಅಂದ್ರಲ್ಲ, ಮಡದಿಗಳಿದ್ದಾರೆ ಅಂದ್ರೆ ಹೆಂಡತಿ ಇದ್ದಾರೆ. ನೋಡಿ, ಇವತ್ತು ಬಂದೋಬಸ್ತ್ ಇದೆ. ಹಬ್ಬಗಳು ಬಾಂಧವ್ಯವನ್ನು ಸಾರಬೇಕಾಗಿತ್ತು. ಇವತ್ತು ಭಯ ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ನಾನು ಕೇಳಿದ್ರೆ, ಎಲ್ಲಿ ಭಯ ಇರುತ್ತೋ ಅಲ್ಲಿ ಭಕ್ತಿ ಬರೋದಿಲ್ಲ, ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಯವೂ ಬರೋದಿಲ್ಲ. ಒಂದು ದಿನದ ಹಬ್ಬದಲ್ಲಿ
ಮನೆಯಲ್ಲೇ ಇಷ್ಟೊಂದು ತಾಳಮೇಳಗಳನ್ನ ನಾವು ನೋಡಬೇಕಾದ್ರೆ ದೇಶವ್ಯಾಪಿ ನಡೀತಕ್ಕಂತಹ ಈ ಕೆಲವೊಂದು ಆಚರಣೆಗಳು 1 ವಾರ, 1 ತಿಂಗಳು, 1 ವರ್ಷ, 6 ತಿಂಗಳು, 3 ತಿಂಗಳು ಈ ರೀತಿಯಾಗಿ ನಡೀತಕ್ಕಂಥ ಪರ್ವಕಾಲಗಳಲ್ಲಿ ಬಹುಶಃ ಬಂದೋಬಸ್ತು ಎಷ್ಟು ದೊಡ್ಡ ಕೆಲಸ. ಯಾರೋ ಕಿಡಿಗೇಡಿಗಳಿರ್ತಾರೆ, ಸಹಜವಾಗಿ ಒಂದಷ್ಟು ಕಸಕಡ್ಡಿಗಳು ಎಲ್ಲಾ ವ್ಯವಸ್ಥೆಯಲ್ಲೂ ಇದ್ದೇ ಇರ್ತದೆ. ಆ ರೀತಿಯಾಗಿ ಕೆಲವೊಂದ್ಸತಿ ಅವು ವಿವಾದಕ್ಕೂ ಕಾರಣವಾಗುತ್ತೆ. ಸರ್ಕಾರದ ಹಂತದಲ್ಲಿರ್ಬೋದು, ಬಂದೋಬಸ್ತಿನ ಹಂತದಲ್ಲಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸಮಾಜಕ್ಕಿರ್ಬೋದು, ಇವೆಲ್ಲವೂ ಒಂದೊಂದು ಸತಿ ದೊಡ್ಡ ತಲೆನೋವೇ ಆಗುತ್ತೆ. ಅದು ಶ್ರಮ ಏನು ಭಯವನ್ನೂ ಉಂಟು ಮಾಡುತ್ತೆ. ಹಾಗಾಗಿ ಈ ಹಬ್ಬಗಳಲ್ಲಿ ನಮ್ಮದು ಬಹಳ ಭಕ್ತಿ ಪ್ರಧಾನವಾದಂತಹ ವ್ಯವಸ್ಥೆ ಆದ್ರಿಂದ ನನ್ನ ವಾದ ಇಷ್ಟೇ, ಅವ್ರದ್ದು ಕ್ರಮ ಇರೋದಾದ್ರೆ ಕ್ರಮದಲ್ಲಿ ಭಕ್ತಿ ಕಳೆದು ಹೋಗಬಾರದು. ಕಾರ್ಯಕ್ರಮವಾಗಬೇಕು ಅಂದ್ರೆ ಅಲ್ಲಿ ಭಕ್ತಿ ಸೇರ್ಕೊಂಡಿರ್ಬೇಕು. ಅದಕ್ಕೋಸ್ಕರನೇ ನಮ್ಮಲ್ಲಿ ತತ್ವಪದ ನಮ್ಮ ಅಜ್ಜ ಹೇಳ್ಬೇಕಾದ್ರೆ ಹೇಳ್ತಿದ್ದ, ತಿಳಿದು ಭಕ್ತಿ ಮಾಡು ಗುರುವಿನ ಪಾದದಲ್ಲಿ, ಮನಸ್ಸಿನಲ್ಲಿ ಬಲವಂತ ಮಾಡೋ ಧ್ಯಾನ ಏನು ಬಲವಂತ ಮಾಗ ಸ್ನಾನವಲ್ಲ ಕೇಳೋ ಸೊಲ್ಲ ಅಂತ ಹೇಳಿ. ಬಲವಂತವಾಗಿ ಮಾಡೋ ಭಕ್ತಿ ಅದು ಯಾವತ್ತೂ ಭಕ್ತಿ ಆಗೋದೇ ಇಲ್ಲ, ಅದು ಮನದಿಂದ ಬರಬೇಕು. ಈ ಮಾಮನೇ ಹೇಳುವ ಹಾಗೆ ಕೆಲವೊಂದ್ಸತಿ ಆ ದೇವಸ್ಥಾನಗಳಲ್ಲೂ ಕೂಡ ನಾವು ಕ್ರಮಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಭಕ್ತಿ ಅದು ಅಧ್ವಾನದ ಕಡೆಗೆ ಹೋಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಭಟ್ರು ಕೇಳ್ತಕ್ಕಂಥ ಮಂತ್ರಗಳನ್ನ ಸುಶ್ರಾವ್ಯವಾಗಿ ಪ್ರೀತಿಯಿಂದ ದೇವರಿಗೆ ಹೇಳ್ತಾ ಇದ್ದೇನೋ ಅನ್ನುವ ಅನುಸರಣೆಯಿಂದ ಹೇಳಿದ್ರೆ ಬಹುಶಃ ಅದು ಆ ಭಕ್ತಿ ವೇದ್ಯವಾಗ್ತದೆ, ಅದು ನೈವೇದ್ಯವಾಗ್ತದೆ. ಇಲ್ಲದೆ ಹೋದ್ರೆ ಅದು ಬರೀ ಬಡಿದಂತ ವಾದ್ಯವಾಗ್ತದೆ ಅಂತ ಹೇಳಿ. ಅದಕ್ಕೆ ನನ್ನ ಆಕ್ಷೇಪಣೆಯೂ ಹೌದು, ಅಭಿಪ್ರಾಯವೂ ಹೌದು. ಹಬ್ಬಗಳು ಅವು ಹಬ್ಬ ಬೇಕು, ಹಬ್ಬ ಬೇಕೇ ಬೇಕು, ಆದ್ರೆ ಅವು ಕ್ರಮಕ್ಕೆ ಶ್ರಮವನ್ನ ಸೇರಿಸಬೇಕು. ನೀವೇ ಹೇಳಿದ್ರಿ, ಒಂದು ಹೆಂಡತಿಯನ್ನ ಒಂದು ಕ ಅನ್ನುವ ಪದವನ್ನ ಕೊಟ್ರೆ ಅದು ಹೇಗೆ ಅದು ಒಲಿಸ್ಕೋಬಹುದು ಅಂತ. ಒಂದು ಹೆಂಡತಿಯನ್ನ ಅಂತ ಹೇಳ್ತಿದ್ದೀರಲ್ಲ, ಹೆಂಡತಿಯರನ್ನ ಅಂದ್ರೆ ನಾನಿಲ್ಲಿ ಹೇಳಂಗಿಲ್ವಲ್ಲ. ಕ ಅನ್ನೋ ಪದವನ್ನ ನಿಮಗೆ ಕೊಟ್ರೆ ಪ್ರೀತಿಯಿಂದ ನೀವೇನನ್ನು ಕರಿಬಹುದು. ಅಲ್ಲಿ ಪದಕ್ಕೆ ಕ್ರಮ ಇದೆ. ನೀವು ಹೇಳಿದಾಗೆ ಛಂದಸ್ಸು ಪ್ರಧಾನ ಅಲ್ಲ, ಅದಕ್ಕೆ ಬೇಕಾಗಿರೋ ರಾಗವೂ ಪ್ರಧಾನ ಅಲ್ಲ, ಸಾಹಿತ್ಯ ಪ್ರಧಾನ. ಹೌದು, ಅರ್ಥಜ್ಞಾನವೂ ಪ್ರಧಾನ. ಅರ್ಥಜ್ಞಾನವೂ ನೀನ್ ಹೆಂಡತಿ ಸೌಖ್ಯನಾ ಅಂದೆ. ಏನ್ರಿ ರೀ ಭಟ್ರಾಗ ನೀವ್ ಏಕವಚನದಲ್ಲಿ ಕೇಳ್ತಿರಲ್ಲ ಅಂದ. ಏನಮ್ಮ ನಿಮ್ಮ ಗಂಡಂದ್ರೆಲ್ಲ ಸೌಖ್ಯನಾ ಅಂದ. ಬಹುವಚನ ಅಂದ. ಅದಕ್ಕೆ ಕ್ರಮ ಎಷ್ಟೊಂದ್ಸತಿ ಶ್ರಮವಂತಂದಿಡುತ್ತೆ ತಲೆಗೆ. ವ್ಯಾಕರಣ ಶುದ್ಧವಿರೇ ಭಾಷೆ ತಾನೊಲಿಯುವುದು. ಕ್ರಮದ ಅರ್ಥದಲ್ಲಿ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಇಡೀ ಚರ್ಚೆಯ ಸಾರ ಇಷ್ಟೇನೆ. ಕ್ರಮದಲ್ಲಿ ನಮ್ಮ ಪ್ರೀತಿ, ನಮ್ಮ ಬಾಂಧವ್ಯ, ನಮ್ಮ ಅನುಬಂಧಗಳು ಕಾಣೆಯಾಗಬಾರ್ದು. ಕ್ರಮಕ್ಕೆ ನಾವು ನಿಂತು ಬಿಟ್ರೆ ಕಾನೂನಿಗೆ ಕಣ್ಣಿಲ್ಲ ಅನ್ನೋ ಅರ್ಥಕ್ಕೆ ಹೋಗ್ಬಿಡ್ತೀವಿ ನಾವು. ಬಹಳ ಸುಲಭ. ನೀನು ಸಾಹಿತ್ಯದವರು, ನೀನು ಹೊಟ್ಟೆ ಪುಟ್ಟಮ್ಮ ಜಿ ಶಿವರುದ್ರಪ್ಪನವ್ರು ಏನ್ ಹೇಳಿದ್ರು? ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಅದನ್ನೇ ನಾವು ಹೇಳ್ತಿರೋದು. ಆ ಕಟ್ಟುವಂತಹ ಮೋಡದಲ್ಲಿ ಪ್ರೀತಿ ಬೆರ್ತಾಗ ಅಲ್ಲಿ ಕ್ರಮ ಬಂದ್ಬಿಡತ್ತೆ. ಯಾವಾಗ ನಮಗ್ ಹೊರೆ ಅನ್ಸುತ್ತೋ ಅವಾಗ ಶ್ರಮ ಆಗತ್ತೆ. ನಮ್ಮೂರ್ ಜನದ ಸಂದೇಶವೂ ಅಥವಾ ಆಯಾಮವೂ ಇಷ್ಟೇ, ಯಾವಾಗ ನಮ್ಮ ಬದುಕು ಸರಳತೆಗೆ ಒಗ್ಗುತ್ತೋ ಅವಾಗ ಕ್ರಮದ ಬದುಕಾಗತ್ತೆ. ನಾನು ಇನ್ನೊಬ್ರಿಗೆ ತೋರಿಸ್ಲಿಕ್ಕಾಗಿಯೇ ನಾನು ಹಬ್ಬ ಮಾಡ್ಬೇಕು ಅಂದ್ರೆ ಅದು ಶ್ರಮದ ಹಬ್ಬ ಆಗತ್ತೆ. ಅಷ್ಟೇ ನಮ್ಮ ಮಾತು. ಹಾಗಾಗಿ ನಿತ್ಯವೂ ಹಬ್ಬವಿದೆ. ಹಬ್ಬ ಬಂದಾಗಲೇ ಹಬ್ಬ ಮಾಡಬೇಕು ಅನ್ನೋದೇನಿಲ್ಲ. ಬೇಂದ್ರೆಯವರ ಮಾತಿನಲ್ಲಿ ಹೇಳೋದಾದ್ರೆ ಅದು ನಿತ್ಯ. 7 ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಣವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಮಾತ್ರ ಅಲ್ಲ. ಬೇಂದ್ರೆ ಸಾಲಿ ಏನ್ ಹೇಳಿದ್ರಿ ಹೇಳಿ? ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದೋ ಬಾನ ಬಣ್ಣ. ಅಲ್ಲ, ಕಣ್ಣಿಗೆ ಒಂದು ಹೇಳಿದ್ರಲ್ಲ, ಮೂಡದ ಕಡೆಗೆ 7 ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಣವು ತೆರೆಯ ಕಣ್ಣ. ಮೂಡಲವು ತೆರೆಯ ಕಣ್ಣ ಅಂತ ನಾನು ನೀನು ಹೇಳ್ಕೋಬೇಕು. ನನ್ನ ಮನೆಯಲ್ಲಿ ನನ್ನವಳ ಕಣ್ಣು ತಾವರೆಯ ಎಸಳು, ಅರಳಲು ಬೀಳಬೇಕು ಕೊಂಚ ಸೂರ್ಯನ ಬಿಸಿಲು. ಅವ ತೆರೆಯದಿಲ್ಲ. ಇವರೆಲ್ಲ 8am ಕ್ಲಬ್ನವರು, ಸೂರ್ಯವಂಶ ಅಂತ. ಆಮೇಲೆ ದುಂಡಿರಾಜರವ್ರು ಹೇಳ್ತಾರೆ, ಯಾಕೆ ಹಬ್ಬದಲ್ಲಿ ಕ್ರಮಕ್ಕೆ ಪ್ರಾಧಾನ್ಯತೆ ಕೊಟ್ಟಾಗ ಶ್ರಮ ಎಷ್ಟು ವ್ಯಯ ಆಗತ್ತೆ ಅಂದಾಗ, ಶಾಪಿಂಗ್ ಮುಗಿಸಿದ ಹೆಂಡತಿಯ ಮುಖದಲ್ಲಿತ್ತು ಸಂತೃಪ್ತಿಯ ನಗು, ಪಾಪ ಗಂಡನದ್ದು ಮಗು ಬ್ಯಾಗು. ಇದಕ್ಕೆ ಪಂಪನದು ಒಂದ್ ಮಾತಿದೆ, ನಿಚ್ಚಂ ಪೊಸತು ಅಂತ ಹೇಳಿ ಪಂಪ ಹೇಳ್ತಾನೆ. ಹಾಗಿದ್ಮೇಲೆ ಹಬ್ಬ ಪ್ರತಿದಿನ ಇರಲ್ಲ. ಅದಕ್ಕೆ ನಮ್ ಕುವೆಂಪು ಅವ್ರದ್ದು ಒಂದು ಕವಿತೆ ಇದೆ, ನಾಡಿನ ಪುಣ್ಯದ ಪೂರ್ವದಿ ಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ, ಚಿರನೂತನ ಚೇತನ ದುತ್ಸಾಹದಲ್ಲಿ ನವೀನ ಜೀವನ ಚಿಮ್ಮುತ್ತಿದೆ, ನವೀನ ಹೃದಯಗಳೇಳೇಳಿ ನವೀನ ಗಾನವ ಕೇಳಿ ಅಂತ ಹೇಳಿ. ಪ್ರತಿದಿನ ಅರುಣೋದಯ ಆಗತ್ತೆ, ಅದು ಹಬ್ಬ ಅಂತ ಹೇಳಿ ನಾವು ಭಾವಿಸ್ತೀವಿ. ಆದ್ರೆ ಹಬ್ಬ ಆಚರಣೆ ಬೇರೆ, ಹಬ್ಬದ ಭಾವ ಬೇರೆ. ಪ್ರತಿದಿನ ನಮಗೆ ಹಬ್ಬದ ಭಾವವೇ ಹೊರತು ಹಬ್ಬದ ಆಚರಣೆ ಅಲ್ಲ. ಆದ್ರೆ ಹಬ್ಬ ಅಂತಂದ್ರೆ ಅದು ಗೌರಿ ಗಣೇಶ ಹಬ್ಬ, ಅದು ಯುಗಾದಿ ಹಬ್ಬ, ಅದು ದೀಪಾವಳಿಯ ಹಬ್ಬ. ಹಬ್ಬದ ಆಚರಣೆಯಲ್ಲಿ ಅಂತರಂಗದ ಈ ಭಾವ ಕಳೆದು ಹೋಗದಿರೋದಂದ್ರೆ
ನಮ್ಮ ಅಂತರಂಗದ ಭಾವದ ನಿತ್ಯದ ಕಳಕಳಿ. ಭಾವ ಬೇರೆ, ಹಬ್ಬದ ಭಾವ ಬೇರೆ. ಹಾಗಾಗಿ ಅಕ್ಕನ ಗಂಡ ಭಾವನು ಹೌದು. ಅದಂದ್ರೆ ಭಾವ ಬಂದರು ಅಂತ ಹಾಡು ಹೇಳ್ಬೇಕಾಗತ್ತೆ, ಆ ಭಾವ ಬೇಡ. ಅವನು ಬಹಳ ಬುದ್ಧಿವಂತ. ಎಷ್ಟು ಚೆನ್ನಾಗಿ ಕವಿ ಮಾತಲ್ಲೇ ಇದೆ. ಯುಗಾದಿ ಹಬ್ಬಕ್ಕೆ ಬರುವುದು ಮನೆಗೆ ತಪ್ಪಲ್ಲ. ಮರೆಯದೆ ತರುತ್ತಾನೆ ಬೇವಿನ ಸೊಪ್ಪು, ಮಾವನದೇ ಬೆಪ್ಪು. ಅದರಿಂದ ಅದರೊಳಗೂ ಬಹಳ ಬುದ್ಧಿವಂತಿಕೆ ಇದೆ. ಅದರಲ್ಲೂ ಆರ್ಥಿಕವಾಗಿ ಯೋಚನೆ ಮಾಡ್ಕೊಂಡ್ ಬರ್ತಾರೆ. ಭಾವೈಕ್ಯತೆ ಎಂದರೇನು ಅಂತ ನನ್ನ ಸ್ಟೂಡೆಂಟ್ ಉತ್ತರ ಕೊಟ್ಟ. ಭಾವ ಅಕ್ಕನಲ್ಲಿ ಐಕ್ಯವಾಗುವುದೇ ಭಾವೈಕ್ಯತೆ. ಹೌದು. ಹಾಗಿದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಮತಾಂತರ ಎಂದರೇನು? ಒಂದು ಮತದಿಂದ ಮತ್ತೊಂದು ಮತಕ್ಕೆ ಬದಲಾವಣೆ ಹೊಂದುವುದು ಮತಾಂತರ. ಪಕ್ಷಾಂತರ ಎಂದರೇನು? ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗುವುದು ಪಕ್ಷಾಂತರ ಎನ್ನುತ್ತಾರೆ. ಹಾಗಿದ್ದ ಮೇಲೆ ಗಂಡಾಂತರ ಎಂದರೇನು? ಗಂಡನ್ ಬಿಟ್ಟು ಗಂಡನ್ ತಗೋದು ಗಂಡಾಂತರ. ಅದಕ್ಕೆ ನಾನು ಉತ್ತರ ಕೊಟ್ಲಿಲ್ಲ, ಕುಮಾರಣ್ಣನೇ ಉತ್ತರ ಕೊಟ್ಟಿದ್ದು. ಒಟ್ಟಾರೆ ಸಹೃದಯ ಕನ್ನಡ ಪ್ರೇಕ್ಷಕ ಬಾಂಧವರೇ, ಹಬ್ಬ ಅನ್ನತಕ್ಕಂಥದ್ದು ಪುಟ್ಟಮ್ಮ ಹೇಳಿದಾಗೆ ಪಂಪನ ಮಾತು ನಿಚ್ಚಂಪುಸತು. ದಿನನಿತ್ಯ ನಗುನಗುತ್ತಾ ನಾವು ಪ್ರಕೃತಿಯನ್ನು ವೀಕ್ಷಿಸಿ ಅದರ ಸಂತೋಷದ ಜೊತೆಗೆ ನಮ್ಮ ಸಂತೋಷವನ್ನು ಹಂಚಿಕೊಂಡಾಗ ಸಂಕಟ ದೂರವಾಗುತ್ತೆ. ಅದಕ್ಕೆ ಆರ್ಥಿಕವಾಗಿ ಪಾರಮಾರ್ಥಿಕವಾಗಿ ಯಾವುದೇ ಅತ್ಯಂತ ಶ್ರಮಭರಿತವಾಗಿರ್ತಕ್ಕಂತಹ ಕ್ರಮವೂ ಇಲ್ಲ, ಕ್ರಮ ಬಿಟ್ಟಂತಹ ಶ್ರಮವೂ ಇಲ್ಲ. ಹಗಲು ಅಂತಕ್ಕಂಥ ಒಂದು ಕ್ರಮ ಮುಗಿದ ಮೇಲೆ ರಾತ್ರಿ ಅನ್ನೋದು ಬರೋದು, ರಾತ್ರಿ ಅನ್ನೋ ಕ್ರಮ ಮುಗಿದ ಮೇಲೆ ಹಗಲು ಅಂತ ಬರೋದು. ಅದಕ್ಕೆ ಹಬ್ಬ ಕ್ರಮವೋ ಶ್ರಮವೋ ಅನ್ನುವುದಕ್ಕೆ ಮಲ್ಲಮಲ್ಲಿಯರು ತಮ್ಮ ಮಾತಿನ ವರಸೆಯನ್ನು ಭರಾಟೆಯ ಮೂಲಕ ಕರಾಟೆ ಇಲ್ಲದಲೆ ತರಾಟೆಗೆ ತೆಗೆದುಕೊಳ್ಳದಲೆ ತನ್ಮೂಲಕ ಹೃದಯ ತೆರೆದು ಮಾತನಾಡಿದ್ದಾರೆ. ಮಂಕುತಿಮ್ಮನ ಕಗ್ಗ ಈ ಹರಟೆಗೆ ಉತ್ತರ ಕೊಡುತ್ತೆ, ಈ ಮಾತಿನ ಮಂಟಪಕ್ಕೆ ಉತ್ತರ ಕೊಡುತ್ತೆ. ಹೊಸ ಚಿಗರು ಹಳೆಬೇರು ಕೂಡಿದರೆ ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡಿದರೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲ ಮೇಳವಿಸೈ, ಋಷಿವಾಕ್ಯದೊಡನೆ ವಿಜ್ಞಾನ ಕಲ ಮೇಳವಿಸೈ ಜಸವು ಜನಜೀವನಕ್ಕೆ ಮಂಕುತಿಮ್ಮನ್. ಅದರಿಂದ ನಕ್ಕಷ್ಟು ದಿನ ನಿನದು, ಹತ್ತ ದಿನ ನಿನದಲ್ಲ. ನೀನಗುವ ಹೂವಾಗು ಜಗದವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ, ನಗುತ್ತಲಿರು ಜನ ನಗಲಿ ಮನೆ ನಗಲಿ ಮನ ನಗಲಿ ಮುದ್ದು ರಾಮನ್. ಆದ್ದರಿಂದ ನಾವೆಲ್ಲವೂ ಹಬ್ಬ ಅಂತನ್ನುವಾಗ ನಮ್ಮ ಪುಟ್ಟಮ್ಮ ಮತ್ತು ಅನನ್ಯ ಅವರು ಕ್ರಮ ಅಂತ ಹೇಳಿದ ಮಾತಿನ ಕಡೆಗೆ ಪಲ್ಲವಿಯ ಮಾತನ್ನು ಸೇರಿಸಿ ಹೇಳುವುದಾದರೆ ಉದ್ದೇಶ ಒಂದಿರಲಿ ಎಲ್ಲ ಮನ ಕೂಡಿರಲಿ, ಉದ್ದೇಶ ಒಂದಿರಲಿ ಎಲ್ಲ ಮನ ಕೂಡಿರಲಿ, ಒಂದಾಗಿ ಚರ್ಚಿಸಲಿ ನೇರ ನುಡಿಯಲ್ಲಿ, ಒಬ್ಬರೊಬ್ಬರ ಕುರಿತು ಗೌರವದಿ ವರ್ತಿಸಲಿ, ಇರಲಿ ಸಮತೆಯ ಭಾವ ಮುದ್ದು ರಾಮ ಅನ್ನುವುದೇ ಭೂಮಿಕಾ ಟಿವಿಯ ಮೂಲಕ ಇವತ್ತಿನ ಹರಟೆಯ ಒಂದು ಸಾರಾಂಶ. ಆದ್ದರಿಂದ ನಾವೆಲ್ಲ ಒಕ್ಕೂಡಿ ಹಬ್ಬ ಮಾಡಿ ಆ ಹಬ್ಬದ ಸಂತಸವನ್ನು ಒಬ್ಬರೇ ಇಟ್ಕೊಳ್ಳೋದಲ್ಲ, ಹಂಚಿಕೋ ಇರುವಷ್ಟು ನಕ್ಕು ಬಿಡುವಾದಟ್ಟು. ಆ ರೀತಿಯ ಹಂಚಿಕೆಯ ಮೂಲಕ ಮತ್ತೊಂದು ಮಾತಿನ ಮಂಟಪದ ಕಾರ್ಯಕ್ರಮಕ್ಕೆ ಇದೇ ಭೂಮಿಕಾ ಚಾನೆಲ್ ಮೂಲಕ ಇನ್ನೊಂದು ಸಂಚಿಕೆಗೆ ನಾವು ನೀವು ಮುಖಾಮುಖಿಯಾಗೋಣ. ನಮಸ್ಕಾರ.